ಪವರ್ ಆಫ್ ಗಾಡ್ ನಮ್ಮ ಒಳಗಡೆ ಇದ್ದರೆ ಏನಾಗುತ್ತೆ ಅಂದರೆ ಯು ಕ್ಯಾನ್ ಓವರ್ಕಮ್ ದ ಈವಿಲ್. ಕೆಟ್ಟದನ್ನು ಓವರ್ಕಮ್ ಮಾಡಲಿಕ್ಕಾಗುತ್ತೆ, ಗೆಲ್ಲಲಿಕ್ಕಾಗುತ್ತೆ. ಇವತ್ತು ಅನೇಕರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಹೋಲಿ ಸ್ಪಿರಿಟ್ ಒಂದು ಇಮೋಷನ್ ಆಗಿಬಿಟ್ಟಿದ್ದಾರೆ, ಒಂದು ಭಾವನೆ. ಓ, ಐ ಹ್ಯಾವ್ ದ ಹೋಲಿ ಸ್ಪಿರಿಟ್, ನನ್ನೊಳಗಡೆ ಪರಿಶುದ್ಧಾತ್ಮ ಇದ್ದಾರೆ ಅಂತ. ಬಟ್ ರಿಯಲಿ ನಾಟ್, ನಿಜವಾಗ್ಲೂ ಇರೋದಿಲ್ಲ. ನಿಜವಾಗ್ಲೂ ಪವಿತ್ರಾತ್ಮ ಇದ್ದರೆ ನಿಜವಾಗ್ಲೂ ಯು ಕ್ಯಾನ್ ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ಗಾಡ್. ಯಾಕೆ ದಾಹ ಆಯಿತು? ಸೆಕೆ ಯಾಕಾಯಿತು? ಹೇಗೆ ಗೊತ್ತಾಯ್ತು ನಿಮಗೆ ಸೆಕೆ? ಬಿಸಿ ಹೇಗೆ ಗೊತ್ತಾಯಿತು ಅಂದರೆ ನಿಮಗೆ ಜೀವ ಇರೋದ್ರಿಂದ ಸೆಕೆ ಬಿಸಿ ಎಲ್ಲ ಗೊತ್ತಾಗ್ತಾ ಇದೆ, ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ಅದೇ ಥರ ನಮ್ಮ ಆತ್ಮದಲ್ಲಿ ಜೀವ ಇದ್ದರೆ ಏನು ಗೊತ್ತಾಗುತ್ತೆ? ಸೆಕೆ ಬಿಸಿ ಎಲ್ಲ ಗೊತ್ತಾಗುತ್ತೆ. ಈ ಲೋಕದಲ್ಲಿರೋ ಪಾಪ, ಅಶುದ್ಧತೆ, ಸುಳ್ಳು, ಮೋಸ, ವಂಚನೆ, ಕಪಟತನ, ಅವಿಶ್ವಾಸ, ಇದೆಲ್ಲ ಬಿಸಿ ಸೆಕೆ ಆಗೋದು ನಿಮಗೆ ಅರ್ಥ ಆಗುತ್ತೆ. ಯಾವಾಗ? ನಿಮ್ಮ ಆತ್ಮಕ್ಕೆ. ಆವಾಗೇನಾಗುತ್ತೆ? ದಾಹ ಅನಿಸುತ್ತೆ, ಆತ್ಮಕ್ಕೆ ದಾಹ ಆಗುತ್ತೆ. ಅಯ್ಯೋ, ನನಗೆ ಯೇಸು ಬೇಕು, ಪವಿತ್ರಾತ್ಮರು ಬೇಕು, ನೀರು ಬೇಕು ಅಂತ ಕುಡಿತೀವಿ. ಕೆಲವರು ಕುಡಿತಾ ಇದ್ದೀರಿ, ಕುಡಿಯೋರು ನಿಲ್ಲಿಸ್ಬಿಟ್ರೆ ಕೆಲವರು. ಪರವಾಗಿಲ್ಲ, ಕುಡೀರಿ, ಅಂತಂದು ನಾನೇನು ಹೇಳಲ್ಲ. ಏನಪ್ಪ ನೀರು ಕುಡಿಸ್ಬಿಟ್ಟು ಹಿಂಗೆ ಹೇಳ್ತಾರೆ ಅಂತ ಹೇಳೋದು ಬೇಡ. ನೋಡಿ, ಕೆಲವರಲ್ಲಿ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದೀರಾ. ಕುಡಿಯಮ್ಮ ನೀನು, ಡ್ರಿಂಕ್. ಯಾವುದಾದ್ರೂ ಮನೆಯಲ್ಲಿ ಸಾಯಬೇಕಾದ್ರೆ ಲಾಸ್ಟ್ಗೆ ಏನು ಹಾಕ್ತಾರೆ? ನೀರು ಹಾಕ್ತಾರೆ, ಕುಡಿಯೋವಷ್ಟು ಕುಡ್ಕೊಬಿಡ್ಲಿ ಅಂತ. ಸತ್ತೋದ್ಮೇಲೆ ನೀರು ಹಾಕ್ತಾರೆ ಯಾರಾದರೂ? ಯಾಕೆ ಹೇಳಿ? ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಯಾರಾದರೂ ಸತ್ತೋದ್ರ ಮನೆಯಲ್ಲಿ ಸತ್ತೋದ್ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ, ಒಳಗಡೆ ಹೋಗುತ್ತಾ ಅಂತ. ಹೋಗುತ್ತಾ? ಇಲ್ಲ. ಅವ್ರೇನಾದರೂ ಕೇಳ್ತಾರಾ? ನನಗೆ ಸ್ವಲ್ಪ ನೀರು ಕೊಡಿ ಅಂತ ಏನಾದರೂ ಕೇಳ್ತಾರಾ? ಕೇಳಲ್ಲ. ಯಾಕೆ ಕೇಳಲ್ಲ? ಜೀವ ಇಲ್ಲ. ಆವಾಗ ಸೆಕೆ ಇರೋದಿಲ್ವಾ? ನಿಮಗೆ ಸೆಕೆ ಆಗ್ತಾಯಿದ್ರು ನೀವು ನೀರು ಕುಡಿತಾ ಇರ್ತೀರಿ. ಮಲಗಿನ ಪಾರ್ಟಿ ನೀರು ಕೇಳೋದಿಲ್ಲ. ಯಾಕೆ ಹೇಳಿ? ಜೀವ ಇಲ್ಲ. ಸೊ ಅದೇ ಥರನೇ ನಮ್ಮ ಒಳಗಡೆ ಜೀವ ಇಲ್ಲದೆ ಇದ್ದರೆ, ಆತ್ಮಕ್ಕೆ ಜೀವ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಮಗೆ ಆತ್ಮಿಕವಾಗಿ ಕುಡಿಬೇಕು, ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಫೀಲಿಂಗೇ ಬರೋದಿಲ್ಲ. ನೀವು ಭಾಗ್ಯವಂತರು, ನಿಮಗೆ ಸ್ವಲ್ಪ ಫೀಲಿಂಗ್ ಇದೆ. ವಾಕ್ಯ ಬೇಕು, ಪರಿಶುದ್ಧಾತ್ಮರು ಬೇಕು ಅಂತ ಫೀಲ್ ಆಗ್ತಾಯಿದೆಯಾ ಒಳಗಡೆ? ಅಥವಾ ಸುಮ್ಮನೆ ಇಲ್ಲಿ ಯಾರೋ ಕರೆದಿದ್ದಾರೆ ಅಂತ ಬಂದಿದ್ದೀರಾ? ಅಥವಾ ಏನೋ ಒಂದು ಖುಷಿ ಆಗಲಿಕ್ಕೋಸ್ಕರ ಬಂದಿದ್ದೀರಾ? ಇಲ್ಲ ತಾನೇ? ಈ ಫೀಲಿಂಗ್ ಇದೆಯಾ ಒಳಗಡೆ? ಇದ್ದರೆ ಅದನ್ನು ಮೇಂಟೈನ್ ಮಾಡಬೇಕಾಯ್ತಾ? ಮೇಂಟೈನ್ ಮಾಡದೇ ಇದ್ದರೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಆಮೇಲೆ ಡ್ರಿಪ್ಸ್ ಹಾಕಬೇಕಾಗತ್ತೆ. ಡ್ರಿಪ್ಸ್ ಯಾವುದು ಗೊತ್ತಾ? ಧ್ಯಾನ ಕೇಂದ್ರಗಳು, ಅಲ್ಲಿ ಇಲ್ಲಿ ರಿಟ್ರೀಟ್ ಸೆಂಟ್ರಿಗೆ ಹೊತ್ಕೊಂಡು ಹೋಗಬೇಕಾಗತ್ತೆ. ಫೋರ್ಸ್ಫುಲಿ ಎಳ್ಕೊಬಂದು ಕೂರಿಸ್ಬೇಕಾಗತ್ತೆ. ಆಮೇಲೆ ಚುಚ್ಚಬೇಕಾಗತ್ತೆ. ಆ ಥರ ಹೊರಗಡೆಯಿಂದ ತುಂಬಿಸ್ಬೇಕಾಗತ್ತೆ. ಸ್ವಲ್ಪ ಕಷ್ಟ ಅದು. ಜೊತೆಗೆ ಯಾರಾದರೂ ಇರಬೇಕು. ಆವಾಗ ಪೇಷಂಟ್ ಅಟೆಂಡರ್ ಒಬ್ಬರು ಇರಬೇಕು. ಒಬ್ಬರೇ ಹೋಗಿ ನೀರು ಕುಡಿಯೋದು ಒಳ್ಳೆಯದಾ? ಅವಾಗವಾಗ ದಾಹ ಆದಾಗ, ಅಥವಾ ಹಾಗೇ ಸುಮ್ಮನೆ ಇದ್ದುಬಿಟ್ಟು ಪೂರ್ತಿ ಒಂದು ರೀತಿ ಡಿಹೈಡ್ರೇಷನ್ ಆಗಿ ಆಮೇಲೆ ಯಾರಾದರೂ ಹೊತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೆಯದಾ? ನಾವೇ ಅವಾಗವಾಗ ನೀರು ಕುಡಿತಾ ಇರೋದು ಒಳ್ಳೆಯದು. ಅದರಿಂದ ಎಲ್ಲರೂ ಕೂಡ ಕುಡೀರಿ ಚೆನ್ನಾಗಿ ನೀರನ್ನ. ಬಿಸಿ ಜಾಸ್ತಿ ಇರುವಾಗ ನೀರು ಕುಡಿದೇ ಇರಬೇಡಿ, ಚೆನ್ನಾಗಿ ನೀರು ಕುಡೀರಿ. ಇಲ್ಲ ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದರೆ ಸುಸ್ತಾಗುತ್ತೆ, ಜ್ವರ ಬರುತ್ತೆ, ಆಮೇಲೆ ಎದ್ದೇಳಲಿಕ್ಕಾಗೋದಿಲ್ಲ. ಆಗ ಆ್ಯಂಬುಲೆನ್ಸಿಗೆ ಫೋನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಡಾಕ್ಟ್ರು ಕೊನೆಗೆ ನೀಡ್ಲೆಲ್ಲ ಹಾಕಿ, ಇಂಜೆಕ್ಷನ್ ಹಾಕಿ, ಅದ್ರ ಮುಖಾಂತರ ಗ್ಲೂಕೋಸ್ ಎಲ್ಲ ಹಾಕಬೇಕಾಗುತ್ತೆ. ತುಂಬ ಕಷ್ಟ. ಅದೇ ರೀತಿ ನಮ್ಮ ಆತ್ಮಿಕ ಜೀವನವೂ ಹಾಗೇ. ನಮ್ಮ ಆತ್ಮದಲ್ಲೂ ಕೂಡ ಹೋದಾಗ ಸರಿಯಾಗಿ ನೀರು ಕುಡಿದೇ ಇದ್ದರೆ
ವಾಕ್ಯ ತೆಗೆದುಕೊಳ್ಳದೆ ಇದ್ದರೆ, ಆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಿಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ ಡಿಹೈಡ್ರೇಟ್ ಆಗುತ್ತೆ, ಸ್ಪಿರಿಚುವಲ್ ಡಿಹೈಡ್ರೇಷನ್ ಆಗುತ್ತೆ. ನಮ್ಮ ಆತ್ಮ ತುಂಬ ಸಫೋಕೇಟ್ ಆಗುತ್ತೆ. ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಏನಾಗುತ್ತೆ, ಆತ್ಮಿಕವಾಗಿ ಒಂದು ರೀತಿ ಕೋಮಾ ಸ್ಟೇಜಿಗೆ ಹೋಗೋ ಸಾಧ್ಯತೆ ಇದೆ. ತುಂಬ ಕಷ್ಟ. ಅದರಿಂದ ಅಂಥ ಒಂದು ಸ್ಟೇಜಿಗೆ ಹೋಗದ ಹಾಗೆ ಯಾರು ನೋಡ್ಕೋಬೇಕು? ನೀವು ನೋಡ್ಕೋಬೇಕು, ಜೊತೇಲಿ ಇದ್ದವ್ರನ್ನೂ ಸ್ವಲ್ಪ ನೋಡ್ತಾ ಇರಬೇಕು. ಅವಾಗ ಮನೆಯಲ್ಲಿ ಮಕ್ಕಳಿಗೆ ಇವರಿಗೆ ನೀರು ಕುಡಿ ಅಂತ ಹೇಳ್ತಾ ಇರ್ತೀರಾ. ಅದೇ ಥರನೇ ಜೊತೇಲಿರೋರಿಗೆ ಅವಾಗ ಹೇಳ್ತಾ ಇರಬೇಕು, ನೀರು ಕುಡಿ. ಯಾವ ನೀರು? ವಾಕ್ಯ, ದೇವರ ವಾಕ್ಯ ಕೇಳಿಸ್ಕೊಳ್ಳಿ ಅಂತ. ನಮ್ಮ ಶರೀರಕ್ಕೆ ಒಂದು ಸ್ವಭಾವ ಇದೆ, ನಮ್ಮೆಲ್ಲರ ಶರೀರಕ್ಕೂ. ಈ ಸ್ವಭಾವ ಏನು ಗೊತ್ತಾ? ಇದು ಬರೀ ಲೋಕದ ನೀರು ಸಾಕು ಅಂತ ಕೂತ್ಕೊಳ್ಳುತ್ತೆ. ಕೆಲವು ಟೈಮ್ ಈ ನೀರು ಸಾಕಾಗದೇ ಇದ್ದಾಗ ಬಾಟ್ಲ್ ಒಳಗಡೆ ನೀರು ಹಾಕ್ಕೊಡ್ತಾರಲ್ವ, ಪ್ಲಾಸ್ಟಿಕ್ ಬಾಟ್ಲ್ ಒಳಗಡೆ ಅಲ್ಲ, ಗಾಜಿನ ಬಾಟ್ಲಿ ಒಳಗಡೆ. ಸೊ ಆ ನೀರು ಕುಡಿಯೋಕ್ಕೆ ಹೋಗ್ತೀವಿ. ಸೊ ಈ ನೀರು ಸಾಕಾಗದೆ ಆ ನೀರು ಕುಡಿಯೋಕ್ಕೆ ಹೋಗ್ತೀವಿ. ಇದು ಎಲ್ಲರ ಶರೀರಕ್ಕೂ ಈ ಸ್ವಭಾವ ಇದೆ. ಆದರೆ ಅದೇ ರೀತಿಯಲ್ಲಿ ನಾವು ಆತ್ಮಿಕವಾಗಿ ನೀರು ಕುಡಿಬೇಕು. ಆ ನೀರು ಎಲ್ಲಿ ಸಿಗುತ್ತೆ ಕೇಳಿದರೆ, ನಿಮ್ಮ ಬೈಬಲ್ ಪುಸ್ತಕದಲ್ಲಿ ಸಿಗುತ್ತೆ, ಪವಿತ್ರ ಬೈಬಲ್ನಲ್ಲಿ ಸಿಗುತ್ತೆ. ಅದರಿಂದ ಒಬ್ರಿಗೊಬ್ಬರು ನೀರು ಕುಡಿಸ್ಲೂಬೇಕು. ಅವಾಗ ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮಂದರು ಕೆಲವೊಮ್ಮೆ ಫೋರ್ಸ್ ಮಾಡಿ ನೀರು ಕುಡಿ ಅಂತ ಫೋರ್ಸ್ಫುಲಿ ಕುಡಿಸ್ತೀವಿ. ಆದ್ದರಿಂದ ಸ್ಪಿರಿಚುವಲ್ ಆಗಿ ಕೆಲವರು ಬೇಬಿ ಆಗಿರ್ತಾರೆ, ನೋಡಲಿಕ್ಕೆ ವಯಸ್ಸಾಗಿ ತಲೆ ಕೂದಲೆಲ್ಲ ಉದುರೋಗಿರುತ್ತೆ, ಇಲ್ಲ ತಲೆ ಕೂದಲೆಲ್ಲ ಬೆಳ್ಳಗಾಗಿರೋದನ್ನು ಕಪ್ಪಗೆ ಮಾಡ್ಕೊಂಡಿರ್ತಾರೆ ಪೇಂಟ್ ಹೊಡೆದು. ಅದು ಏನೇ ಇರಲಿ, ಶರೀರ ಎಷ್ಟೇ ವಯಸ್ಸಾಗಿದ್ರೂ ಕೂಡ ಆತ್ಮ ಕೂಡ ಇನ್ನೂ ಬೇಬಿ ಥರನೇ ಇರುತ್ತೆ, ಇನ್ನೂ ಏನು ಮೆಚುರಿಟಿ ಆಗಿರೋದಿಲ್ಲ. ಆದ್ದರಿಂದ ಇಲ್ಲಿ ದೊಡ್ಡವರು ಚಿಕ್ಕವರು ಅಂತೆಲ್ಲ ಬರೋದಿಲ್ಲ. ಕೆಲವು ಟೈಮ್ ಚಿಕ್ಕ ಮಕ್ಕಳೇ ಅಪ್ಪ ಅಮ್ಮನಿಗೆ ನೀರು ಕೊಡಿಸ್ಬೇಕಾಗ್ತದೆ, ಬೈಬಲ್ ಓದಿಸ್ಬೇಕಾಗತ್ತೆ, ವಾಕ್ಯ ಹೇಳಬೇಕಾಗತ್ತೆ. ಅದರಿಂದ ನೀವು ಭಾಗ್ಯವಂತರು. ನಿಮ್ಮನ್ನು ಯಾರೂ ಕರ್ಕೊಂಡು ಬರಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಬಂದಂಗೆ, ನೀವಾಗೆ ಸ್ವತಃ ನೀರು ಕುಡಿಲಿಕ್ಕೋಸ್ಕರ ಬಂದಿದ್ದೀರಿ. ಖಂಡಿತವಾಗಲೂ ಯೇಸು ಸ್ವಾಮಿ ಹೇಳೋದು, ಬಾಯಾರಿದವನಿಗೆ ಜೀವ ಜಲವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಯಾರೆಲ್ಲ ಬಾಯಾರಿಕೆಯಿಂದ ಬಂದಿದ್ದೀರೋ ಖಂಡಿತವಾಗಲೂ ನೀವು ನೀರು ಕುಡ್ಕೊಂಡು ಹೋಗ್ತೀರಿ. ಅದು ಈ ಶರೀರದ ಒಂದು ದಾಹ ತೀರಿಸುವ ನೀರಲ್ಲ, ನಮ್ಮ ಆತ್ಮಕ್ಕೆ ಬೇಕಾದಂತಹ ಜೀವ ಜಲವಾದ ಪವಿತ್ರ ಆತ್ಮರನ್ನು ನಾವು ತುಂಬಿಸ್ಕೊಂಡು ಇಲ್ಲಿಂದ ಹೋಗ್ತೀರಾ? ನಿಮಗೆ ಬಿಟ್ಟಿದ್ದು ಇಷ್ಟು ದೂರ ಬಂದಿದ್ದೀರಾ, ಎಲ್ಲರೂ ಒಟ್ಟಾಗಿ ಸೇರಿದ್ದೀವಿ ನಮ್ಮ ಜೂಡ್ ಮತ್ತು ಮರ್ಲಿನ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಹೆಸರಲ್ಲಿ. ಎನಿವೆ, ಗಾಡ್ ಬ್ಲೆಸ್ ದೆಮ್. ಅವರನ್ನು ದೇವರು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಆಶೀರ್ವದಿಸಲಿ. ಇಲ್ಲಿರುವ ಎಲ್ಲ ದಂಪತಿಗಳು, ಗಂಡ ಹೆಂಡತಿ ಜೋಡಿಯಾಗಿ ಯಾರೆಲ್ಲ ಬಂದಿದ್ದೀರೋ, ನಿಮ್ಮನ್ನು ಕೂಡ ದೇವರು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬಲಪಡಿಸಲಿ, ಆಶೀರ್ವದಿಸಲಿ, ಅಭಿವೃದ್ಧಿ ಆಗಲಿ. ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು. ಒಂದು ಸೌಭಾಗ್ಯ, ಕುಟುಂಬವಾಗಿ ನೀರು ಕುಡಿಲಿಕ್ಕೆ ಬರೋದು. ಒಬ್ಬರು ಮಾತ್ರ ಕುಡಿದು ಇನ್ನೊಬ್ಬರು ಬೇರೆ ನೀರು ಕುಡಿದ್ರೆ ಮನೇಲಿ ಗಲಾಟೆ ಆಗುತ್ತೆ. ಆ ನೀರಿಗೂ ಈ ನೀರಿಗೂ ಮ್ಯಾಚ್ ಆಗೋದಿಲ್ಲ. ಸೊ ಅದರಿಂದ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಒಟ್ಟಿಗೆ ನೀರು ಕುಡಿಲಿಕ್ಕೆ ಬಂದಿದ್ದೀರಾ. ದೇವರ ವಾಕ್ಯ, ಆ ಪವಿತ್ರಾತ್ಮನ ಶಕ್ತಿ ತುಂಬಿಸ್ಕೊಳ್ಳಿಕ್ಕಾಗಿ ಬಂದಿದ್ದೀರಾ. ರಿಯಲಿ ವಿ ನೀಡ್ ಇಟ್. ನಮಗದರ ಅಗತ್ಯ ತುಂಬ ಇದೆ. ಇವತ್ತು ಜನ ಸಾಯ್ತಾ ಇದ್ದಾರೆ, ಆತ್ಮಕ್ಕೆ ಬೇಕಾದ ನೀರು ಕುಡಿಯದೆ ಸಾಯ್ತಾ ಇದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ ನೀರು ಸಿಗದೆ ಸಾಯ್ತಾ ಇದ್ದಾರೆ. ಬಾವಿ ತೆಗಿತಾ ಇದ್ದಾರೆ, ನೀರು ಸಿಗ್ತಾ ಇಲ್ಲ ಅಷ್ಟೇ. ಅಲ್ಲಿ ಪ್ರಾರ್ಥನೆಗಳಿಗೆ ಹೋಗ್ತಾರೆ, ಧ್ಯಾನಗಳಿಗೆ ಹೋಗ್ತಾರೆ, ಆದರೆ ಆತ್ಮಕ್ಕೆ ಬೇಕಾದ ನೀರು ಸಿಗ್ತಾ ಇಲ್ಲ. ಅಂದರೆ ಜೀವ ಜಲ ಸಿಗ್ತಾ ಇಲ್ಲ. ಏನೋ ಒಂದು ಜಲ ಸಿಗ್ತಾ ಇದೆ, ಆದರೆ ಆತ್ಮಕ್ಕೇನು ಬಲ ಸಿಗ್ತಾ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಹುಡ್ಕೋದ್ರ ಬದಲು ನಿಮ್ಮ ಹತ್ರನೇ ಇರೋ ಬೈಬಲ್ ಪುಸ್ತಕವನ್ನು ತೆಗೆದು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ, ಪ್ರಭು ಯೇಸುವೆ, ಈ ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯಗಳು ನನಗೆ, ನನ್ನ ಬುದ್ಧಿಗೆ
ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನನಗೆ ಸಹಾಯ ಮಾಡಿ, ನಾನು ಇದನ್ನು ಓದುವಾಗ ಇದರಲ್ಲಿರ್ತಕ್ಕಂಥ ಆ ಒಂದು ಜಲ, ಜೀವಜಲ ನಾನು ಅನುಭವಿಸುವಂತೆ, ನಾನು ಕುಡಿಯುವಂತೆ ನನಗೆ ಸಹಾಯ ಮಾಡಿ ಅಂತ ಕೇಳಿ, ಇಷ್ಟೇ ಕೇಳಿ ಬೈಬಲ್ ಓದ್ತಾ ಹೋಗಿ ಖಂಡಿತವಾಗಲೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಯು ವಿಲ್ ಡ್ರಿಂಕ್ ದ ಲಿವಿಂಗ್ ವಾಟರ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರ ನೀವು ಜೀವಜಲವನ್ನು ಕುಡಿತೀರಿ. ಜೀವಜಲವನ್ನು ನೀವು ಕುಡಿದಷ್ಟು ನೀವೇನಾಗ್ತೀರಿ? ಸ್ಪಿರಿಚುವಲ್ ಆಗಿ, ಆತ್ಮಿಕವಾಗಿ ನೀವು ಬಲಗೊಳ್ತಾ ಹೋಗ್ತೀರಿ. ಈ ಬಲ ಇವತ್ತು ನಮಗೆಲ್ಲರಿಗೂ ಕೂಡ ಬೇಕು. ಪ್ರತಿದಿನ ನಮಗೆ ಯಾವ ರೀತಿ ನಮ್ಮ ಶರೀರಕ್ಕೆ ಬಲ ಬೇಕಾದರೆ ನಾವು ಆಹಾರ ಸೇವಿಸ್ತೀವೋ, ಊಟ ಮಾಡ್ತೀವಿ, ನೀರು ಕುಡಿತೀವಿ, ಇದೆಲ್ಲ ಮಾಡ್ತೀವಿ. ಇದರಿಂದ ನಮಗೇನು ಸಿಗುತ್ತೆ? ದೇಹಕ್ಕೆ ಬಲ ಸಿಗುತ್ತೆ. ಸಿಗುತ್ತೆ. ದೇಹಕ್ಕೆ ಬಲ ಸಿಕ್ಕಿದಾಗ ನಾವು ಈ ಪ್ರಪಂಚದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಬಲ ಸಿಕ್ಕಬೇಕಾದ್ರೆ ಆತ್ಮಿಕವಾದ ನೀರು ಕುಡಿಬೇಕು, ಆತ್ಮಿಕವಾದ ಆಹಾರ ಸೇವಿಸಬೇಕು. ಅದು ದೇವರ ವಾಕ್ಯದಿಂದ ಮಾತ್ರ ನಮಗೆ ಸಿಗ್ತದೆ. ದೇವರ ವಾಕ್ಯದ ಮುಖಾಂತರ, ಅಂದರೆ ದೇವರ ವಾಕ್ಯದ ಮುಖಾಂತರ ಅಂತ ಹೇಳುವಾಗ ಬರೀ ವಾಕ್ಯ ಓದೋದ್ರಿಂದ ಅಲ್ಲ ನಾನು ಹೇಳ್ತಾ ಇರೋದು. ವಾಕ್ಯ ಓದಬೇಕು. ಕೆಲವು ಟೈಮ್ ನಮ್ಮ ಮೈಂಡಲ್ಲಿರುತ್ತೆ, ರೀಡಿಂಗ್ ಈಸ್ ಸಫಿಷಿಯಂಟ್. ನೋ, ಇಟ್ಸ್ ನಾಟ್ ಸಫಿಷಿಯಂಟ್. ನೋಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವಾಕ್ಯ ಓದೋದು ಮಾತ್ರ ಅಲ್ಲ ಮುಖ್ಯ. ಪ್ರತಿದಿನ ಬೈಬಲ್ ಓದೋರು ನಿಮ್ಮಲ್ಲಿ ಇದ್ದೀರಾ ಅಂತ ಕೇಳಿದರೆ ಇದ್ದೀರಿ. ಕೆಲವ್ರು ಹೇಳ್ತೀರಿ ನಾವು ಡೈಲಿ ಬೈಬಲ್ ಓದ್ತೀವಿ, ಬೈಬಲ್ ಓದದೆ ನಾವು ಮಲಗೋದೇ ಇಲ್ಲ ಅಂತ ಹೇಳ್ತೀರಿ ಅಲ್ವಾ? ಸೊ ಡೈಲಿ ಬೈಬಲ್ ಓದೋದು ಒಂದು ಒಳ್ಳೆ ಹ್ಯಾಬಿಟ್, ಒಳ್ಳೆಯದೇ. ಬಟ್ ದಟ್ ಈಸ್ ನಾಟ್ ಸಫಿಷಿಯಂಟ್. ಯು ಕೆನಾಟ್ ಡ್ರಿಂಕ್ ದ ಲಿವಿಂಗ್ ವಾಟರ್ ಜಸ್ಟ್ ಬಿಕಾಸ್ ಯು ಆರ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ. ಪ್ರತಿದಿನ ವಾಕ್ಯ ಓದೋದ್ರಿಂದ ಜೀವಜಲ ಕುಡಿಲಿಕ್ಕೆ ಆಗೋದಿಲ್ಲ. ಆದರೆ ಏನಾಗಬೇಕು ಅಂದರೆ ಓದಿದ ವಾಕ್ಯ ನಮಗೆ ಅರ್ಥ ಆಗಬೇಕು. ವಾಕ್ಯದ ಮುಖಾಂತರ ನಮಗೆ ಯೇಸುವಿನ ಅರಿವು ಆಗಬೇಕು. ಥ್ರೂ ದ ವರ್ಡ್ ಆಫ್ ಗಾಡ್ ವಿ ಮಸ್ಟ್ ನೋ ಗಾಡ್, ಜೀಸಸ್. ಇದು ಆಗಬೇಕು. ಯೇಸುವಿನ ಅರಿವು ಎಷ್ಟಾಗ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಅರಿವು ಅಂದರೆ ನಮ್ಮ ಬುದ್ಧಿಯಲ್ಲಿ ಅರಿವಲ್ಲ. ಬುದ್ಧಿಯಲ್ಲಿ ಯೇಸು ಯಾರು, ಎಲ್ಲಿ ಹುಟ್ಟಿದ್ರು, ಏನು ಬೋಧನೆ ಮಾಡಿದರು, ಆ ಅರಿವಲ್ಲ. ಒಳಗಡೆ ಅನುಭವ. ಈಗ ನೀರಿನ ಅರಿವು ಏನದು? H2O, 2 ಹೈಡ್ರೋಜನ್ 1 ಆಕ್ಸಿಜನ್, ಇದು ಸೇರಿ ಏನಾಯಿತು? ನೀರಾಯಿತು. ಎಷ್ಟು ಜನಕ್ಕೆ ದಾಹ ತೀರುತ್ತೆ? ಹೈಡ್ರೋಜನ್ ಬಗ್ಗೆ, ಆಕ್ಸಿಜನ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಎಷ್ಟು ಜನಕ್ಕೆ ದಾಹ ಹೋಗುತ್ತೆ? ಒಬ್ರಿಗಾದರೂ ದಾಹ ಹೋಗುತ್ತಾ? ಯಾರಿಗೂ ಹೋಗೋದಿಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ದಾಹ ಹೋಗಬೇಕಾದ್ರೆ ಇದು ನೀರು ಎಂದು ಗೊತ್ತಾದ ಮೇಲೆ ಅದನ್ನು ನಾವು ಕುಡಿದ್ರೆ ಮಾತ್ರನೇ, ಕುಡಿಯುವವನಿಗೆ ಮಾತ್ರನೇ ದಾಹ ಹೋಗುತ್ತೆ. ಅದೇ ರೀತಿ ಇದು ಫುಡ್ ಅಂತ ಗೊತ್ತಾದ ಮೇಲೆ ಆ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆ್ಯಡೆಡ್ ಟು ದಿಸ್ ಬಿರಿಯಾನಿ ಅಂತ ನೀವು ತಿಳ್ಕೊಳ್ಳೋದ್ರಿಂದ, ಬಿರಿಯಾನಿಗೆ ಏನೆಲ್ಲ ಹಾಕಿದ್ದಾರೆ ಎಂದು ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ಬಲ ಸಿಗೋದಿಲ್ಲ. ಅದನ್ನು ತೆಗೆದು ತಿಂದರೆ ಮಾತ್ರನೇ ನಮಗೆ ಶರೀರಕ್ಕೆ ಬಲ ಸಿಗುತ್ತೆ, ನಮ್ಮ ಹಸಿವೆ ಹೋಗುತ್ತೆ. ಅದೇ ರೀತಿಯಲ್ಲಿ ಬೈಬಲನ್ನು ಸುಮ್ಮನೆ ಓದ್ತಾ ಹೋಗೋದ್ರಿಂದ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತಷ್ಟೇ, ಹೆಡ್ ನಾಲೆಡ್ಜ್ ಬರ್ತದೆ. ಮೈಕ್ ಇಟ್ಕೊಂಡು ನಂತರ ಪ್ರಬೋಧನೆ ಮಾಡ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರಬೋಧನೆ ಮಾಡಿ ಏನು ಪ್ರಯೋಜನ ಇಲ್ಲ, ಕೇಳಿನೂ ಪ್ರಯೋಜನ ಇಲ್ಲ. ಇದು ಏನಾಗಬೇಕು? ಬೋಧಿಸುವವನಿಗೂ ಆಲಿಸುವವನಿಗೂ ಅನುಭವ ಆಗಬೇಕು, ಒಳಗಡೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಒಂದು ಇನ್ನರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಅಥವಾ ಇಂಟರ್ನಲ್ ಎಕ್ಸ್ಪೀರಿಯನ್ಸ್. ಯೇಸು ಕ್ರಿಸ್ತನ ಅನುಭವ, ಪರಿಶುದ್ಧಾತ್ಮನ ಅನುಭವ ಎಲ್ಲಿ ಆಗಬೇಕು ಕೇಳಿದರೆ ನಮ್ಮ ನಾಲೆಡ್ಜಲ್ಲೇ ಅಲ್ಲ, ನಮ್ಮ ಹಾರ್ಟಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಸ್ಪಿರಿಟಲ್ಲಿ, ಸೋಲಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಅನುಭವ ಆಗಬೇಕು. ಅದರಿಂದ ಆ ಅನುಭವ ತಂದುಕೊಡುವಂತಹ ಕೆಲವೊಂದು ಸತ್ಯದ ಅರಿವನ್ನು ನಾವು ಈ ದಿನ ಪಡ್ಕೊಳ್ಳೋಣ. ಈ ಅನುಭವ ನಾವು ಎಷ್ಟು ಮಾಡ್ಕೊಳ್ತೀವೋ ಪ್ರೀತಿಯ ಸಹೋದರ ಸಹೋದರಿಯರೇ, ಅಷ್ಟು ನಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಬ್ಯೂಟಿ ಅಂತ ಹೇಳುವಾಗ, ಬ್ಯೂಟಿಫುಲ್ ಅಂತ ಹೇಳುವಾಗ ಪ್ರಾಪಂಚಿಕವಾದ ಒಂದು ಬ್ಯೂಟಿ ಅಲ್ಲ. ಈಗ ನೋಡುವಾಗ ಇವಳನ್ನ ನೋಡಿ ಬ್ಯೂಟಿಫುಲ್ ಅಂತೀವಿ, ಅವ್ರನ್ನ ಬ್ಯೂಟಿಫುಲ್ ಇದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ, ಮನೆ ಬ್ಯೂಟಿಫುಲ್ ಆಗಿದೆ, ಕಾರ್ ಬ್ಯೂಟಿಫುಲ್ ಆಗಿದೆ, ಡ್ರೆಸ್ ಬ್ಯೂಟಿಫುಲ್ ಆಗಿದೆ, ಫೇಸ್ ಬ್ಯೂಟಿಫುಲ್ ಆಗಿದೆ. ಈ ಬ್ಯೂಟಿ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಯಾವ ಬ್ಯೂಟಿ ಅಂದರೆ ಯೇಸು ಕ್ರಿಸ್ತನ ಒಂದು ಕ್ಯಾರೆಕ್ಟರ್,
ಈ ದೇವರ ಒಂದು ಆ ಮಹಿಮೆ, ಗ್ಲೋರಿ ಆಫ್ ಗಾಡ್. ನಾನು ಕಳೆದ ದಿವಸ ಹೇಳಿದೆ, ಗ್ಲೋರಿ ಆಫ್ ಗಾಡ್ ಒಂದು ರೀತಿಯಲ್ಲಿ ನಾವು ನೋಡುವಾಗ ದಟ್ ಈಸ್ ದ ಬ್ಯೂಟಿ ಆಫ್ ಗಾಡ್, ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಒಂದು ತೇಜಸ್ಸು, ದಟ್ ಗ್ಲೋರಿ, ಆ ಮಹಿಮೆ. ಬೈಬಲ್ ಹೇಳುತ್ತಲ್ವಾ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳ್ಕೊಂಡವರು ಅಂತ. ಆಲ್ ಆರ್ ಫಾಲನ್ ಶಾರ್ಟ್ ಆಫ್ ದಟ್ ಗ್ಲೋರಿ. ಆ ಮಹಿಮೆ ಕಳ್ಕೊಬಿಟ್ಟಿದ್ದೀವಿ. ಆ ಬ್ಯೂಟಿ ಹೋದ್ಮೇಲೆ ಏನೂ ಇಲ್ಲ, ಏನೂ ಉಳಿದಿಲ್ಲ. ಅದಕ್ಕೇ ಮನುಷ್ಯನಿಗೆ ಬ್ಯೂಟಿ ಕಾನ್ಷಿಯಸ್ನೆಸ್ ಜಾಸ್ತಿ. ಈಗ ನಾನು ಸುಂದರವಾಗಿ ಕಾಣಬೇಕು ಅಂತ ನಾವು ಸುಂದರವಾಗಿ ಕಾಣಲಿಕ್ಕೆ ಸುಂದರವಾಗಿ ಮೇಕಪ್ ಮಾಡ್ತೀವಿ, ಡೈಟಿಂಗ್ ಮಾಡ್ತೀವಿ, ಆಮೇಲೆ ಡ್ರೆಸ್ ಹಾಕ್ಕೊಳ್ತೀವಿ, ಅಲಂಕಾರ ಮಾಡ್ಕೊಳ್ತೀವಿ. ಅದು ಜಾಸ್ತಿ ನಮಗೆ. ನಮ್ಮ ಮನೆ ಸುಂದರವಾಗಿ ಕಾಣಬೇಕು. ನೀಟಾಗಿ ಕಾಣೋದು ಬೇರೆ, ಡೀಸೆಂಟಾಗಿ ಕಾಣೋದು ಬೇರೆ. ಸುಂದರವಾಗಿ ಕಾಣೋದಂದರೆ ಅಟ್ರ್ಯಾಕ್ಟಿವ್ ಆಗಿರಬೇಕು. ಈ ಮನೆ ಸುತ್ತಲೂ ಇದ್ದವ್ರು ನೋಡುವಾಗ ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕು, ಕಂಡು ಹೇಳಬೇಕು, ಓ ಕೆಲ್ವಿನ್ ಮನೆ, ಸೂಪರ್ ಮನೆಯಪ್ಪ. ಕಿಟಕಿ ನೋಡಿದಿರಾ, ಎಲ್ಲ ಒರಿಜಿನಲ್ ಟೀಕ್ ವುಡ್ದು, ಗ್ರಾನೈಟ್ ನೋಡಿದ್ದೀರಾ, ಮಾರ್ಬಲ್ಸ್ ನೋಡಿದ್ದೀರಾ, ಮನೆ ಮುಂದೆ ಗಾರ್ಡನ್ ನೋಡಿದ್ದೀರಾ, ಇಂಟರ್ಲಾಕ್ ನೋಡಿದ್ದೀರಾ, ಮನೆ ಪಾರ್ಕಿಂಗಲ್ಲಿ ನಿಂತಿರುವ ಕಾರ್ ನೋಡಿದ್ದೀರಾ, ಆಡಿ ಕಾರ್ ನೋಡಿದ್ದೀರಾ, BMW ಕಾರ್ ನೋಡಿದ್ದೀರಾ. ಸೊ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಹಾಗೆ ಕಂಡು ಜನರು ಹೊಗಳಬೇಕು. ಹೊಗಳುವಾಗ ಮನಸ್ಸಿಗೆ ಏನೋ ಒಂದು ಖುಷಿ. ಮೇಲೆ ಹೋಗ್ತೀವಿ, 1 ಇಂಚ್ ಮೇಲೆ ಹೋಗ್ತೀವಿ. ಎಷ್ಟು ಮೇಲೆ ಹೋದರೂ ಲಾಸ್ಟಿಗೆ ನಿಮ್ಮನ್ನು ಎತ್ಕೊಂಡೋಗಿ 6 ಅಡಿ 3 ಅಡಿ ಅಳತೆಯಲ್ಲಿ ಬಿಸಾಡಿ ಮಣ್ಣು ಹಾಕಿ ಬರ್ತಾರೆ. ಅಲ್ಲಿ BMW ಎಲ್ಲ ಹಾಕಲ್ಲ, ಟೀ ಕುಡ್ ಯಾವುದು ಹಾಕೋದಿಲ್ಲ, ಮಣ್ಣೆ ಹಾಕೋದು. ಆದ್ದರಿಂದ ನೀವು ಎಷ್ಟೇ ಬ್ಯೂಟಿಫುಲ್ಲಾಗಿ, ಕೆಲವರಿದ್ದಾರೆ, ಕೆಲವರು ಈ ಹೊರದೇಶಕ್ಕೆಲ್ಲ ಹೋಗ್ತಾರೆ. ಉದ್ದೇಶ ಏನು ಗೊತ್ತಾ? ಏನು ಉದ್ದೇಶ ಸಂಜೀತಣ್ಣ ನೀವೇ ಹೇಳಿ? ಅಲ್ಲ, ಆವಾಗ ಹೋಗಿದ್ರ ಉದ್ದೇಶ, ಈಗ ಬಂದುಬಿಟ್ಟಿದ್ದೀರಿ. ಈಗ ಉದ್ದೇಶ ಬಂದಿದ್ದು ಬೇರೆ, ಹೋಗಿದ್ದು ಬೇರೆ ಅಲ್ವಾ? ಮನೆ ಕಟ್ಟಬೇಕು. ಅವರಲ್ಲ, ಸುಮಾರು ಜನ ಹೋಗೋರದ್ದು ಉದ್ದೇಶ. ಪಾಪ ಇವರು ಮುಂದೆ ಇದ್ದಿದ್ದರಿಂದ ಹೇಳ್ತಾ ಇರೋದು. ಸೊ ಮನೆ ಕಟ್ಟಬೇಕು. ಮನೆ ಕಟ್ಟೋದು ಯಾಕೆ? ವಾಸ ಮಾಡಲಿಕ್ಕಲ್ಲ, ನೋಡಬೇಕು, ಊರವರೆಲ್ಲ ನೋಡಬೇಕು, ನನ್ನ ಮಗ ಫಾರಿನ್ನಿಗೆ ಹೋಗಿದ್ದಾನೆ, ಹೋಗಿ ದುಡ್ಡು ಸಂಪಾದನೆ ಮಾಡಿ ನೋಡಿ ದೊಡ್ಡ ಮನೆ. ಅಥವಾ ನನ್ನ ಗಂಡ ಫಾರಿನಿಗೆ ಹೋಗಿದ್ದಾನೆ, ಅಲ್ಲಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ. ಇದು ಜನರಿಗೆ ಗೊತ್ತಾಗಬೇಕು, ಜನ ಹೊಗಳಬೇಕು. ಅವಾಗ ಏನೋ ಒಂದು ಖುಷಿ ಮನಸ್ಸಿಗೆ. ಇದೆಲ್ಲ ಯಾರಲ್ಲಿ ಇರ್ತದೆ ಅಂದರೆ, ಈ ಆಸೆಗಳಿರೋದು ಈ ಸತ್ತವರಲ್ಲಿ. ಆತ್ಮಿಕವಾಗಿ ಸತ್ತಿರ್ತಾರೆ ಅಂದರೆ ಒಳಗಡೆ ಆ ಸೌಂದರ್ಯವನ್ನು ಕಳ್ಕೊಂಡಿರ್ತಾರೆ. ಒಳಗಡೆ ನಿಜವಾದ ಬ್ಯೂಟಿ ಇಲ್ಲ ಅವರಿಗೆ. ಸೊ ದೇ ಆರ್ ಸೀಕಿಂಗ್ ಟು ಬಿ ಬ್ಯೂಟಿಫುಲ್. ಆದ್ದರಿಂದ ಅವರು ಸುಂದರವಾಗಿ ಕಾಣಬೇಕು ಎಲ್ಲವೂ ಕೂಡ. ನೋಡಿ, ನಾನು ಹೇಳ್ತಾ ಇರೋದು ಡೀಸೆಂಟಾಗಿ ಮನೆ ಕಟ್ಟೋದು, ಡೀಸೆಂಟಾಗಿ ಬಟ್ಟೆ ಹಾಕೋದು, ಡೀಸೆಂಟಾಗಿ ತಲೆ ಬಾಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಇದು ಯಾವುದು ಅಲ್ಲ ಹೇಳ್ತಾ ಇರೋದು. ಆ ಡೀಸೆನ್ಸಿ ಪವಿತ್ರಾತ್ಮನಿಂದ ಬರೋದು, ಅದು ಬೇಕು. ಆದರೆ ಇದು ಡೀಸೆನ್ಸಿ ಅಲ್ಲ, ಇದು ಅಟ್ರಾಕ್ಷನ್. ಇನ್ನೊಬ್ಬರನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ನಮ್ಮನ್ನು ಜನರು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ನಾನು ಯಾರು ಅಂತ ಗೊತ್ತಾಗಬೇಕು. ನನ್ನ ಮನೆ, ನನ್ನ ಮನೆಯವರು ಗೊತ್ತಾಗಬೇಕು ಬೇರೆಯವರಿಗೆ. ಆಗ ಏನೋ ಒಂದು ಖುಷಿ. ಅದನ್ನು ಏನಂತ ಹೇಳ್ತೀವಿ ಗೊತ್ತಾ? ಸೆಲ್ಫ್ ಗ್ಲೋರಿ. ಸೆಲ್ಫ್ ಗ್ಲೋರಿ ಅಂತ ಹೇಳ್ತೀವಿ. ವಿ ಆಲ್ ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ವೈ ವಿ ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ? ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ದ ಟ್ರೂ ಗ್ಲೋರಿ. ವೆನ್ ಯು ಲೂಸ್ ದ ಟ್ರೂ ಗ್ಲೋರಿ, ಯು ವಿಲ್ ಸ್ಟಾರ್ಟ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ನಿಜವಾದ ಮಹಿಮೆ ಕಳ್ಕೊಂಡಾಗ ನಾವು ಸ್ವಾರ್ಥಭರಿತ ಮಹಿಮೆಯನ್ನು ಹುಡುಕುತ್ತಾ ಹೋಗ್ತೀವಿ, ಪಡ್ಕೊಳ್ಳಿಕ್ಕೆ ಹೋಗ್ತೀವಿ. ನಿಮ್ಮ ಒಳಗಡೆ ಆ ನಿಜವಾದ ಮಹಿಮೆ ಬಂದು ತುಂಬಿಕೊಂಡಾಗ, ವೆನ್ ಯು ಆರ್ ಫಿಲ್ಡ್ ಬೈ ದ ಟ್ರೂ ಗ್ಲೋರಿ ಆಫ್ ಗಾಡ್, ಯು ವಿಲ್ ನೆವರ್ ಸೀಕ್ ದ ಗ್ಲೋರಿ ಫ್ರಮ್ ದ ಪೀಪಲ್. ನಿಮ್ಮ ಒಳಗಡೆ ನಿಜವಾದ ಮಹಿಮೆ ತುಂಬಲ್ಪಟ್ಟಾಗ ನೀವು ಜನರಿಂದ ಮಹಿಮೆ ಬಯಸೋದಿಲ್ಲ. ಕೆಲವರಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿರ್ತಾರೆ, ನಮಗೇನು ಯಾರು ಏನು ಹೇಳೋದು ಬೇಡ, ನಮಗೇನು ಮಹಿಮೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಯಾರು ಅವ್ರನ್ನ ಹೊಗಳಲಿಲ್ಲ ಅಂದರೆ ತುಂಬ ಗಾಯನೂ ಮಾಡ್ಕೊಳ್ತಾರೆ. ಅದು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಜಾಸ್ತಿ, ಪ್ರೇಯರ್ ಗ್ರೂಪ್ಸ್ಗಳಲ್ಲಿ ಜಾಸ್ತಿ. ಪ್ರೇಯರ್ ಗ್ರೂಪಲ್ಲಿ ಇಲ್ಲದೆ ಇರೋರಿಗೆ ಅದರ ಐಡಿಯಾನೇ ಇಲ್ಲ ಬಿಡಿ. ಸೊ ಅದರಿಂದ ಅವ್ರಿಗೆ ಬೇರೆ ಥರ ಐಡಿಯಾ. ಇಲ್ಲಿ ಸ್ಪಿರಿಚುವಲ್ ಆಗಿ, ಅಲ್ಲಿ ಭೌತಿಕವಾಗಿ, ಲೌಕಿಕವಾದ ರೀತಿಯಲ್ಲಿ. ಇಲ್ಲಿ ಕಾರೆಲ್ಲ ಇರೋದಿಲ್ಲ, ಇಲ್ಲಿ ಪ್ರೇಯರ್, ಟಂಗ್ಸ್, ಪ್ರಾರ್ಥನೆ ಅದೆಲ್ಲ ಇರುತ್ತೆ. ಸೊ ಜನ ಗುರುತಿಸ್ಬೇಕು, ಚೆನ್ನಾಗಿ ಹಾಡಬೇಕು, ಚೆನ್ನಾಗಿ ಕೀಬೋರ್ಡ್ ಪ್ಲೇ ಮಾಡಬೇಕು, ಚೆನ್ನಾಗಿ
ವಾಕ್ಯ ಹೇಳಬೇಕು, ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ನಲ್ಲಿ ವಾಕ್ಯ ಹೇಳಬೇಕು, ಹಾಡಬೇಕು, ಪ್ರೈಸ್ ಆ್ಯಂಡ್ ವರ್ಷಿಪ್ ಲೀಡ್ ಮಾಡಬೇಕು. ಇದೆಲ್ಲ ಕ್ಯಾರಿಸ್ಮ್ಯಾಟಿಕ್ ಗ್ರೂಪಲ್ಲಿ. ನಿಮ್ಮ ಗ್ರೂಪಲ್ಲಿ ಇದೆಯಾ? ನಮ್ಮ ಗ್ರೂಪಲ್ಲಿ ಇದೆಯಾ? ಇದು ಇಲ್ದೇ ಇರೋ ಗ್ರೂಪ್ ಯಾವುದೂ ಇಲ್ಲ, ಆಯಿತಾ? ಇದೆಲ್ಲ ಗ್ರೂಪಲ್ಲೂ ಇರುತ್ತೆ, ಬರುತ್ತೆ. ಆದರೆ ಗ್ರೂಪ್ ಹಾಳಾಗಲ್ಲ, ನೀನು ಹಾಳಾಗ್ತೀಯ. ಅರ್ಥ ಆಗ್ತಿದೆಯಾ? ನೀನು ಯಾವಾಗ ಒಂದು ಸ್ವಮಹಿಮೆ ಹುಡುಕ್ತೀಯೋ, ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಜೀಸಸ್. ದಟ್ಸ್ ದ ಡೇಂಜರ್. ವೆನ್ ಯು ಸೀಕ್ ಸೆಲ್ಫ್ ಗ್ಲೋರಿ, ಯು ವಿಲ್ ಲೂಸ್ ದ್ಯಾಟ್ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್. ಅದು ಯಾವುದೇ ರೀತಿಯಲ್ಲಿರಲಿ, ಸ್ಪಿರಿಚುವಲ್ ಆಗಿರ್ಬೋದು, ಔಟ್ಸೈಡ್ ಸ್ಪಿರಿಚುವಲ್ ವರ್ಲ್ಡ್ಲಿ ಆಗಿರ್ಬೋದು. ಪಿಶಾಚಿ ಆಗಿದ್ದು ಹೇಗೆ? ದೇವದೂತ, ಏಂಜಲ್ ಆಫ್ ಗಾಡ್ ಬಿಕೇಮ್ ಏಂಜಲ್ ಆಫ್ ಡೆವಿಲ್. ಬಿಕೇಮ್ ಎನ್ ಡೆವಿಲ್. ದೇವರ ದೂತ ಡೆವಿಲ್ ಆಗಿದ್ದು ಹೇಗೆ? ಪಿಶಾಚಿ ಆಗಿದ್ದು ಹೇಗೆ? ಅವನಿಗೆ ಅಲ್ಲಿ ಕೊಂಬು ಬಂತಾ? ಇಲ್ಲ. ಬಾಲ ಬಂತಾ? ಇಲ್ಲ. ಅಥವಾ ಅವನು ಸುಂದರನಾಗಿದ್ದ, ತೇಜಸ್ಸಿನಿಂದ ಇದ್ದ, ಅವನೇನಾದರೂ ಕಪ್ಪುಗಾದ್ನಾ? ಇಲ್ಲ. ಎಲ್ಲಿ? ಅವನ ಒಳಗಡೆ, ಇನ್ಸೈಡ್ ಆಫ್ ಹಿಸ್ ಹಾರ್ಟ್ ಪ್ರೈಡ್ ಬಂತು. ಹಿ ಸ್ಟಾರ್ಟೆಡ್ ಸೀಕಿಂಗ್ ಗ್ಲೋರಿ. ಅವನು ಮಹಿಮೆಯನ್ನು ಹೊಂದ್ಕೊಳ್ಳಲಿಕ್ಕೆ ಆಸೆ ಪಟ್ಟ. ಅದು ಸಾಧಾರಣ ಮಹಿಮೆ ಅಲ್ಲ, ನಾನು ದೇವ್ರ ಥರ ಆಗಬೇಕು ಅಂತ. ದೇವ್ರ ಥರ ಆಗಬೇಕು ಅನ್ನೋದು ಎರಡು ರೀತಿಯಲ್ಲಿದೆ. ಒಂದು ದೇವರ ಮಹಿಮೆಗಾಗಿ, ಇನ್ನೊಂದು ಸ್ವಮಹಿಮೆಗಾಗಿ. ನಾವಿವತ್ತು ಆಸೆ ಪಡಬೇಕು, ನಾನು ಯೇಸುವಿನ ಹಾಗೆ ಆಗಬೇಕು ಅಂತ. ಯಾಕೆ ಅಂದರೆ ಅವರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ, ನನ್ನ ದೇಹದ ಮುಖಾಂತರ, ಜೀವಿತದ ಮುಖಾಂತರ, ಫಾರ್ ಹಿಸ್ ಗ್ಲೋರಿ. ಆ ಆಸೆ ಒಳ್ಳೆಯದು. ಆದರೆ ಇವತ್ತು ಹಾಗೆ ಅಲ್ಲ. ಫಾರ್ ಮೈ ಓನ್ ಗ್ಲೋರಿ, ನನ್ನನ್ನು ಜನ ಗುರುತಿಸಬೇಕು, ಅದಕ್ಕೋಸ್ಕರ ನಾವಿವತ್ತು ಬದುಕ್ತೀವಿ. ಎಷ್ಟೋ ಜನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತೀರಿ, ಯಾಕೆ? ಕಾಸ್ಟ್ಲಿ ವಿದ್ಯಾಭ್ಯಾಸ ಕೊಡಿಸ್ತಾರೆ, ಯಾಕೆ? ಫಾರಿನಿಗೆ ಕಳಿಸಿ ಎಜುಕೇಷನ್ ಮಾಡಿಸ್ತಾರೆ, ಯಾಕೆ? ಇಲ್ಲಿ ಇಂಡಿಯಾದಲ್ಲಿ ಅವರಿಗೆ ABCD ಇದು ಯಾವುದು ಕಲಿಸಲ್ವಾ? ಓದು ಬರ ಇಲ್ಲಿ ಕಲ್ತ್ರೆ ತಲೆಗೆ ಹೋಗಲ್ವಾ? ಹೋಗುತ್ತೆ. ಆದರೆ ಏನು ಸಿಗೋದಿಲ್ಲ ಗೊತ್ತಾ? ಈ ಒಂದು ಐಡೆಂಟಿಟಿ ಸಿಗೋದಿಲ್ಲ, ಜನ ಗುರುತಿಸೋದಿಲ್ಲ. ಜನ ಗುರುತಿಸ್ಬೇಕು, ಮಾತಾಡಬೇಕೇನಂತ, ಅವ್ರ ಮಗನ ಎಲ್ಲಿ ಕಳಿಸಿದ್ದಾರೆ ಗೊತ್ತಾ? ಆಸ್ಟ್ರೇಲಿಯಾಕ್ಕೆ ಕಳಿಸಿದ್ದಾರೆ ಹೈಯರ್ ಸ್ಟಡಿ ಮಾಡಲಿಕ್ಕೆ. ಅಲ್ಲಿ ಹೋಗಿ ಏನು ಮಣ್ಣು ತಿಂತ ಇದ್ದಾನೆ ಅಂತ ಇವ್ರಿಗೆ ಗೊತ್ತಿಲ್ಲ. ಆಸ್ಟ್ರೇಲಿಯಾಕ್ಕೆ ಹೋದ ತಕ್ಷಣ ಏನು ಬಾಡಿ ಚೇಂಜ್ ಆಗುತ್ತಾ? ಅದೇ ಬಾಡಿನೇ. ಸ್ವಭಾವ ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗೋದಿಲ್ಲ. ನೀವೆಲ್ಲೋದ್ರೂ ಅದೇನೆ. ಆದರೆ ಏನು ಮಹಿಮೆ, ಸ್ವ ಮಹಿಮೆ. ಪಿಶಾಚಿ ಅವನು ದೂತ, ದೇವದೂತನಾಗಿದ್ದ, ಅವನು ಯಾವಾಗ ಆ ಒಂದು ಮಹಿಮೆ ಬಯಸಿದ್ನೋ, ಅದು ಅವನನ್ನು ಕೆಳಗಡೆಗೆ ತಗೊಳ್ಬಂತು. ದೇವರ ಸಾನ್ನಿಧ್ಯದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದವನು ಕೆಳಗಡೆಗೆ ಬಂದು ಯಾವ ಮಟ್ಟಕ್ಕೆ ಬಂದ ಗೊತ್ತಾ? ಅವನ ಒಳಗಡೆ ಏನು ತುಂಬಿಕೊಳ್ತು ಗೊತ್ತಾ? ಹೇಟ್ರೇಟ್ ಆ್ಯಂಡ್ ಜೆಲಸ್. ವೆನ್ ಯು ಸ್ಟಾರ್ಟ್ ಸೀಕಿಂಗ್ ದ ಸೆಲ್ಫ್ ಗ್ಲೋರಿ, ಯು ವಿಲ್ ಫಾಲ್ ಡೌನ್. ಕೆಳಗೆ ಬಿದ್ದು ಹೋಗ್ತೀರಾ. ನೀವು ಅಲ್ಲೇ ಹುಡುಕ್ರಿ, ಈ ಪ್ರಾಪಂಚಿಕವಾದ ಒಂದು ಮಹಿಮೆ ಹುಡುಕಿದ್ರು ಕೆಳಗೆ ಬರ್ತೀರಿ. ಆತ್ಮೀಕ ಕ್ಷೇತ್ರದಲ್ಲಿ ಲೂಸಿಫರ್ನ ಹಾಗೆ ನೀವು ಪ್ರೇಯರ್ ಗ್ರೂಪಲ್ಲಿದ್ದು, ಒಳ್ಳೆ ಚರ್ಚಲ್ಲಿದ್ದು, ಸಭೆಯಲ್ಲಿದ್ದು, ನೀವು ಅಲ್ಲೂ ಕೂಡ ಸೆಲ್ಫ್ ಗ್ಲೋರಿ ಹುಡುಕೋದಾದರೆ, ನನ್ನನ್ನು ಗುರುತಿಸ್ಬೇಕು, ನನ್ನ ಫ್ಯಾಮಿಲಿನ ಗುರುತಿಸ್ಬೇಕು, ಅಥವಾ ನನ್ನ ಕಾರ್ಯಗಳನ್ನು ಜನರು ಗುರುತಿಸ್ಬೇಕು ಅನ್ನೋದಾದರೆ, ಸ್ಪಿರಿಚುವಲ್ ವರ್ಲ್ಡಲ್ಲಿ ಅಲ್ಲೂ ನೀವು ಕೆಳಗೆ ಬರ್ತೀರಿ. ಕೆಳಗೆ ಬರೋದಂದರೆ ಏನು? ಕೆಳಗೆ ಬರೋದಂದರೆ ದುಡ್ಡು ಕಾಸಲ್ಲಿ ಕೆಳಗೆ ಬರ್ತೀರಿ ಅಂತ ಅಲ್ಲ, ಆರೋಗ್ಯ ಕಳ್ಕೊಂಡು ರೋಗಿ ಆಗ್ತೀರಿ ಅಂತ ಅಲ್ಲ, ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ ಅಂತ ಅಲ್ಲ. ಯು ವಿಲ್ ಲೂಸ್ ದ ಪ್ರೆಸೆನ್ಸ್ ಆರ್ ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಯು ವಿಲ್ ಲೂಸ್ ದ ಫೆಲೋಶಿಪ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಸಾನ್ನಿಧ್ಯ ಕಳ್ಕೊಳ್ತೀಯ, ಆ ಯೇಸು ಕ್ರಿಸ್ತನ ಅನ್ಯೋನ್ಯತೆ ಕಳ್ಕೊಳ್ತೀಯ. ಅದು ಕೆಳಗೆ ಬರೋದು ಅಂದರೆ. ಇವತ್ತು ಎಷ್ಟೋ ಜನ ಮೇಲೆ ನಿಂತು, ಸ್ಟೇಜಲ್ಲಿ ಮೇಲೆ ನಿಂತು ಬೋಧನೆ ಮಾಡ್ತಾರೆ, ಆದರೆ ಅವ್ರು ನಿಜವಾಗಲೂ ಎಷ್ಟೋ ಜನ, ಎಲ್ಲರೂ ಅಲ್ಲ, ಕೆಳಗಡೆ ಇದ್ದಾರೆ. ಕೆಳಗಡೆ ಇರೋದಂದ್ರೆ ಏನು? ದೇವರ ಅನ್ಯೋನ್ಯತೆಯಿಂದ ದೂರದಲ್ಲಿದ್ದಾರೆ. ಎಷ್ಟೋ ಜನ ಕ್ರೈಸ್ತರು ಮೇಲ್ಗಡೆ ಮನೆ ಕಟ್ತೀವಿ, ದೊಡ್ಡ ದೊಡ್ಡ ಎತ್ತರದಲ್ಲಿ ಮನೆ ಕಟ್ತೀವಿ, ಆದರೆ ಕೀಳುಮಟ್ಟದಲ್ಲಿದ್ದಾರೆ. ಕೀಳುಮಟ್ಟ ಅಂದರೆ ಯಾವುದು? ದೇ ಆರ್ ನಾಟ್ ಇನ್ ಫೆಲೋಶಿಪ್ ವಿತ್ ಗಾಡ್. ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ. ಆ ಒಂದು ದುರವಸ್ಥೆಯಲ್ಲಿ ಇವತ್ತು ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರೊಬ್ಬರು ಆ ರೀತಿ ಆಗಬಾರ್ದು. ಒಂದು ವೇಳೆ ಆ ರೀತಿ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ವಾಪಸ್ ಬರಬೇಕು. ಅದಕ್ಕೋಸ್ಕರನೇ ಪರಿಶುದ್ಧಾತ್ಮರು ಈ ಆಲೋಚನೆಗಳನ್ನು ನಮಗೆಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ವಿ ನೀಡ್ ಟು ಡ್ರಿಂಕ್ ಮೋರ್ ದ ಲಿವಿಂಗ್ ವಾಟರ್. ಈ ಜೀವಜಲ ಹೆಚ್ಚು ಕುಡಿಬೇಕು. ಅಂದರೆ
ಹೆಚ್ಚಾಗಿ ಯೇಸು ಕ್ರಿಸ್ತನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ಆ ಅನುಭವ ಇನ್ನೂ ನಾವು ಅಧಿಕಪಡಿಸ್ಕೋಬೇಕು. ಒಂದೊಂದು ದಿನ ಕೂಡ ಈ ಲೋಕದಲ್ಲಿ ಜೀವಿಸುವಾಗ ನೋಡಿ, ಪ್ರತಿಯೊಂದು ಕೂಡ ನಮ್ಮ ಆಯ್ಕೆ ಮೇಲೆ ನಿಂತ್ಕೊಂಡಿದೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಓನ್ ಚಾಯ್ಸ್. ಇಟ್ಸ್ ಯುವರ್ ಚಾಯ್ಸ್. ದೇವರು ಇಳಿದು ಬಂದ್ಬಿಟ್ಟು ಎಲ್ಲರನ್ನೂ ಹೊತ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಇಟ್ಸ್ ಯುವರ್ ಚಾಯ್ಸ್. ಗಾಡ್ ಹ್ಯಾಸ್ ಓಪನ್ಡ್ ದ ಹೆವನ್ ಫಾರ್ ಎವ್ರಿಬಡಿ. ಜೀಸಸ್ ಕ್ರೈಸ್ಟ್ ಈಸ್ ಅವೈಲಬಲ್ ಫಾರ್ ಎವ್ರಿಬಡಿ. ಗಾಡ್ ಸೆಂಟ್ ಹಿಸ್ ಹೋಲಿ ಸ್ಪಿರಿಟ್ ಫಾರ್ ಆಲ್ ದ ಪೀಪಲ್. ದೇವರು ಪವಿತ್ರಾತ್ಮರನ್ನ ಎಲ್ಲ ಜನರಿಗೋಸ್ಕರ ಕಳಿಸ್ಕೊಟ್ಟಿದ್ದು. ಸ್ವರ್ಗವನ್ನು ಯೇಸು ಕ್ರಿಸ್ತನ ಮರಣದ ಮುಖಾಂತರ, ದೇಹದ ಮುಖಾಂತರ ದೇವರು ಓಪನ್ ಮಾಡಿ ಕೊಟ್ಟಿದ್ದು ಸರ್ವ ಜನರಿಗೆ, ಎಲ್ಲ ಮನುಷ್ಯರಿಗೋಸ್ಕರ. ಕೆಲವು ಮನುಷ್ಯರಿಗೋಸ್ಕರ ಅಲ್ಲ, ಎಲ್ಲ ಮನುಷ್ಯರಿಗೋಸ್ಕರ. ಈಗ ನಮ್ಮ ಆಯ್ಕೆ ನಮ್ಮ ಮುಂದೆ ಇಟ್ಟಿದ್ದಾರೆ ದೇವರೀಗ. ಅದು ಬೇಡ, ಅದು ಇದರಲ್ಲಿ ರೆಕಾರ್ಡಿಂಗ್ ಸೌಂಡು ಬೇರೆ ಬರುತ್ತೆ. ಪರವಾಗಿಲ್ಲ ಬಿಡಿ, ಆ ಕಡೆಗೆ ತಿರ್ಸ್ಕೊಳ್ಳಿ, ಆ ಕಡೆಗಾರೋ ಇರಲಿ, ಆ ಕಡೆಗೆ ತಿರ್ಸ್ಕೊಬಿಡಿ. ಥ್ಯಾಂಕ್ ಯು ಜುಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಧರ್ಮೋಪದೇಶ ಕಾಂಡನ ವಾಕ್ಯದ ಮುಖಾಂತರ ಹೋಗೋಣ. ನೀವೆಲ್ಲ ಬೈಬಲ್ ತೊಗೊಂಡು ಬಂದಿದ್ದೀರಿ. ಏನಿವೆ, ಕೆಲವರಿಗೆ ಬೈಬಲ್ ತೊಗೊಂಡು ಬಂದಾಗ ಬೈಬಲಿಂದ ಹೇಳಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಬೈಬಲಲ್ಲಿ ಒಂದು ವಾಕ್ಯ ಹೇಳಿಲ್ಲ ಅಂತ. ಇಷ್ಟೊತ್ತು ತನಕ ಹೇಳಿದ ಪೂರ್ತಿ ಬೈಬಲ್ ವಾಕ್ಯಗಳೇ. ಏನಿವೆ, ಧರ್ಮೋಪದೇಶ ಕಾಂಡ, ಡ್ಯೂಟ್ರೋನಮಿ ಚಾಪ್ಟರ್ 30 ವರ್ಸ್ 19. ಧರ್ಮೋಪದೇಶ ಕಾಂಡ, ಕೊಂಕಣಿಲಿ ಏನು ಹೇಳ್ತಾರೆ? ದ್ವಿತೀನಿಯಂ ಚಾಪ್ಟರ್ 30 30 ಅಧ್ಯಾಯ ವಾಕ್ಯ 19 ಏನು ಹೇಳ್ತಾ ಇದೆ? ಮೋಶೆ ಇಸ್ರಾಯೇಲ್ ಜನರಿಗೆ ಧರ್ಮೋಪದೇಶ ಮಾಡಿ, ಅವರಿಗೆ ಬೇಕಾದಂಥ ಎಲ್ಲ ದೇವರ ವಾಕ್ಯವನ್ನು ಉಪದೇಶ ಮಾಡಿ, ಕೊನೆಯಲ್ಲಿ ಇದೊಂದನ್ನು ಹೇಳ್ತಾರೆ. ಏನನ್ನು ಹೇಳ್ತಾರೆ? ನಾನು ಸಾವು ಮತ್ತು ಜೀವವನ್ನು, ಶಾಪ ಮತ್ತು ಆಶೀರ್ವಾದವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಯಾಗಿದೆ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ. ಏನನ್ನು ಆರಿಸಿಕೊಳ್ಳಿ? ದೇವರು ಇಟ್ಟಿದ್ದಾರೆ ನಮ್ಮ ಮುಂದೆ. ಲೈಫನ್ನು ಇಟ್ಟಿದ್ದಾರೆ, ಡೆತ್ತನ್ನು ಇಟ್ಟಿದ್ದಾರೆ, ನಿತ್ಯ ಜೀವ ಇಟ್ಟಿದ್ದಾರೆ, ನಿತ್ಯ ಮರಣ ಇಟ್ಟಿದ್ದಾರೆ, ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾರೊಬ್ಬರು ಆ ನಿತ್ಯ ಮರಣ ಆರಿಸ್ಕೋಬೇಕು ಅನ್ನೋದು ದೇವ್ರ ಇಚ್ಛೆ ಅಲ್ಲ. ಅದಕ್ಕೇನು ಇಲ್ಲಿ ವಾಕ್ಯ ಹೇಳುತ್ತೆ, ಜೀವವನ್ನೇ ಆರಿಸ್ಕೊಳ್ಳಿ ಅಂತ ದೇವ್ರು ಕೇಳ್ಕೊಳ್ತಾ ಇದ್ದಾರೆ. ಚೂಸ್ ಲೈಫ್. ನೀವು ಮಾತ್ರ ಅಲ್ಲ, ನೀವು, ನಿಮ್ಮ ಮಕ್ಕಳು, ನಿಮ್ಮ ಸಂತತಿಯವರು, ಪ್ರತಿಯೊಬ್ಬರು ಕೂಡ, ಎಲ್ಲರೂ ಕೂಡ ಏನು ಆರಿಸ್ಕೋಬೇಕು ಅಂತ ದೇವರೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಮುಂದೆ ಇಟ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ, ಚೂಸ್ ಲೈಫ್ ಆ್ಯಂಡ್ ಡೆತ್ ಐ ಹ್ಯಾವ್ ಸೆಟ್ ಬಿಫೋರ್ ಯು. ಕರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ ಐ ಹ್ಯಾವ್ ಸೆಟ್ ಬಿಫೋರ್ ಯು. ಶಾಪ ಆಶೀರ್ವಾದ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಒಳಿತು ಕೆಡುಕು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾವು ಯು ಚೂಸ್. ಯಾಕೆ ಅಂದರೆ ನಿನಗೆ ನಾನೇನು ಕೊಟ್ಟಿದ್ದೇನೆ? ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಯು ದ ಫ್ರೀಡಮ್ ಆಫ್ ಚಾಯ್ಸ್. ನಿಮ್ಮಲ್ಲಿ ಇಷ್ಟು ಜನ ಇದ್ದೀರಲ್ವ, ನಿಮಗೆ ಯಾರಿಗೆ ಫ್ರೀಡಮ್ ಆಫ್ ಚಾಯ್ಸ್ ಇಲ್ಲ ಹೇಳಿ ನೋಡೋಣ. ಫ್ರೀಡಮ್ ಆಫ್ ಚಾಯ್ಸ್ ಇಲ್ಲದೆ ಇರೋರು ಯಾರು ಗೊತ್ತಾ? ಒಂದು, ಮಾನಸಿಕವಾಗಿ ಬುದ್ಧಿಮಾಂದ್ಯರಾಗಿರಬೇಕು. ಆ ಬುದ್ಧಿಮಾಂದ್ಯರಾಗಿದ್ದರೆ ಅವರಿಗೆ ಫ್ರೀಡಮ್ ಆಫ್ ಚಾಯ್ಸ್ ಇಲ್ಲ. ಗಾಡ್ ವಿಲ್ ಟೇಕ್ ಕೇರ್ ಆಫ್ ದೆಮ್, ಡೋಂಟ್ ವರಿ. ಕೆಲವರಿಗೆ ಅದು ಪ್ರಶ್ನೆ, ನಾನು ಸ್ವರ್ಗಕ್ಕೆ ಹೋಗ್ತೀನೋ ನರ್ಕಕ್ಕೆ ಹೋಗ್ತೀನೋ ಅನ್ನೋದು ಯೋಚನೆ ಬರ್ತಾ ಇಲ್ಲ. ಈಗ ಬುದ್ಧಿಮಾಂದ್ಯರು ಇದ್ದಾರಲ್ಲ ಬ್ರದರ್, ಅವ್ರು ಸ್ವರ್ಗಕ್ಕೆ ಹೋಗ್ತಾರಾ ನರ್ಕಕ್ಕೆ ಹೋಗ್ತಾರಾ? ಪಾಪ ತುಂಬ ಕನ್ಸರ್ನ್ ಅವ್ರ ಬಗ್ಗೆ. ಅವ್ರನ್ನ ದೇವ್ರು ನೋಡ್ಕೊಳ್ತಾರೆ, ನಿಂದು ಮಾತ್ರ ನೀನು ನೋಡ್ಕೊ, ಆಯಿತಾ? ಇನ್ನು ಕೆಲವರಿದ್ದಾರೆ, ಯಾವ ರೀತಿ? ಸತ್ತವರಿದ್ದಾರೆ, ಸತ್ತೋದವ್ರಿಗೆ ಫ್ರೀ ವಿಲ್ ಇದೆಯಾ? ಫ್ರೀಡಮ್ ಆಫ್ ಚಾಯ್ಸ್ ಇದೆಯಾ? ಈಗ ಒಂದು ಹೆಣ ಇಟ್ಟರೆ ಅದಕ್ಕೆ ಏನಾದರೂ ಫ್ರೀ ವಿಲ್ ಇದೆಯಾ? ಇನ್ನು ಸತ್ತವ್ರ ಬಗ್ಗೆ ಕೆಲವ್ರಿಗೆ ಚಿಂತೆ, ತುಂಬ ಕನ್ಸರ್ನ್. ಸತ್ತೋದವ್ರು ಇದ್ದಾರಲ್ಲ ಬ್ರದರ್, ಅವ್ರು ಎಲ್ಲಿ ಹೋಗ್ತಾರೆ ಅಂತ. ಅವ್ರಿಗೆ ಎಲ್ಲಾದರೂ ಹೋಗಲಿ, ನೀನು ಎಲ್ಲಿ ಹೋಗ್ತೀಯ ಅನ್ನೋದು ಮಾತ್ರ ನೋಡ್ಕೋ, ಸತ್ತವ್ರ ಬಗ್ಗೆ ಚಿಂತೆ ಮಾಡಬೇಡ, ಆಯಿತಾ? ಸೊ ಬದುಕಿರುವ ನೀನು, ನಿನ್ನ ಮುಂದೆ ಚಾಯ್ಸ್ ಇಟ್ಟಿದ್ದಾರೆ ದೇವರು. ಸತ್ತವರಿಗೆ ಚಾಯ್ಸ್ ಇಲ್ಲ, ಅವ್ರು ಹೋದರು, ಮುಗಿತವ್ರ ಕತೆ, ಬಿಟ್ಬಿಡಿ. ಆದರೆ ಜೀವ ಇರುವ ನಿನಗೆ ಇಟ್ಟಿದ್ದಾರೆ. ಇನ್ನು ಕೆಲವರಿಗೆ ಚಿಕ್ಕ ಮಗು
6 ತಿಂಗಳು 3 ತಿಂಗಳು 1 ವರ್ಷದ ಪಾಪನ ಇಟ್ಕೊಂಡು ತೋರಿಸ್ತಾರೆ. ಈ ಮಗುಗೆ ಸ್ವರ್ಗನ ನರಕನ ಅಂತ. ಆ ಮಗುಗೆ ಫ್ರೀಡಮ್ ಆಫ್ ಚಾಯ್ಸ್ ಇದೆಯಾ? ಇಲ್ಲ. ಸೊ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಯಾರಿಗೆಲ್ಲ ಈ ಒಂದು ಸ್ವಾತಂತ್ರ್ಯ ಇಲ್ವೋ, ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾರೆ, ಆದರೆ ಅದನ್ನು ಉಪಯೋಗಿಸುವ ಎಬಿಲಿಟಿ ಇಲ್ವೋ, ಗಾಡ್ ವಿಲ್ ಟೇಕ್ ಕೇರ್ ಆಫ್ ದೆಮ್. ದಟ್ ಈಸ್ ಗಾಡ್ಸ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಯು ಮೈಂಡ್ ಯುವರ್ ಬಿಸ್ನೆಸ್. ನೀನು ನಿನ್ನ ಕೆಲಸ ನೋಡ್ಕೋ. ಅವ್ರಿಗೆ ಫ್ರೀಡಮ್ ಆಫ್ ಚಾಯ್ಸ್ ಇಲ್ಲ. ಫ್ರೀಡಮ್ ಆಫ್ ಚಾಯ್ಸ್ ಇಲ್ಲದಿದ್ದ ಮೇಲೆ ಅವ್ರನ್ನ ಬಿಟ್ಬಿಡಿ. ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅವ್ರನ್ನ ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತ ದೇವರಿದ್ದಾರೆ. ನೀವು ಸೃಷ್ಟಿ ಯಾರನ್ನೂ ಮಾಡಲಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಹಾಳು ಮಾಡಬೇಡಿ ಅಷ್ಟೇ. ಆದ್ದರಿಂದ ದೇವರು ಸೃಷ್ಟಿ ಮಾಡಿದ ಯಾವುದನ್ನು ಹಾಳು ಮಾಡಬೇಡಿ. ನೀವು ಯಾರೂ ಸೃಷ್ಟಿಕರ್ತರ ಅಲ್ವಾ? ಯು ಆರ್ ನಾಟ್ ಕ್ರಿಯೇಟರ್. ಯು ಕೆನಾಟ್ ಕ್ರಿಯೇಟ್ ಎನಿಥಿಂಗ್. ಯು ಕ್ಯಾನ್ ಡಿಸ್ಕವರ್. ಕೆಲವೊಂದನ್ನು ಕಂಡುಹಿಡಿಬೋದು, ಕಂಡುಹಿಡಿದಿದ್ದು ಸೃಷ್ಟಿ ಆಗೋದಿಲ್ಲ. ಆಯಿತಾ? ಸೊ ಅದಿತ್ತು ಮೊದಲೇ, ನೀವು ಅದನ್ನು ಕಂಡುಹಿಡಿದ್ರಿ. ಸೊ ನೀರು ಕಂಡುಹಿಡಿಬೋದು ಇಲ್ಲಿದೆ ಅಂತ. ಸೊ ನೀರನ್ನ ನೀವು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಡ್ರಾಪ್ ನೀರನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನೇ ಆಗಬೇಕಾದ್ರೂ ಸೃಷ್ಟಿ ಕಾರ್ಯ ದೇವರಿಂದಾನೇ ಆಗಬೇಕು. ಅದು ದೇವರ ರೀತಿಯಲ್ಲಿ ಆಗ್ತದೆ. ಆದರೆ ದೇವರು ಈ ಫ್ರೀಡಮ್ ಆಫ್ ಚಾಯ್ಸ್, ಫ್ರೀ ವಿಲ್ ಇರುವ ಪ್ರತಿಯೊಬ್ಬರು, ನಮಗೆಲ್ಲರಿಗೂ ಫ್ರೀಡಮ್ ಆಫ್ ಚಾಯ್ಸ್ ಇದೆ. ಆಯ್ಕೆ ಮಾಡ್ಕೋಬೋದು. ನೀವು ಇವತ್ತು ಈ ವಾಕ್ಯ ಕೇಳಿಕೊಂಡು ಒಂದು ಪರ್ಸನಲ್ ಡಿಸಿಷನ್ ತಗೋಬೋದು ಬೇಕಾದರೆ. ಓಕೆ, ಆಫ್ಟರ್ ಹಿಯರಿಂಗ್ ದಿಸ್ ಮೆಸೇಜ್ ಯು ಕ್ಯಾನ್ ಮೇಕ್ ಎ ಪರ್ಸನಲ್ ಡಿಸಿಷನ್ ಟು ಫಾಲೋ ಜೀಸಸ್, ಆರ್ ಯು ಕ್ಯಾನ್ ರಿಜೆಕ್ಟ್ ದಿಸ್ ಮೆಸೇಜ್ ಆ್ಯಂಡ್ ಯು ಕ್ಯಾನ್ ಫಾಲೋ ವಾಟ್ ಎವರ್ ಯು ವಾಂಟ್. ದಟ್ ಈಸ್ ಅಪ್ ಟು ಯು. ಇವತ್ತಿನ ಸಂದೇಶವನ್ನು ಕೇಳಿಸ್ಕೊಂಡು ನೀವು ಒಂದು ತೀರ್ಮಾನ ಮಾಡ್ಬೋದು, ವಿತೌಟ್ ಮೈಂಡಿಂಗ್ ಎನಿ ಬಾಡಿ. ಯಾರನ್ನೂ ಮೈಂಡ್ ಮಾಡದೆ ನೀವೊಂದು ತೀರ್ಮಾನ ಮಾಡ್ಬೋದು. ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಆಧಾರದಲ್ಲಿ ನೀವು ತೀರ್ಮಾನ ಮಾಡ್ಬೋದು. ಟುಡೇ ಆನ್ವರ್ಡ್ಸ್ ಐ ಫಾಲೋ ಜೀಸಸ್. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಲೆಫ್ಟ್, ನೋ ಟರ್ನಿಂಗ್ ರೈಟ್, ನೋ ಟರ್ನಿಂಗ್ ಎನಿವೇರ್. ಯು ಕ್ಯಾನ್ ಮೇಕ್ ಡಿಸಿಷನ್ ಇಫ್ ಯು ವಾಂಟ್. ನಿಮಗೆ ಬೇಕಾದರೆ ಆ ರೀತಿ ಒಂದು ತೀರ್ಮಾನವನ್ನು ನೀವು ಮಾಡ್ಬೋದು. ಯಾವ ರೀತಿ? ಇಂದಿನಿಂದ ನಾನು ಯೇಸುವನ್ನು ಹಿಂಬಾಲಿಸ್ತೀನಿ, ಎಡಕ್ಕೂ ನೋಡೋದಿಲ್ಲ, ಬಲಗಡೆ ಯಾರಿದ್ದಾರೆ ನೋಡೋದಿಲ್ಲ, ಫ್ರಂಟಲ್ಲಿ ಯಾರಿದ್ದಾರೆ ನೋಡೋದಿಲ್ಲ, ಬ್ಯಾಕಲ್ಲಿ ಯಾರಿದ್ದಾರೆ ನೋಡೋದಿಲ್ಲ. ಐ ಜಸ್ಟ್ ಮೂವ್ ವಿತ್ ದ ಲಾರ್ಡ್. ನಾನು ಪ್ರಭುವಿನೊಂದಿಗೆ ಹೋಗ್ತೀನಿ. ಐ ಡೋಂಟ್ ಮೈಂಡ್ ದ ಪೀಪಲ್. ನಾನು ಯಾರನ್ನೂ ಮೈಂಡ್ ಮಾಡೋದಿಲ್ಲ. ಅವ್ರು ಯಾರು ನನಗೆ? ಅವ್ರು ಯಾರೂ ಅಲ್ಲ. ಸೊ ಆ ರೀತಿ ಬೇಕಾದರೂ ಹೋಗ್ಬೋದು. ಅಥವಾ ಅವರು ಬೇಕು, ಇವರು ಬೇಕು, ಎಲ್ಲರೂ ಬೇಕು ಅಂತ ಕಾಂಪ್ರಮೈಸ್ಡ್ ಆಗಿನೂ ಹೋಗ್ಬೋದು. ದಟ್ ಈಸ್ ಅಪ್ ಟು ಯು, ಮೀ. ಅದು ನನಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ಇಲ್ಲಿ ಯಾರಿಗೂ ಯಾರನ್ನೂ ಫೋರ್ಸ್ ಮಾಡಿ ನೀನು ದೇವ್ರ ಜೊತೆಗೆ ನಡಿ ಅಂತ ನಡೆಸೋಕ್ಕಾಗಲ್ಲ. ಐ ಹ್ಯಾವ್ ಟು ಮೇಕ್ ದ ಡಿಸಿಷನ್ ಟು ವಾಕ್ ವಿತ್ ದ ಲಾರ್ಡ್. ಯು ಕೆನಾಟ್ ಫೋರ್ಸ್ ಸಮ್ಮನ್ ಟು ವಾಕ್ ವಿತ್ ದ ಲಾರ್ಡ್. ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ರಿಕ್ವೆಸ್ಟ್ ಅದರ್ಸ್ ಟು ವಾಕ್ ವಿತ್ ದ ಲಾರ್ಡ್, ಬಟ್ ಯು ಕೆನಾಟ್ ಫೋರ್ಸ್, ಯು ಕೆನಾಟ್ ಕಂಪೆಲ್. ಒತ್ತಾಯಪೂರ್ವಕವಾಗಿ ಯಾರನ್ನೂ ಯೇಸು ಜೊತೆಗೆ ನಡ್ಕೊಂಡು ಹೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಪ್ರೀತಿ ಅನ್ನೋದು ಬರ್ಸೋಕ್ಕಾಗೋದಿಲ್ಲ. ಯಾವುದಾದ್ರೂ ಗಂಡ ಹೆಂಡತಿ ನನ್ನನ್ನು ನೀನು ಪ್ರೀತಿ ಮಾಡಬೇಕು, ನನ್ನನ್ನು ನೀನು ಪ್ರೀತಿ ಮಾಡಬೇಕು ಅಂತ ಹೇಳಿ ಎಷ್ಟು ಜನ ಗಂಡಂದರು ಹೆಂಡತಿಯಿಂದ ಪ್ರೀತಿ ಬರೆಸ್ತಾ ಇದ್ದೀರಿ? ಕೈ ಎತ್ತಿ ನೋಡೋಣ. ಇವತ್ತಿನ ತನಕ ಯಾರೂ ಆ ರೀತಿ ಬರ್ಸ್ಲಿಕ್ಕೆ ಆಗೋದಿಲ್ಲ. ಕಂಪ್ಲೇಂಟ್ ಮಾಡಿರ್ಬೋದು, ನನ್ನ ಹೆಂಡತಿ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಆದರೆ ಪ್ರೀತಿ ಅನ್ನೋದು ನೀನು ಫೋರ್ಸ್ ಮಾಡಿ ಬರ್ಸ್ಲಿಕ್ಕೆ ಆಗೋದಿಲ್ಲ. ಇದು ಒಳಗಡೆ ಬಾರ್ನ್ ಆಗಬೇಕು, ಒಳಗಡೆ ಹುಟ್ಟಬೇಕು. ಒಳಗಡೆ ಹುಟ್ಟಬೇಕು ಅಂದರೆ ದಟ್ ಪರ್ಸನ್ ಹ್ಯಾಸ್ ಟು ಮೇಕ್ ದ ಡೆಸಿಷನ್ ಟು ಲವ್. ತೀರ್ಮಾನ ಮಾಡಬೇಕು, ಇವನು ನನ್ನ ಗಂಡ, ಇವನು ನನ್ನ ಹೆಂಡತಿ, ಇವರು ನನ್ನ ಸ್ನೇಹಿತರು, ಇವರು ಬಂಧುಗಳು, ಇವರು ನನ್ನ ಶತ್ರುಗಳು, ಇವರು ನನಗೆ ದ್ರೋಹ ಮಾಡಿದವರು. ಐ ಹ್ಯಾವ್ ಟು ಲವ್ ದೆಮ್. ನಾನು ಅವ್ರನ್ನ ಪ್ರೀತಿಸಲೇಬೇಕು. ಸೊ ಇದೊಂದು ಡಿಸಿಷನ್. ಲವ್ ಈಸ್ ನಾಟ್ ಇಮೋಷನಲ್, ಇಟ್ ಈಸ್ ಡಿಸಿಷನಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲವ್ ಈಸ್ ನಾಟ್ ಇಮೋಷನಲ್ ಬಟ್ ಡಿಸಿಷನಲ್. ಪ್ರೀತಿ ಅಂತಕ್ಕಂಥದ್ದು ಕೇವಲ ಒಂದು ಭಾವನೆ ಅಲ್ಲ, ಒಂದು ಫೀಲಿಂಗ್ ಅಲ್ಲ, ಅದು ಒಂದು ತೀರ್ಮಾನ. ಯಾವಾಗ ಈ ಇಮೋಷನಲ್ ಅನ್ನೋದು ಲವ್ಗೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಅದು ಪ್ರಾಣಿಗಳ ಮಧ್ಯದಲ್ಲೂ ಇರುತ್ತೆ. ನಾಯಿ ಮರಿನ, ಬೆಕ್ಕಿನ ನಾಯಿ ಮರಿನ ಕೆಲವೊಮ್ಮೆ ಇಮೋಷ್ನಲಿ ಅದು ಪ್ರೀತಿ ಮಾಡ್ತದೆ. ಅದನ್ನೇ ನಾವು ಇವತ್ತು ಪ್ರೀತಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದು ಅದೇನೆ. ಆದರೆ ಅದರಲ್ಲಿ ಪವರ್ ಇಲ್ಲ. ದೆರ್ ಈಸ್ ನೋ ಪವರ್ ಇನ್ ದ್ಯಾಟ್ ಇಮೋಷನಲ್ ವೇ ಆಫ್ ಲೈಫ್. ಪವರ್ ಅಂದರೆ ದಟ್ ಡಿವೈನ್ ಪವರ್, ಆ ದೈವ ಶಕ್ತಿ ಅದರಲ್ಲಿ ಇರೋದಿಲ್ಲ. ಅದರಲ್ಲಿ ಏನಿರುತ್ತೆ ಗೊತ್ತಾ? ಓನ್ಲಿ ಲಸ್ಟ್. ಅದರಲ್ಲಿ ದುರಿಚ್ಛೆಗಳಿರ್ತದೆ, ದುರಿಚ್ಛೆಗಳು ಆ್ಯಂಡ್ ಸೆಲ್ಫಿಶ್ನೆಸ್, ಸ್ವಾರ್ಥ ಮತ್ತು ದುರಿಚ್ಛೆಗಳು ಮಾತ್ರ ಇರ್ತದೆ, ಬೇರೆ ಏನೂ ಸಿಗೋದಿಲ್ಲ.
ಆದರೆ ವೆನ್ ಯುವರ್ ಲವ್ ಇಸ್ ಡಿಸಿಷನಲ್, ನಿನ್ನ ಒಳಗಡೆ ಒಂದು ಡಿಸಿಷನ್ ಮಾಡಿ ತೀರ್ಮಾನ ಮಾಡ್ತೀಯಲ್ವಾ, ಯು ಕ್ಯಾನ್ ಲವ್ ಎನಿಬಡಿ. ಅಲ್ಲೇ ಎಸ್ ಹೇಳಿ, ನಿನ್ನ ಶತ್ರುಗಳನ್ನ ಪ್ರೀತಿಸು. ನಾವು ಇಮೋಷ್ನಲಿ ಹೋದರೆ ಹೌ ಕ್ಯಾನ್ ಐ ಲವ್ ಮೈ ಎನಿಮಿ? ನನ್ನ ಹೆಸರು ಹಾಳು ಮಾಡಿದವನ್ನ, ನನ್ನ ಕುಟುಂಬ ಹಾಳು ಮಾಡಿದವನ್ನ, ನನ್ನ ಮಕ್ಕಳನ್ನ ರೇಪ್ ಮಾಡಿದವನ್ನ, ನನ್ನ ಕುಟುಂಬಕ್ಕೆ ಪಾಯ್ಸನ್ ಕೊಟ್ಟವನ್ನ, ಹೌ ಕ್ಯಾನ್ ಐ ಲವ್? ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಪ್ರೀತಿ ಮಾಡೋದಕ್ಕೆ. ನನ್ನನ್ನು ದ್ವೇಷ ಮಾಡೋ ಒಬ್ಬರನ್ನ ಪ್ರೀತಿ ಮಾಡಲಿಕ್ಕೆ ಹೇಗಾಗುತ್ತೆ? ಸಾಧ್ಯ ಇಲ್ಲ. ನಾವು ಹೇಳ್ಬೋದು ಅಷ್ಟೇ, ಪ್ರೀತಿಸಬೇಕು ಅಂತ. ದೇವರೇ ಹೇಳಿದರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸ್ರಿ ಅಂತ. ಹೌ ಇಸ್ ದಿಸ್ ಪಾಸಿಬಲ್? ಓನ್ಲಿ ಇಫ್ ಇಟ್ ಇಸ್ ಡಿಸಿಷನಲ್. ತೀರ್ಮಾನ ಆಗಿದ್ದರೆ, ನೀನು ಮಾಡುವಂಥ ಪ್ರೀತಿ ತೀರ್ಮಾನ ಆಧಾರಿತವಾಗಿದ್ದರೆ, ನಿರ್ಧಾರಿತ ಪ್ರೀತಿ ಆಗಿದ್ದರೆ, ನಿರ್ಧಾರ ಮಾಡೋದಾದರೆ ಖಂಡಿತವಾಗಲೂ ಯು ಕ್ಯಾನ್ ಲವ್ ಎನಿಬಡಿ. ಆದರೆ ಆ ಡಿಸಿಷನಲ್, ಆ ತೀರ್ಮಾನ ಮಾಡಿ ಪ್ರೀತಿ ಮಾಡಲಿಕ್ಕಾಗಬೇಕಾದ್ರೆ ನಿನ್ನ ಒಳಗಡೆ ಮೊದಲು ದೇವರ ನಿಜವಾದ ಪ್ರೀತಿ ಅನುಭವ ಆಗಬೇಕು. ವಿತೌಟ್ experiencing the love of God, you cannot love anybody. ದೇವರ ಪ್ರೀತಿ, ನಿಜವಾದ ದೇವರ ಪ್ರೀತಿ ಏನು ಎಂಬ ಒಂದು ಕನ್ವಿಕ್ಷನ್, ಒಂದು ಮನವರಿಕೆ ನನ್ನ ಒಳಗಡೆ ಆಗದೇ ಇದ್ದರೆ ನನಗೆ ಯಾರನ್ನೂ ಕೂಡ ಪ್ರೀತಿ ಮಾಡಲಿಕ್ಕಾಗೋದಿಲ್ಲ. ಇಮೋಷ್ನಲಿ ವಿ ಕ್ಯಾನ್ ಲವ್ ಎಲ್ಲರನ್ನೂ. ಎತ್ಕೊಳ್ಳಿಕ್ಕೂ, ಮುದ್ದು ಮಾಡಲಿಕ್ಕೂ, ಅವ್ರ ಜೊತೆಗೆ ಹೋಗಲಿಕ್ಕೂ, ಬರಲಿಕ್ಕೂ, ಅವರಿಗೆ ಊಟ ಕೊಡಲಿಕ್ಕೂ, ಬಟ್ಟೆ ಕೊಡಲಿಕ್ಕೂ, ಅವ್ರದ್ದು ಸೆಲೆಬ್ರೇಷನ್ ಮಾಡಲಿಕ್ಕೂ ಎಲ್ಲ ಆಗುತ್ತೆ. ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್, ಒಂದು ಕೇಕ್ ಕಟ್ ಮಾಡಲಿಕ್ಕೆ ಅದಕ್ಕೇನು ಪ್ರೀತಿ ಬೇಕಂತ ಏನಿಲ್ಲ. ನೋಡೋರಿಗೆ ಪ್ರೀತಿ, ತುಂಬ ಪ್ರೀತಿ ನೋಡಿ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಜೂಡ್ ಮತ್ತು ಮರ್ಲಿನ್ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿದ್ದಾರೆ ವೆಡ್ಡಿಂಗ್ ಆ್ಯನಿವರ್ಸರಿದು. ಮೊನ್ನೆ ದಿವಸ ನಂದು ಬರ್ತ್ಡೇ ಇತ್ತು, ವಿಶ್ ಮಾಡಲೇ ಇಲ್ಲ. ಇದೆಂಥ ಪ್ರೀತಿ? ಇದು ಅವ್ರು ಹೇಳೋ ಪ್ರೀತಿ, ಇದು ಪ್ರೀತಿ ಅಲ್ಲ. ಹೂ ಸೆಡ್ ಇಟ್ ಈಸ್ ಲವ್? ಇಟ್ ಈಸ್ ಇಮೋಷನಲಿಸಮ್. ಎನಿಬಡಿ ಕ್ಯಾನ್ ಡೂ ದ್ಯಾಟ್. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದು ಪ್ರೀತಿ ಅಲ್ಲ. ಅದು ನಾವು ಅದಕ್ಕೆ ಪ್ರೀತಿಯನ್ನು ಟೈಟಲ್ ಕೊಟ್ಟಿದ್ದೀವಿ. ನೋಡು, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಯಾಕೆ? ಅವ್ರು ಯಾವಾಗಲೂ ಅವ್ರನ್ನ ತಪ್ಕೊಳ್ತಾ ಇರ್ತಾರೆ, ಇವ್ರನ್ನ ತಪ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ತಪ್ಕೊಳ್ಳೋದು ಅಂದರೆ ಪ್ರೀತಿ ಮಾಡೋದು ಅಂತನಾ? ನೋಡಿ, ಇವರು ಬಂದು ಡೈರೆಕ್ಟಾಗಿ ಅಲ್ಲೆಲ್ಲೂ ಹೇಳ್ತಾ ಇದ್ದಾರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಲೇ ಇಲ್ಲ. ನನ್ನ ಒಲವಿನ ಪ್ರೀತಿಯ ಮುದ್ದಿನ ಮಕ್ಕಳೇ, ಸಹೋದರರೇ, ಸಹೋದರಿಯರೇ ಅಂತ ಹೇಳಲೇ ಇಲ್ಲ. ಅದರಿಂದ ಇವ್ರಿಗೆ ಪ್ರೀತಿನೇ ಇಲ್ಲ ಹಾಗೇನಾ? ಅಲ್ಲ. ಇಡೀ ಬೈಬಲಲ್ಲಿ ಯೇಸು ಸ್ವಾಮಿ ಎಲ್ಲಿ ಹೇಳಿದ್ದಾರೆ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ? ಅವರೇ ಕ್ರೈಸ್ಟ್ ಅಲ್ವಾ? ಇನ್ ಕ್ರೈಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ಅದರಿಂದ ಹೇಳಲಿಲ್ಲ. ಇನ್ ಗಾಡ್ ಅಂತ ಹೇಳ್ಬೋದಾಗಿತ್ತಲ್ವ? ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ಗಾಡ್ ಅಂತ ಹೇಳ್ಬೋದಾಗಿತ್ತಲ್ಲ. ಇಸ್ರಾಯೇಲ್ ಜನರನ್ನು ನೋಡಿ ಹೇಳ್ಬೋದಾಗಿತ್ತಲ್ವ? ಮೈ ಡಿಯರ್ ಪೀಪಲ್ ಆಫ್ ಗಾಡ್ ಅಂತ ಹೇಳ್ಬೋದಾಗಿತ್ತಲ್ವ? ನಾವು ಹೇಳ್ತೀವಿ ಪೀಪಲ್ ಆಫ್ ಗಾಡ್ ಅಂತ. ಅವ್ರು ಹೇಳಲಿಲ್ಲ. ಅವ್ರು ಹೇಳಿದ್ದು ಏನು ನೋಡಿದ್ರು ಅದನ್ನೇ ಹೇಳಿದ್ದು. ಕಪಟತನ ಕಂಡಾಗ ಅವರು ಪ್ರಿಯರೇ ಅಂತ ಕರೆದಿಲ್ಲ, ಕಪಟಿಗಳೇ ಅಂತ ಕರೆದ್ರು. ನರಿ ಥರ ಇರೋನ್ನ ಕರೆದಾಗ ಹೋಗಿ ಆ ನರಿಗೆ ಹೇಳು ಅಂತ ಹೇಳಿದ್ರಾ? ಹಾಂ, ನಮಗೆ ನರಿ ಯಾವುದು, ಕಾಗೆ ಯಾವುದು, ಗೂಬೆ ಯಾವುದು ಗೊತ್ತಾಗೋದಿಲ್ಲ. ಎಲ್ಲರನ್ನೂ ನೋಡಿಬಿಟ್ಟು ಪ್ರಿಯರೇ ಅಂತ ಹೇಳ್ತೀವಿ. ಯಾವ ಪ್ರಿಯರೇ? ನಾವೇ ಹೇಳೋದು ಪ್ರಿಯರೇ ಅಂತ ಹೇಳೋದು. ನಾನು ಪ್ರೀತಿ ಮಾಡೋ ಪ್ರಿಯರೇ ಅಂತ ಅಲ್ಲ. ಅದರ ಅರ್ಥ ದೇವರು ಪ್ರೀತಿಸುವ ಪ್ರಿಯರೇ ಅಂತ. ಯಾಕಂದರೆ ದೇವರು ವಾಕ್ಯ ಅಲ್ವಾ ಹೇಳೋದು. ಬಿಲವ್ಡ್ ಇನ್ ಕ್ರೈಸ್ಟ್, ಬಿಲವ್ಡ್ ಆಫ್ ಗಾಡ್, ಮೈ ಬಿಲವ್ಡ್, ಅದೆಲ್ಲ ದೇವರಿಗೆ ಹೋಗುತ್ತೆ ಕ್ರೆಡಿಟ್. ಇಲ್ಲಿ ಮೈ ಬಿಲವ್ಡ್ ಅಂದ ತಕ್ಷಣ ನನ್ನ ಪ್ರಿಯರಲ್ಲ ನೀವು ಯಾರು. ನಮಗೂ ನಿಮಗೇನು ಸಂಬಂಧ ಇದೆ ಪ್ರಿಯರಾಗಲಿಕ್ಕೆ? ಏನು ಸಂಬಂಧ ಇಲ್ಲ ಅಲ್ವಾ? ಸೊ ಪ್ರಿಯರೇ ಅಂದರೆ ದೇವರಿಗೆ ಪ್ರಿಯರಾದವರು. ಯು ಆರ್ ದ ಬಿಲವ್ಡ್ ಆಫ್ ಗಾಡ್, ಗಾಡ್ಸ್ ಬಿಲವ್ಡ್. ಓಕೆ, ಕಮ್ ಟು ದ ಪಾಯಿಂಟ್. ವಿಷಯಕ್ಕೆ ಬರೋಣ. ನಮಗೆ ದೇವರು ಏನು ಕೊಟ್ಟಿದ್ದಾರೆ? ಫ್ರೀಡಮ್ ಆಫ್ ಚಾಯ್ಸ್, ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಕೊಟ್ಟಿದ್ದಾರಾ? ಇವತ್ತು ನೀವು ಆಯ್ಕೆ ಮಾಡಿಕೊಂಡ್ರಿ, ಇವತ್ತಿಲ್ಲಿ ಬರಬೇಕು ಅಂತ ಆಯ್ಕೆ ಮಾಡಿಕೊಂಡ್ರಿ, ಬಂದಿದ್ದೀರಿ. ಈಗ ಸ್ವಲ್ಪ ಟೈಮ್ ಆದಮೇಲೆ ನೀವು ಆಯ್ಕೆ ಮಾಡ್ಕೋಬೋದು, ನಾನು ಮನೆಗೆ ಹೋಗ್ತೀನಿ ಅಂತ. ನೀವು ಹೋಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಇದು ಎಲ್ಲಿಂದ ಬರ್ತಾ ಇದೆ ಅಂದರೆ ನಿಮ್ಮ ಒಳಗಡೆಯಿಂದ ಬರ್ತಾ ಇದೆ ಈ ಆಯ್ಕೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಡಿಸಿಷನ್ ಮಾಡಬೇಕು.
ಏನಂತ ಡಿಸಿಷನ್ ಮಾಡಬೇಕು ಅಂದರೆ, ಐ ವಾಂಟ್ ಟು ವಾಕ್ ವಿತ್ ದ ಲಾರ್ಡ್ ಟುಡೇ ಆನ್ವರ್ಡ್ಸ್. ಇಂದಿನಿಂದ ನಾನು ಪ್ರಭುವಿನ ಜೊತೆಯಲ್ಲಿ, ಯೇಸು ಕ್ರಿಸ್ತರ ಜೊತೆಯಲ್ಲಿ, ದೇವರ ಜೊತೆಯಲ್ಲಿ ನಡಿಬೇಕು ಅಂತ ಡಿಸೈಡ್ ಮಾಡಬೇಕು. ದೇವ್ರನ್ನ ಪ್ಲೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಈ ಡಿಸಿಷನ್ಸ್ ಎಲ್ಲ ಆಗೋದು ಎಲ್ಲಿ? ಎಲ್ಲಿ? ಒಳಗಡೆ. ಯಾವ ಒಳಗಡೆ? ತಲೆ ಒಳಗಡೆ. ಯಾರ ತಲೆ ಒಳಗಡೆ? ನನ್ನ ತಲೆ ಒಳಗಡೆ, ನಿಮ್ಮ ತಲೆ ಒಳಗಡೆ. ನಮ್ಮ ಮಂಡೆ ಅಂತೀವಲ್ವ, ಹಾಂ, ನಮಗೆ ಮೀನು ಮಂಡೆ ಮಾತ್ರ ಗೊತ್ತು. ಸೊ ಅದಲ್ಲ, ನಮ್ಮ ಮಂಡೆ ಒಳಗಡೆ, ನಮ್ಮ ತಲೆ ಒಳಗಡೆ, ಇನ್ಸೈಡ್ ಆಫ್ ಅವರ್ ಹೆಡ್, ಇನ್ ಅವರ್ ಮೈಂಡ್, ಇಲ್ಲಿ ತೀರ್ಮಾನ ಆಗಬೇಕು. ಖಂಡಿತವಾಗಲೂ ಈ ತೀರ್ಮಾನ ಮಾಡಲಿಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಮೈಂಡಲ್ಲಿ ತೀರ್ಮಾನ ಮಾಡ್ತೀವಿ. ಒಂದು ಮದುವೆ ಮಾಡಿಸ್ಬೇಕಾದ್ರೆ ಮೈಂಡಲ್ಲಿ ತೀರ್ಮಾನ ಮಾಡ್ತೀವಿ. ಒಂದು ವೆಹಿಕಲ್ ತಗೋಬೇಕಾದ್ರೆ ಮೈಂಡಲ್ಲಿ ತೀರ್ಮಾನ ಮಾಡ್ತೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಮೈಂಡಲ್ಲಿ ಡಿಸಿಷನ್ ಮಾಡ್ತೀವಿ. ಒಂದು ಜಾಬ್ಗೆ ಹೋಗಬೇಕಾದ್ರೆ ಮೈಂಡಲ್ಲಿ ಫಸ್ಟ್ ಡಿಸಿಷನ್ ಮಾಡ್ತೀವಿ. ಒಂದು ಅಡುಗೆ ಮಾಡಬೇಕಾದ್ರೆ ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗ್ತೀವಿ. ಹಾಗಾದರೆ ಇಷ್ಟಂತೂ ಹೇಳಬೇಕು, ಎವ್ರಿಥಿಂಗ್ ಈಸ್ ವಾಟ್? ಮೈಂಡ್ ಸೆಟ್. ವಾಟ್ ಈಸ್ ಎವ್ರಿಥಿಂಗ್? ಎಲ್ಲ ಮೈಂಡ್ ಸೆಟ್ ಅಷ್ಟೇ. ಎಲ್ಲ ಇಲ್ಲೇ ಆಗೋದು ಕೆಲಸ. ಎವ್ರಿಥಿಂಗ್ ಇಸ್ ಮೈಂಡ್ ಸೆಟ್. ಅದಕ್ಕೆ ನಮ್ಮ ಮುಂದೆ ಆಯ್ಕೆ ಇಟ್ಟಿದ್ದಾರೆ ದೇವರು. ಲೈಫ್ ಆ್ಯಂಡ್ ಡೆತ್ ಬಿಫೋರ್ ಯು. ನಿನ್ನ ಮುಂದೆ ಜೀವ ಮತ್ತು ಮರಣ ಇದೆ. ನಿತ್ಯ ಜೀವ ಇದೆ, ನಿತ್ಯ ಮರಣನೂ ಇದೆ. ನಿನ್ನ ಮುಂದೆ ಟ್ರೀ ಆಫ್ ಲೈಫ್ ಇದೆ, ಟ್ರೀ ಆಫ್ ಡೆತ್ತು ಇದೆ. ದೇವ್ರು ಹೇಳ್ತಾರೆ, ಚೂಸ್ ದ ಫ್ರೂಟ್ ಫ್ರಮ್ ದ ಟ್ರೀ ಆಫ್ ಲೈಫ್. ಜೀವ ಕೊಡುವ ಈ ವೃಕ್ಷದಿಂದ ಹಣ್ಣನ್ನು ನೀನು ತೆಗೆದುಕೋ. ಡೋಂಟ್ ಈಟ್ ಫ್ರೂಟ್ ಫ್ರಮ್ ದಿಸ್ ಟ್ರೀ ಆಫ್ ಡೆತ್. ಮರಣದ ಹಣ್ಣು ಕೊಡುವ ಈ ಮರದ ಹಣ್ಣನ್ನು ತಿನ್ನಬೇಡ ಎಂದು ಮನುಷ್ಯನಿಗೆ ಪ್ರಾರಂಭದಲ್ಲಿನೇ ದೇವರು ಫ್ರೀಡಮ್ ಕೊಟ್ಟರು. ಫ್ರೀಡಮ್ ಕೊಟ್ಟಿದ್ದು ಯಾಕೆ ಅಂದರೆ, ಇದನ್ನು ರಿಜೆಕ್ಟ್ ಮಾಡ್ತಾ ನೀನು ಬದುಕಬೇಕು. ಫ್ರೂಟ್ ಫ್ರಮ್ ದ ಟ್ರೀ ಆಫ್ ಡೆತ್ ಯು ಹ್ಯಾವ್ ಟು ರಿಜೆಕ್ಟ್ ಆಲ್ವೇಸ್, ಆ್ಯಂಡ್ ಯು ಶುಡ್ ಈಟ್ ದ ಫ್ರೂಟ್ ಫ್ರಮ್ ದ ಟ್ರೀ ಆಫ್ ಲೈಫ್. ಜೀವದ ವೃಕ್ಷದ ಹಣ್ಣನ್ನು ತಿಂತಾ ಬದುಕಬೇಕು, ಮರಣದ ವೃಕ್ಷದ ಹಣ್ಣನ್ನು ರಿಜೆಕ್ಟ್ ಮಾಡ್ತಾ ಬದುಕಬೇಕು ಅಂತ ದೇವರು ನಮಗೆ ಪ್ರಾರಂಭದಿಂದನೇ ಫ್ರೀಡಮ್ ಕೊಟ್ಟರು. ಆದರೆ ನಾವು ಏನು ತಿಂತಾ ಬದುಕ್ತಾ ಇದ್ದೀವಿ ಇವತ್ತು? ನಮಗೆ ಬುದ್ಧಿ ಬಂದ ಅಂದಿನಿಂದ ನಾವು ಯಾವ ಹಣ್ಣು ತಿಂತಾ ಇದ್ದೀವಿ? ಇಷ್ಟಪಟ್ಟು ತಿಂತಾ ಇರೋ ಹಣ್ಣು ಯಾವುದು? ಮರಣ ಉಂಟು ಮಾಡುವ ಹಣ್ಣು. ಮರಣ ಉಂಟು ಮಾಡುವ ಹಣ್ಣನ್ನು ತಿಂತ ಇರೋದು ಹೇಗೆ ಗೊತ್ತಾಗುತ್ತೆ? ತಿಂತ ಇರೋದು ಎಲ್ಲಿ? ಇಲ್ಲಿ. ಎವ್ರಿಥಿಂಗ್ ಹ್ಯಾಪನ್ಸ್ ಹಿಯರ್. ರೋಮ 8ಕ್ಕೆ ಹೋದರೆ ಸ್ವಲ್ಪ ನಮಗೆ ಅರ್ಥ ಮಾಡ್ಕೋಬೋದು. ಸ್ವಲ್ಪ ಮನಸ್ಸು ಕೊಟ್ಟರೆ, ನೀವು ಸ್ವಲ್ಪ ಮನಸ್ಸನ್ನು ಈ ಕಡೆಗೆ ಕಾನ್ಸಂಟ್ರೇಷನ್ ಕೊಟ್ಟರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆಲಿಸಿದರೆ ಸಾಕು, ಅರ್ಥ ಆಗುತ್ತೆ. ಕಷ್ಟ ಏನಿಲ್ಲ. ನೋಡೋಣ ಎಷ್ಟು ಸರಳವಾಗಿ ಹೇಳಲಿಕ್ಕಾಗುತ್ತೋ ಟ್ರೈ ಮಾಡೋಣ. ರೋಮನ್ಸ್ ಚಾಪ್ಟರ್ 8, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಾಕ್ಯ 4-5 ಓದೋಣ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಪವಿತ್ರಾತ್ಮ ಅವರಿಗೆ ಅನುಸಾರವಾಗಿ ನಡೆಯುವವರಾದರೂ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ನೋಡಿ, 2 ರೀತಿಯ ವ್ಯಕ್ತಿಗಳು ಅಥವಾ 2 ರೀತಿಯ ವ್ಯಕ್ತಿತ್ವಗಳು. 2 kinds of personalities, 2 kinds of people. ಓಕೆ, ಒಂದು ಫಾರ್ ದೋಸ್ ಹೂ ಲಿವ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಆ್ಯಂಡ್ ದ ಪೀಪಲ್ ದೋಸ್ ಹೂ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್. 2 ಕ್ಯಾಟಗರಿ ಜನ ಇರ್ತಾರೆ. ನೀವಿದು 2ರಲ್ಲಿ ಯಾವುದಾದ್ರೂ ಒಂದು. ಕೆಲವ್ರು ನೀವು ಹೇಳ್ಬೋದು, ನಾವು 2 50-50 ಇದ್ದೀವಿ ಅಂತ. 50-50. 50 ಒಳ್ಳೆ ನೀರು, 50 ಕೆಟ್ಟ ನೀರು ಹಾಕಿದರೆ ಏನು ಬರುತ್ತೆ ರಿಸಲ್ಟು? ಒಳ್ಳೆ ನೀರು ಬರುತ್ತಾ, ಕೆಟ್ಟ ನೀರು ಬರುತ್ತಾ? ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಈಸ್ ಈಕ್ವಲ್ ಟು ಬ್ಯಾಡ್, ಅಷ್ಟೇ, ಬೇರೆ ಏನಿಲ್ಲ. 50-50 ಅನ್ನೋ ಬಿಸ್ನೆಸ್ ದೇವ್ರ ಹತ್ರ ಇಲ್ಲ, ಲೋಕದಲ್ಲಿದೆ. ನಮ್ಮ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೆಲ್ಲ ಸಿಗುತ್ತದೆಲ್ಲ, ಪ್ರೇಯರ್ ಗ್ರೂಪಲ್ಲೆಲ್ಲ ಅದೇ ಇರೋದು ಹೆಚ್ಚು ಕಡಿಮೆ. ಕೆಲವ್ರು ಹೇಳ್ತಾರಲ್ವ, ಅದು ಬೇಕು ಇದು ಬೇಕು ಬ್ರದರ್, ನೀವೇನೋ ಹೇಳ್ಬಿಡ್ತೀರಿ ಅದು ಮಾತ್ರ ಸಾಕು ಅಂತ, ಮತ್ತು ಇದು ಬೇಡವಾ? ನಿಮಗೆ ಬೇಕು ಅನಿಸುತ್ತೆ. ಅದು ಲೋಕದ ಜ್ಞಾನ, ದೈವಜ್ಞಾನ ಅಲ್ಲ.
ಯೇಸು ಕ್ರಿಸ್ತರಾಗಲಿ, ಯೇಸುವಿನ ನಂತರ ಬಂದ ಅವರ ಅಪಸ್ತೋಲರಾಗಲಿ, ಅವರು ಕಳಿಸಿಕೊಟ್ಟ ಯಾವುದೇ ಪ್ರೇಷಿತರಾಗಲಿ ಇವತ್ತಿನ ತನಕನೂ ಎಲ್ಲೂ ಬೋಧನೆ ಮಾಡಲಿಲ್ಲ, ಅದೂ ಬೇಕು ಇದೂ ಬೇಕು, ಆ ಮರದ ಹಣ್ಣು ತಿನ್ನಬೇಕು, ಈ ಮರದ ಹಣ್ಣು ಬೇಕು ನಮಗೆ ಅಂತ ಎಲ್ಲೂ ಕೂಡ ಬೋಧನೆ ಮಾಡಲಿಲ್ಲ. ಆದರೆ ಇವತ್ತಿನ ಅನೇಕ ಕಡೆ ನಮಗೆ ಹೋದರೆ ಸಿಗುತ್ತೆ, ಅದೂ ಬೇಕು ಇದು ಬೇಕು. ಬ್ಯಾಲೆನ್ಸ್ಡ್ ಗಾಸ್ಪೆಲ್, ಒಂದು ಬ್ಯಾಲೆನ್ಸ್ ಆಗಿರ್ಬೇಕು ಲೈಫು. ಯಾವುದಕ್ಕಪ್ಪ ಬ್ಯಾಲೆನ್ಸ್ ಮಾಡ್ತೀಯಾ ಅಲ್ವಾ? ಸೊ ಬ್ಯಾಲೆನ್ಸ್ಡ್ ಬೇಕು. ದೇವರ ಅನ್ಯೋನ್ಯತೆಯಲ್ಲಿ ಹೋಗಲಿಕ್ಕೆ ಒಂದು ಬ್ಯಾಲೆನ್ಸ್ಡ್ ಮೈಂಡ್ ನಮಗೆ ಬೇಕು. ಮನುಷ್ಯರನ್ನು ಪ್ರೀತಿಸಲಿಕ್ಕೆ ನಮಗೊಂದು ಬ್ಯಾಲೆನ್ಸ್ಡ್ ಮೈಂಡ್ ಬೇಕು. ಟು ವಾಕ್ ವಿತ್ ದ ಲಾರ್ಡ್ ವಿ ನೀಡ್ ಟು ಹ್ಯಾವ್ ಎ ಬ್ಯಾಲೆನ್ಸ್ಡ್ ಮೈಂಡ್ ಆರ್ ಮೈಂಡ್ ಸೆಟ್. ಈಗ ಏನಾಗ್ಬಿಟ್ಟಿದೆ ಅಂದರೆ ಅದು ಮಿಕ್ಸ್ಚರ್ ಆಗಿಬಿಟ್ಟು ಅದು ಇದು ಎಲ್ಲ ಮಿಕ್ಸ್ಚರ್ ಆಗಿಬಿಟ್ಟು ಹಾಳಾಗಿ ಹೋಗ್ತಾ ಇದ್ದೀವಿ. ಎಷ್ಟೋ ಜನರ ಜೀವನ ಅದೇ ಆಗ್ತಾ ಇದೆ. ಇದರಲ್ಲಿ ಪವರ್ ಇರೋದಿಲ್ಲ. ದೆರ್ ಈಸ್ ನೋ ಪವರ್ ಆಫ್ ಗಾಡ್ ಇನ್ ದ್ಯಾಟ್. ಪವರ್ ಇರೋ ಥರ ಅನಿಸುತ್ತೆ, ಬಟ್ ದೆರ್ ಈಸ್ ನೋ ಟ್ರೂ ಪವರ್ ಆಫ್ ಗಾಡ್ ಇನ್ ದ್ಯಾಟ್. ನಿಜವಾದ ಒಂದು ದೇವರ ಶಕ್ತಿ ಅದರಲ್ಲಿ ಇರೋದಿಲ್ಲ. ದೇವರ ಶಕ್ತಿ ಇರೋ ಥರ ನಮಗೆ ಫೀಲ್ ಆಗುತ್ತಷ್ಟೇ. ವಿ ಕ್ಯಾನ್ ಫೀಲ್ ದಟ್ ವಿ ಹ್ಯಾವ್ ದ ಪವರ್ ಆಫ್ ಗಾಡ್, ಬಟ್ ರಿಯಲಿ ವಿ ಡು ನಾಟ್ ಹ್ಯಾವ್ ದ ಪವರ್ ಆಫ್ ಗಾಡ್. ಸೊ ನಿಜವಾಗ್ಲೂ ಪವರ್ ಆಫ್ ಗಾಡ್ ನಮ್ಮ ಒಳಗಡೆ ಇದ್ದರೆ ಏನಾಗುತ್ತೆ ಅಂದರೆ ಯು ಕ್ಯಾನ್ ಓವರ್ಕಮ್ ದ ಈವಿಲ್. ಕೆಟ್ಟದನ್ನು ಓವರ್ಕಮ್ ಮಾಡಲಿಕ್ಕಾಗುತ್ತೆ, ಗೆಲ್ಲಲಿಕ್ಕಾಗುತ್ತೆ. ಇವತ್ತು ಅನೇಕರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಹೋಲಿ ಸ್ಪಿರಿಟ್ ಒಂದು ಇಮೋಷನ್ ಆಗಿಬಿಟ್ಟಿದ್ದಾರೆ, ಒಂದು ಭಾವನೆ. ಓ ಐ ಹ್ಯಾವ್ ದ ಹೋಲಿ ಸ್ಪಿರಿಟ್, ನನ್ನೊಳಗಡೆ ಪರಿಶುದ್ಧಾತ್ಮ ಇದ್ದಾರೆ ಅಂತ. ಬಟ್ ರಿಯಲಿ ನಾಟ್, ನಿಜವಾಗ್ಲೂ ಇರೋದಿಲ್ಲ. ನಿಜವಾಗ್ಲೂ ಪವಿತ್ರಾತ್ಮ ಇದ್ದರೆ ನಿಜವಾಗ್ಲೂ ಯು ಕ್ಯಾನ್ ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ಗಾಡ್. ವಿತೌಟ್ ಹ್ಯಾವಿಂಗ್ ದ ಹೋಲಿ ಸ್ಪಿರಿಟ್ ಯು ಕೆನಾಟ್ ಸೆಟ್ ಯುವರ್ ಮೈಂಡ್ ಆನ್ ಥಿಂಗ್ಸ್ ಆಫ್ ಗಾಡ್. ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಿಮ್ಮ ಮನಸ್ಸನ್ನು ಸೆಟ್ ಮಾಡಲಿಕ್ಕೆ ಪವಿತ್ರಾತ್ಮ ಇಲ್ಲದೆ ಇದ್ದರೆ ಸಾಧ್ಯನೇ ಇಲ್ಲ. ನೀವು ಪವಿತ್ರಾತ್ಮರ ಹಾಡು ಹೇಳಲಿಕ್ಕೆ ಪವಿತ್ರಾತ್ಮ ಬೇಕಾಗಿಲ್ಲ. ಪವಿತ್ರಾತ್ಮ ನೊವೇನಾ, ಹೋಲಿ ಸ್ಪಿರಿಟ್ ನೊವೇನಾ ಮಾಡಲಿಕ್ಕೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ. ವಿತೌಟ್ ಹ್ಯಾವಿಂಗ್ ಹೋಲಿ ಸ್ಪಿರಿಟ್ ಇನ್ ಯು, ಯು ಕ್ಯಾನ್ ಡೂ ಹೋಲಿ ಸ್ಪಿರಿಟ್ ನೊವೇನಾ. Without having Holy Spirit in you, you can celebrate Holy Spirit feast. Without having Holy Spirit in you, you can even sing Holy Spirit song. But if you have the Holy Spirit in you, you will bring glory to God through your life. ನಿಜವಾಗ್ಲೂ ಪವಿತ್ರಾತ್ಮ, ನಿಜವಾದ ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಾವು ಕೇವಲ ಹಾಡೋದ್ರಲ್ಲಿ ನೊವೇನ ಮಾಡೋದ್ರಲ್ಲಿ ಅಲ್ಲ, ನಮ್ಮ ಜೀವಿತದ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವ ಹಾಗೆ ಬದುಕಲಿಕ್ಕೆ ಆಗುತ್ತೆ. ಹೋಲಿ ಸ್ಪಿರಿಟ್, ನಿಜವಾದ ಹೋಲಿ ಸ್ಪಿರಿಟ್ ಇದ್ದರೆ ಮಾತ್ರ. ಹೋಲಿ ಸ್ಪಿರಿಟ್ ಥರ ಒಂದು ಫೀಲಿಂಗ್ ಇದ್ದರೆ ಆಗೋದಿಲ್ಲ. ಇವತ್ತು ಅನೇಕರಲ್ಲಿ ಏನು ಗೊತ್ತಾ, ನಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಒಂದು ಫೀಲಿಂಗಲ್ಲಿ ಇದ್ದೀವಿ. ಫೀಲಿಂಗಿಂದ ಏನು ಪ್ರಯೋಜನ ಇಲ್ಲ, ನೋ ಬೆನಿಫಿಟ್. ಯು ಆರ್ ಲೂಸಿಂಗ್ ಸಮಥಿಂಗ್. ಕಳ್ಕೊಳ್ತೀರಿ ಅಷ್ಟೇ, ದೇವರ ಸಾನ್ನಿಧ್ಯ ಕಳ್ಕೊಳ್ತೀರಿ. ಯು ವಿಲ್ ಬಿ ಡಿಸೀವ್ಡ್, ವಂಚನೆಗೊಳಗಾಗ್ತೀರಿ. ಎಷ್ಟೋ ಜನ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ವಾಕ್ಯ ಹೇಳುತ್ತೆ, ಫಾರ್ ದೋಸ್ ಹೂ ಲಿವ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಸೆಟ್ ದರ್ ಮೈಂಡ್ಸ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್. ಯಾರು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸ್ತಾರೋ ಅವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಮಗ್ನರಾಗಿ ಇರುತ್ತಾರೆ. ನೆಕ್ಸ್ಟ್, ಬಟ್ ದೋಸ್ ಹೂ ಲಿವ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಸೆಟ್ ದರ್ ಮೈಂಡ್ಸ್ ಆನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಇಟ್ಸ್ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾರು ದೇವರಿಗೆ ಒಂದು ದೈವಿಕವಾದ ವಿಷಯದಲ್ಲಿ ಮಗ್ನರಾಗಿರ್ತಾರೋ ಅವ್ರ ಮೈಂಡ್ ಹೋಲಿ ಸ್ಪಿರಿಟ್ಗೆ ಟ್ಯೂನ್ ಅಪ್ ಮಾಡ್ಕೊಂಡಿರ್ತಾರೆ. ಯಾರು ಲೌಕಿಕ ವಿಷಯದಲ್ಲಿ ಮಗ್ನರಾಗಿರ್ತಾರೋ ಅವ್ರ ಮೈಂಡನ್ನು ಲೋಕದ ಸ್ಪಿರಿಟ್ಗೆ ಟ್ಯೂನ್ ಅಪ್ ಮಾಡ್ಕೊಂಡಿರ್ತಾರೆ. ಲೋಕದ ಆತ್ಮ ಇದೆ. ಈವಿಲ್ ಸ್ಪಿರಿಟ್ ಅಂತ ಹೇಳುವಾಗ ನಮಗೆ ಅನಿಸೋದೇನು ಗೊತ್ತಾ, ಬರೀ ಈ ನೆಗೆಟಿವ್ ಆಗಿ ಅನಿಸುತ್ತೆ. ಈವಿಲ್ ಸ್ಪಿರಿಟ್ ಕೂಡ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂತ ಬೈಬಲ್ ಹೇಳುತ್ತೆ. ಪಿಶಾಚಿ ಕೂಡ ಏಂಜಲ್ ಆಫ್ ಲೈಟ್, 2 Corinthians 14:11 11:14 ಇದೆ ನೋಡಿ. ಸೈತಾನನು ಕೂಡ ಕೆಲವೊಮ್ಮೆ ಯಾವ ರೀತಿ ಕಾಣಿಸ್ಕೊಳ್ತಾನಂತೆ, ಸೈತಾನನು ಸಹ ಜ್ಯೋತಿರ್ಮಯ ದೇವದೂತನಂತೆ, ಜ್ಯೋತಿರ್ಮಯ ಯಾರ ಥರ ಕತ್ತಲೆ ಕಾಣಿಸ್ಕೊಳ್ತಾನಂತ, ದೇವದೂತನಂತೆ ವೈಟ್ ಆಗಿ ಕಾಣಿಸ್ಕೊಳ್ತಾನೆ. ಆಯ್ತಾ, ವೈಟ್ ಆಗಿ, ಬ್ರೈಟ್ ಆಗಿ, ಗ್ಲೋರಿಯಸ್ ಆಗಿ ಹಿ ಕ್ಯಾನ್ ಅಪಿಯರ್. ನೀವು ನೋಡುವಾಗ ಓ ಇವರು ನಿಜವಾಗಲೂ ದೇವರಿಂದನೇ ಬಂದಿದ್ದು, ಇವರು ನಿಜವಾಗಲೂ ದೇವದೂತಾನೆ ಅಂತ ನೀವು ಹೇಳ್ತೀರಿ. ಏನನ್ನು ನೋಡಿ, ಅವರ ವೈಟ್ ಡ್ರೆಸ್ ಇರ್ಬೋದು,
ಅಥವಾ ಅವರ ಒಂದು ಶೈನಿಂಗ್ ಫೇಸ್ ಇರ್ಬೋದು, ಅಥವಾ ಪಾಲಿಶ್ಡ್ ವರ್ಡ್ಸ್ ಇರ್ಬೋದು, ಅಥವಾ ಅವ್ರು ಮಾಡೋ ಗಿಮಿಕ್ಸ್ ಇರ್ಬೋದು. ಇದನ್ನೆಲ್ಲ ನೋಡಿ ನೀವೇನಂತ ತಿಳ್ಕೊಳ್ತೀರಿ? ಟ್ರೂಲಿ ದಿಸ್ ಪರ್ಸನ್ ಈಸ್ ಫ್ರಮ್ ಗಾಡ್, ಈಸ್ ಎನ್ ಏಂಜಲ್ ಆಫ್ ಗಾಡ್ ಅಂತ ನೀವು ಅಂದ್ಕೊಂಡ್ರೆ ಹಾಳಾಗಿ ಹೋಗ್ತೀರ. ವಾಕ್ಯ ಸುಳ್ಳಾಗೋದಿಲ್ಲ. ಏನಂತ ಇದೆ? ಇನ್ನೊಂದು ಸರಿ ಓದಿ. ಸೈತಾನನು ಸಹ, ವಾಕ್ಯ ಅದೆಷ್ಟು? 11:14 2 ಕೊರಿಂಥಿಯನ್ಸ್ 2 ಕೊರಿಂಥಿಯನ್ಸ್ 11, 2 ಕೊರಿಂಥ 11ನೇ ಅಧ್ಯಾಯ 14ನೇ ವಾಕ್ಯ. ಸೈತಾನನು ಕೂಡ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳಬಲ್ಲನು. ಯಾರ ಥರ ಕಾಣಿಸ್ಕೊಳ್ತಾನಂತೆ? ದೇವರೇ ಹೇಳ್ತಾ ಇದ್ದಾರೆ, ದೇವರ ವಾಕ್ಯನೇ ಹೇಳ್ತಾ ಇದ್ದಾರೆ. ಸೈತಾನ ಕೂಡ ಜ್ಯೋತಿರ್ಮಯ ದೇವದೂತನ ಥರ ಕಾಣಿಸ್ಕೊಳ್ತಾ ಇದ್ದಾನೆ. ವಿ ನೀಡ್ ಟು ಬಿ ಕೇರ್ಫುಲ್. ನಾವು ಕೇರ್ಫುಲ್ ಆಗಿರಬೇಕು. ನಮಗದು ಪತ್ತೆ ಹಚ್ಚಲಿಕ್ಕೆ ಗೊತ್ತಾಗಬೇಕು. ಇಲ್ಲಾಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಇಲ್ಲಿ ವಾಕ್ಯ ತುಂಬ ಕ್ಲಿಯರ್ ಆಗಿದೆ. ಪವಿತ್ರ ಆತ್ಮ ಅವರಿಗೆ ಅನುಸಾರವಾಗಿ ನಡೆಯುವವರು ಯಾರು? ಅವ್ರು ಹೇಗಿರ್ತಾರೆ? ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿ ಇರ್ತಾರೆ. ಈಗ ನೀವು ಯಾವ ವಿಷಯದಲ್ಲಿ ಮಗ್ನರಾಗಿದ್ದೀರಿ? ತುಂಬ ಮುಖ್ಯ. ನಾವು ಯೋಚನೆ ಮಾಡಿ ನೋಡಬೇಕು, ನಾನು ಯಾವ ವಿಷಯದಲ್ಲಿ ಮಗ್ನನಾಗಿದ್ದೇನೆ ಬೆಳಗಿಂದ ಸಂಜೆ ತನಕ. ಈಗ ಪ್ರೇಯರ್ ಟೈಮಲ್ಲಿ ನಾವು ಸ್ವರ್ಗೀಯ ವಿಷಯಗಳಲ್ಲಿ ಮಗ್ನರಾಗಿದ್ದೀವಿ, ಓಕೆ ಫೈನ್, ಅದಲ್ಲ ಬೇಕಾಗಿರೋದು. ಆಫ್ಟರ್ ದಿಸ್ ಪ್ರೇಯರ್, ಪ್ರಾರ್ಥನೆ ಆದಮೇಲೆ ಅಥವಾ ಪ್ರಾರ್ಥನೆಗಿಂತ ಮುಂಚಿತವಾಗಿ ಧ್ಯಾನ ಆದಮೇಲೆ, 5 ದಿನ ಧ್ಯಾನ ಆದಮೇಲೆ, ಧ್ಯಾನದ ನಂತರ ನಮ್ಮ ಮೈಂಡ್ ಯಾವುದಕ್ಕೆ ಸೆಟ್ ಆಗಿರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಧ್ಯಾನ ಟೈಮಲ್ಲಿ ಕೈ ಹೊಡೆಯೋದು, ಅಲ್ಲೆಲ್ಲ ಹೇಳೋದು, ಪ್ರೈಸ್ ರೋಡ್ ಹೇಳೋದು, ಬೀಳೋದು, ಏಳೋದು ಚೆಲ್ಲ ಕಾಮನ್, ಅದೇನು ದೊಡ್ಡ ವಿಷಯ ಏನಲ್ಲ. ಆಫ್ಟರ್ ದ ರಿಟ್ರೀಟ್, ಆಫ್ಟರ್ ದ ಪ್ರೇಯರ್, ಆಫ್ಟರ್ ದ ಚರ್ಚ್, ಆಫ್ಟರ್ ದ ಸರ್ವಿಸ್, ಇದು ಸೇವೆ ಆದಮೇಲೆ, ಚರ್ಚಿಗೆ ಹೋಗಿ ಆದಮೇಲೆ, ಧ್ಯಾನ ಮುಗಿದ ಆದಮೇಲೆ ಮೈಂಡ್ ಯಾವುದಕ್ಕೆ ಸೆಟ್ ಆಗಿರುತ್ತೆ? ವಾಟ್ ಈಸ್ ಯುವರ್ ಮೈಂಡ್ ಸೆಟ್ ಆಫ್ಟರ್ ದ ರಿಟ್ರೀಟ್? ಲೋಕದ ಮೇಲೆ. ಕಾರಣ ಏನು ಗೊತ್ತಾ? ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ಇಲ್ಲ, ಪರಿಶುದ್ಧಾತ್ಮ ಇಲ್ಲ. ಪವಿತ್ರಾತ್ಮ ಇಲ್ಲದೆ ನಮ್ಮ ಮೈಂಡನ್ನು ದೈವಿಕ ವಿಷಯಗಳಲ್ಲಿ ಸೆಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮಗೆ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಮ ಮೈಂಡು ಸೆಟ್ ಮಾಡಬೇಕು ಅಂತ. ಆದರೆ ನಮಗಿದು ಸತ್ಯ ಅರ್ಥ ಆಗಬೇಕು. ನನಗೆ ಆಗ್ತಾ ಇಲ್ಲ ಅಂದರೆ ಐ ನೀಡ್ ಪವರ್, ಐ ನೀಡ್ ದ ಹೆಲ್ಪ್ ಆಫ್ ಗಾಡ್. ದೇವರ ಸಹಾಯ ಬೇಕು, ದೇವರ ಶಕ್ತಿ ಬೇಕು. ಹೇಗೆ ಸಿಗೋದು? ದಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಅವರಿಂದ ಸಿಗ್ತದೆ. ಮನುಷ್ಯನ ಸ್ವಂತ ಬುದ್ಧಿಯಿಂದ ಅಥವಾ ಅವನ ನಾಲೆಡ್ಜಿಂದ ಮೈಂಡ್ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಸೆಟ್ ಯುವರ್ ಮೈಂಡ್ ಫಾರ್ ಟೈಮ್ ಬೀಯಿಂಗ್ 1 or 2 days. ಫಾರ್ 3 days ಯು ಕ್ಯಾನ್ ಸೆಟ್ ಯುವರ್ ಮೈಂಡ್ ಮ್ಯಾಕ್ಸಿಮಮ್. ಆಫ್ಟರ್ 3 days ಯು ವಿಲ್ ಫಾಲ್ ಅಗೇನ್. 3 ದಿನ ಆದಮೇಲೆ ಮತ್ತೆ ಪಲ್ಟಿ ಹೊಡಿತೀರಿ. 3 ದಿನ ಅದು ತುಂಬ ಕಷ್ಟಪಟ್ಟು, ಯಾವುದು ಡಿಸ್ಟರ್ಬೆನ್ಸ್ ಆಗದೆ ಇದ್ದರೆ, ಯಾರು ತೊಂದರೆ ಕೊಡದೇ ಇದ್ದರೆ, ಎಲ್ಲ ಸ್ಮೂತಾಗಿ ಹೋಗ್ತಾ ಇದ್ದರೆ 3 days, ಮ್ಯಾಕ್ಸಿಮಮ್ 1 week ಅಂತ ಇಟ್ಕೊಳ್ಳಿ, ಆಮೇಲೆ ಹೋಯ್ತು. ಆದರೆ ಇವತ್ತು ನಮ್ಮಲ್ಲಿ ಅನೇಕರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ, ಆ ಪ್ರೇಯರ್ ಟೈಮಲ್ಲಿ ಮಾತ್ರ ಕನೆಕ್ಷನ್ ನಮ್ಮಲ್ಲಿ. ಅಂದರೆ ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇರೋರಿಗೆ ಹೇಳ್ತಾ ಇರೋದು. ಬೇರೆ ಮಿನಿಸ್ಟ್ರಿ ಬಿಟ್ಬಿಡಿ, ನಮಗೆ ಬೇಡ ಮಾತಾಡೋದು, ನಮ್ಮ ಮನೆ ಬಗ್ಗೆ ಮಾತಾಡೋಣ. ನಮ್ಮ ಮಿನಿಸ್ಟ್ರಿಯಲ್ಲಿ ಇರೋರು ನಾವು ಅನೇಕರಿಗೆ ಏನು ಗೊತ್ತಾ, ಆ ಪ್ರೇಯರ್ ಟೈಮಲ್ಲಿ ಮಾತ್ರ ಅದು ಹೇಗೋ ಕಷ್ಟಪಟ್ಟು ಕನೆಕ್ಟೆಡ್ ಆಗಿರ್ತೀವಿ, ಹೋಲಿ ಏಂಜಲ್ ಆಫ್ ಗಾಡ್ ಥರ ಇರ್ತೀವಿ. ಪ್ರೇಯರ್ ಮುಗಿದ ತಕ್ಷಣ ಕನೆಕ್ಷನ್ ಬೇರೆ ಕಡೆಗೆ ಆಗಿಬಿಡುತ್ತೆ. ಆವಾಗ ಬಾಯಲ್ಲಿ ಬರೋ ಮಾತು, ಡಿಸ್ಕಷನ್ ಟಾಪಿಕ್ಸು, ಮೈಂಡಲ್ಲಿ ಬರೋ ಥಿಂಕಿಂಗ್ ಎಲ್ಲ ಪ್ರಾಪಂಚಿಕವಾದದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮ ಕೈಗೆ ಮೈಕ್ ಕೊಟ್ಬಿಟ್ರೆ ದೇವದೂತರು, ಮೈಕ್ ಪ್ರೋಗ್ರಾಮ್ ಮುಗಿದಾದ್ಮೇಲೆ ದೇವದೂತರು ಥರ. ಆ ರೀತಿಯಲ್ಲಿ ಇರ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಶರೀರ ಸ್ವಭಾವದಲ್ಲಿ, ಇಫ್ ಯು ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್, ಶರೀರ ಸ್ವಭಾವಕ್ಕೆ ನಮ್ಮ ಮೈಂಡನ್ನು ಸೆಟ್ ಮಾಡಿಟ್ಕೊಂಡು ಜೀವಿಸಿದರೆ ಅದರಿಂದ ಆಗೋ ದುಷ್ಪರಿಣಾಮ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಕಳೆದ ಗ್ರೋತ್ ರಿಟ್ರೀಟಲ್ಲಿ. ಒನ್ಸ್ ಅಗೇನ್ ಪವಿತ್ರಾತ್ಮರು ನಮಗೆಲ್ಲರಿಗೂ ರಿಮೈಂಡ್ ಮಾಡ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರ. ಒನ್ಸ್ ಅಗೇನ್ ರಿಮೈಂಡಿಂಗ್, ಹೋಲಿ ಸ್ಪಿರಿಟ್ ಇಸ್ ರಿಮೈಂಡಿಂಗ್ ಅಸ್, ಇಫ್ ಯು ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್, ವಾಟ್ ಆರ್ ದ ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಬೇರ್. ನೀವು ಏನು ರಿಸಲ್ಟ್ ತರ್ತೀರಿ ನಿಮ್ಮ ಜೀವನದಲ್ಲಿ ಅಂತ, ರಿಸಲ್ಟ್ ಏನು ಬರುತ್ತೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಸೆಟ್ಟಿಂಗ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್.
ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಿಮ್ಮ ಮನಸ್ಸನ್ನು ನೀವು ಸೆಟ್ ಮಾಡಿದರೆ ಅದರಿಂದ ಆಗುವ ದುಷ್ಪರಿಣಾಮ ಏನು, ಅದರಿಂದ ಆಗುವ ಕೇಡೇನು, ಅದರಿಂದ ಆಗುವ ನಷ್ಟ ಏನು, ನಾವು ವಾಕ್ಯದ ಮುಖಾಂತರ ನೋಡೋಣ. ಮೊದಲನೇ ನಷ್ಟ ಏನು? 6ನೇ ವಾಕ್ಯ ಹೇಳುತ್ತೆ, ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವುದರ ಪರಿಣಾಮ, ಶರೀರ ಸ್ವಭಾವದಲ್ಲೇ ಮಗ್ನ ಆಗಿರುವುದರ ಪರಿಣಾಮ ಮರಣ. ಏನು? ಒಂದ್ಸರಿ ಹೇಳಿ ನೋಡೋಣ. ಶರೀರ ಸ್ವಭಾವದಲ್ಲೇ ಮಗ್ನ ಆಗಿರುವುದರ ಪರಿಣಾಮ ಮರಣ. ಮರಣ ಏನು ಹಾಗೆ ಅಂದರೆ ಮರಣ ಅಂದರೆ ಮರಣ ಅಂದರೆ ಅವ್ರ ಒಳಗಡೆ ಶಾಂತಿ ಸಮಾಧಾನ ಇರೋದಿಲ್ಲ. ನೀವು ಯಾವುದಾದ್ರೂ ಒಂದು ಮರಣದ ಮನೆ ಒಳಗಡೆ ಹೋಗಿ ಅಲ್ಲಿ ಶಾಂತಿ ಸಮಾಧಾನ ಇರುತ್ತಾ, ಅಲ್ಲಿ ನರಳಾಟ ಇರುತ್ತಾ? ಅಶಾಂತಿಯ ವಾತಾವರಣ ಇರುತ್ತೆ, ಶಾಂತಿ ಇರೋದಿಲ್ಲ, ನೆಮ್ಮದಿ ಅಲ್ಲ ಇರೋದು, ಒಂದು ರೀತಿ ಸಮಾಧಾನ ಕಳ್ಕೊಂಡ ಪರಿಸ್ಥಿತಿ. ಯಾರ ಒಳಗಡೆ ನಿಜವಾಗಲೂ ಈ ದೇವರ ಸಂಬಂಧ ಇರೋದಿಲ್ವೋ, ಒಳಗಡೆ ನಾನು ಹೇಳ್ತಾ ಇರೋದು ಇನ್ಸೈಡ್ ದೇವರ ಸಂಬಂಧ ಇರೋದಿಲ್ವೋ, ಅವರ ಅನುಭವ ಮರಣ ಆಗಿರ್ತದೆ, ಸಮಾಧಾನ ಇರೋದಿಲ್ಲ. ದೇ ಆರ್ ಸೀಕಿಂಗ್ ಫಾರ್ ಪೀಸ್. They are seeking for peace is not bad, okay, we must seek. ಆದರೆ ಸಮಾಧಾನಕ್ಕಾಗಿ ಹುಡುಕಾಡ್ತಾ ಇರ್ತೀವಿ. ಸಮಾಧಾನ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕು, ನೆಮ್ಮದಿ ಇಲ್ಲ, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅಂತ. ಆದರೆ ಬೈಬಲ್ ಏನು ಹೇಳ್ತು ಗೊತ್ತಾ? ನಿಜವಾಗಲೂ ನಿಮ್ಮ ಮೈಂಡ್ ದೇವರಿಗೆ ಸೆಟ್ ಆಗಿದ್ದರೆ, ಹೋಲಿ ಸ್ಪಿರಿಟ್ಗೆ ನಿಮ್ಮ ಮೈಂಡ್ ಸೆಟ್ ಕನೆಕ್ಟೆಡ್ ಆಗಿದ್ದರೆ ನೀವೇನಾಗ್ತೀರಿ ಗೊತ್ತಾ? ಯು ವಿಲ್ ಬಿಕಮ್ ಪೀಸ್ ಮೇಕರ್ಸ್. ನೀವು ಸಮಾಧಾನ ತರುವವರಾಗಿರ್ತೀರಿ. ಬೈಬಲ್ ಅದೇ ಹೇಳೋದು. ನೀವು ದೇವರ ಮಕ್ಕಳಾಗಿರ್ತೀರಿ, ಸಮಾಧಾನದ ದೂತರಾಗಿರ್ತೀರಿ. ಯು ವಿಲ್ ಬಿಕಮ್ ಏಂಜಲ್ ಆಫ್ ಪೀಸ್. ಸಮಾಧಾನವನ್ನು ನೀಡುವವರಾಗಿರ್ತೀರಿ, ಸಮಾಧಾನ ಹುಡುಕೋರಾಗಿರೋದಿಲ್ಲ. ಸಮಾಧಾನ ಹುಡುಕೋರು ಯಾರು ಗೊತ್ತಾ? ಕ್ರೈಸ್ತರಾಗಿದ್ದು ನೀವು ಸಮಾಧಾನ ಹುಡುಕ್ತಾ ಇದ್ದೀರಿ ಅಂದರೆ ಯು ಆರ್ ಡೆಡ್ ಇನ್ ದ ಸ್ಪಿರಿಟ್. ದಟ್ ಮೀನ್ಸ್ ಯು ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಲಾರ್ಡ್. ಪ್ರಭುವಿನಿಂದ ನೀವು ಸಪ್ರೇಟ್ ಆಗಿದ್ದೀರಿ. ಚರ್ಚಲ್ಲಿ ಇರ್ಬೋದು, ಚರ್ಚಲ್ಲಿ ದೊಡ್ಡ ಮೆಂಬರ್ ಇರ್ಬೋದು, ದೊಡ್ಡ ಪೋಸ್ಟ್ ಇರ್ಬೋದು. ನೀವು ಯಾವ ದೊಡ್ಡ ಪೋಸ್ಟಲ್ಲಿದ್ದರು, ಚರ್ಚಲ್ಲಿ ಯಾವ ಪೋಸ್ಟಲ್ಲಿದ್ದರು, ಯೇಸು ಕ್ರಿಸ್ತನಿಗೆ ನಿನ್ನ ಆತ್ಮ ಕನೆಕ್ಟೆಡ್ ಆಗದೇ ಇದ್ದರೆ, ಇಫ್ ಯುವರ್ ಸ್ಪಿರಿಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರಿಗೆ ಕನೆಕ್ಟೆಡ್ ಆಗದೇ ಇದ್ದರೆ, ಯು ಆರ್ ಎ ಸ್ಪಿರಿಚುವಲ್ ಡೆಡ್ ಕ್ರಿಸ್ಟಿಯನ್ ಆರ್ ಡೈಯಿಂಗ್ ಕ್ರಿಸ್ಟಿಯನ್. ನೀನು ಆತ್ಮಿಕವಾಗಿ ಸತ್ತವನು ಅಥವಾ ಸಾಯ್ತಾ ಇರುವಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ಕ್ರೈಸ್ತನಾಗಿರ್ತೀಯ. ಇವತ್ತು ಕ್ರೈಸ್ತ ಸಭೆಯಲ್ಲಿರ್ತಕ್ಕಂಥ ಅನೇಕರು ಇದೇ ಒಂದು ದುರವಸ್ಥೆಯಲ್ಲಿದ್ದಾರೆ. ಕಾರಣ ಏನಂದರೆ ದೇ ಹ್ಯಾವ್ ಸೆಟ್ ದರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್. ಅವರ ಮೈಂಡನ್ನು ಯಾವುದು ವಿಷಯದಲ್ಲಿ ಸೆಟ್ ಮಾಡಿಟ್ಟಿದ್ದಾರೆ? ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಲೋಕದ ಚಿಂತೆ. ಊಟ, ಬಟ್ಟೆ, ಎಜುಕೇಷನ್, ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಫ್ಯೂಚರ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಫಾರಿನ್ ಬಗ್ಗೆ, ವೀಸಾ ಬಗ್ಗೆ, ಪಾಸ್ಪೋರ್ಟ್ ಬಗ್ಗೆ, ಬರೀ ಇದೇ ಚಿಂತೆ. ಬೇರೆ ಏನು ಚಿಂತೆ ಇದೆ? ಮನೆ ಕಟ್ಟಬೇಕು, ದುಡಿಬೇಕು, ದುಡ್ಡು ಮಾಡಬೇಕು, ಅದಾದಮೇಲೆ ಅದು. ಈ ಲೋಕದ ಬೇರೆ ಜನನು ಅದೇ ಯೋಚನೆ ಮಾಡ್ತಾರೆ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ. ಅವರಿಗೂ ನಮಗೇನು ವ್ಯತ್ಯಾಸ ಕೇಳಿದ್ರೆ ಏನು ವ್ಯತ್ಯಾಸ ಇಲ್ಲ. ಆಲ್ ಆರ್ ಇನ್ ದ ಸೇಮ್ ಪಿಟ್. ಎಲ್ಲರೂ ಅದೇ ಗುಂಡಿ ಒಳಗಡೆ, ಕೊಚ್ಚೆ ಗುಂಡಿ ಒಳಗಡೆನೇ ಇದ್ದಾರೆ. ಲೋಕ ಎಂಬ ಕೊಚ್ಚೆ ಗುಂಡಿ ಒಳಗಡೆ ಇದ್ದಾರೆ. ಡಿಫರೆನ್ಸ್ ಇಷ್ಟೇ, ಅವರಿಗೆ ಶಿಲ್ಬೆ ಗುರುತು ಹಾಕ್ಲಿಕ್ಕೆ ಬರದೇ ಇರ್ಬೋದು, ಅವ್ರು ಬೇರೆ ಗುರುತು ಹಾಕ್ಕೊಳ್ತಾರೆ, ನಾವು ಶಿಲ್ಬೆ ಗುರುತು ಹಾಕ್ಕೊಳ್ತೀವಿ. ನೀನು ಕೊಚ್ಚೆ ಗುಂಡಿಲಿದ್ದು ಯಾವ ಗುರುತು ಹಾಕಿದ್ರೆ ಏನು ಪ್ರಯೋಜನ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೆಯ ಒಂದು ದುಷ್ಪರಿಣಾಮ, ಫಸ್ಟ್ ಕಾನ್ಸಿಕ್ವೆನ್ಸ್ ಆಫ್ ಸೆಟ್ಟಿಂಗ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಿನ್ನ ಮೈಂಡ್ ಸೆಟ್ ಆಗಿದ್ರೆ ಯು ವಿಲ್ ನಾಟ್ ಹ್ಯಾವ್ ಪೀಸ್, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಪೀಸ್, ಯು ವಿಲ್ ಸೀಕ್, ಹುಡುಕ್ತೀರಿ ಸಮಾಧಾನ ಬೇಕು. ಕೆಲವರು ಎಷ್ಟೋ ಜನ ಪ್ರೇಯರಿಗೆ ಬರ್ತಾರೆ, ನಮ್ಮ ಟೀಮ್ ಅವರೇ, ನಾನೇ ಬೈತೀನಿ ಅವರಿಗೆ, ನೀವು ಯಾಕೆ ಬರ್ತೀರಿ ಕೇಳ್ತೀರಿ. ಕೇಳಿದಾಗ ಅವ್ರು ಹೇಳ್ತಾರೆ, ಏನೋ ಒಂದು ಸಮಾಧಾನಕ್ಕೋಸ್ಕರ ಬ್ರದರ್. ಅವ್ರಿಗೆ ಸಮಾಧಾನ ಸಿಗಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಇಲ್ಲ ಅಂದರೆ ಸುಮ್ಮನೆ ಪ್ರೇಯರಿಗೆ ಬಂದು ಹೋಗಿ ಸಮಾಧಾನ ಸಿಗುತ್ತೆ ಎಲ್ಲಿವರೆಗೆ? ಪ್ರೇಯರ್ ಮುಗಿಯೋ ತನಕ. ಆಫ್ಟರ್ ದ ಪ್ರೇಯರ್ ಆದಮೇಲೆ ಅವ್ರಿಗೆ ಯಾರಾದರೂ ಒಂದು ಮಾತು ಹೇಳಲಿ ನೋಡೋಣ. ಒಂದು ಸ್ಮಾಲ್ ಪಿನ್ ತಗೊಂಡು ಚುಚ್ಚಿ ಗೊತ್ತಾಗುತ್ತೆ, ಮತ್ತೆ ಸಮಾಧಾನ ಹೋಯ್ತು. ಬ್ರದರ್ ಕಷ್ಟಪಟ್ಟು ನಾವು 3 ದಿನ ಇದ್ದು ಫಾಸ್ಟಿಂಗ್ ಎಲ್ಲ ಮಾಡಿ ಸಮಾಧಾನ ಪಡ್ಕೊಂಡು ಬಂದ್ವಾ. 3 days ಗ್ರೋತ್ ರಿಟ್ರೀಟಲ್ಲಿ ಬರ್ನಿಂಗ್ ಬುಷ್ ರಿಟ್ರೀಟ್ 4 ಬರ್ತಾ ಇದೆ. ಜೂನ್ 12ರಿಂದ 15 ತನಕ ಮುಲ್ಕಿ ಡಿವೈನ್ ಕಾಲ್ ಸೆಂಟ್ರ್, 12ರಿಂದ 15 ತನಕ ಮುಲ್ಕಿ ಡಿವೈನ್ ಕಾಲ್ ಸೆಂಟ್ರಲ್ಲಿದೆ. ಎಲ್ಲರೂ ಬನ್ನಿ, ಬೇರೆಯವರಿಗೂ ಹೇಳಿ ಬರಲಿ, ಆಯಿತಾ? 4 ದಿನ
ಒಳ್ಳೆ ರೀತಿಯಲ್ಲಿ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಕೈಯೆಲ್ಲ ತಟ್ಟಿ ಅಭಿಷೇಕ ಎಲ್ಲ ಪಡ್ಕೊಂಡು ನಿಮ್ಮ ತಲೆಯಿಂದ ಮೈಯಿಂದೆಲ್ಲ ಅಭಿಷೇಕ ತೈಲ ಹೀಗೆ ಸುರಿದು ಹೋಗ್ತಾ ಇರುತ್ತೆ. ಹೊರಗಡೆ ಬಂದ ತಕ್ಷಣ ಗೇಟ್ ಹತ್ರ ಯಾರೋ ಚುಚ್ತಾರೆ, ಚುಚ್ಚಿ ಒಂದು ನೆಗೆಟಿವ್ ಮಾತು ನಿಮ್ಮ ಬಗ್ಗೆ ಏನೋ ಹೇಳ್ತಾರೆ. ನಿಂಗೆ ಗೊತ್ತಾ ಏನು ಹೇಳಿದರು, ನಿಂಗೆ ಗೊತ್ತಾ ಅವರು ಇವರು ಅಂತ. ಆವಾಗ ನಿಮಗೇನಾಯಿತು, ಇಲ್ಲಿ ಚುಚ್ಚದಂಗೆ ಆಗುತ್ತೆ, ಎಲ್ಲ ಹೋಯ್ತು, ಗಾಳಿ ಹೋಯ್ತು. ಆಮೇಲೆ ಹೇಳೋದೇನು, ನಾವೆಷ್ಟು ಕಷ್ಟಪಟ್ಟು ಎಷ್ಟು ತ್ಯಾಗ ಮಾಡಿ ಬಂದು 5 ದಿನ ಕೂತ್ಕೊಂಡಿದ್ವಿ ಗೊತ್ತಾ, ಅವ್ರು ಈ ಥರ ಮಾತಾಡ್ಬೋದಾ, ಇವ್ರು ಈ ಥರ ಮಾಡ್ಬೋದಾ, ಸರಿನಾ? ಅದು ಪ್ರಾಬ್ಲಮ್ ಯಾರ್ದೀಗ? ಚುಚ್ಚಿದವಂದ ಚುಚ್ಚಿಸ್ಕೊಂಡವಂದ? ಹಲೋ, ಪ್ರಾಬ್ಲಮ್ ಚುಚ್ಚಿದವಂದ ಚುಚ್ಚಿಸ್ಕೊಂಡವಂದ? ಚುಚ್ಚಿಸ್ಕೊಂಡವಂದೇ ಪ್ರಾಬ್ಲಮ್, ಚುಚ್ಚಿದವಂದು ಪ್ರಾಬ್ಲಮ್ ಅಲ್ಲ. ಈ ಲೋಕದಲ್ಲಿ ನಿಮ್ಮನ್ನು ಚುಚ್ತಾನೇ ಇರ್ತಾರೆ. ಯೇಸುವನ್ನೇ ಬಿಟ್ಟಿಲ್ಲ, ಅವ್ರನ್ನೇ ಚುಚ್ಚಿದ್ರು. ನೀವೇನು ಯೇಸುಕ್ಕಿಂತ ಒಳ್ಳೆಯವರಲ್ಲ, ನಾನು ಅಲ್ಲ, ನೀವು ಅಲ್ಲ ಅಲ್ವಾ? ಸೊ ಅವ್ರಿಗೊಂದು ಚುಚ್ಚಿದ್ರೆ ನಮಗೆ 100 ಚುಚ್ತಾರೆ. ಸೊ ಚುಚ್ತಾನೇ ಇರ್ತಾರೆ, ಚುಚ್ಚೋರು ಇರ್ತಾರೆ. ಚುಚ್ಚಿಸ್ಕೊಂಡು ನಿನಗದು ನೋವಾಗ್ತಾ ಇದ್ರೆ ಅದು ನಿನ್ನ ಫಾಲ್ಟು. ಅದರ ಫಾಲ್ಟ್ ಅಂದ್ರೇನು? ನೀನಿನ್ನೂ ಆತ್ಮಿಕವಾಗಿ ಸತ್ತ ಅವಸ್ಥೆಯಲ್ಲಿದೆಯಾ. ಯು ನೀಡ್ ಲೈಫ್. ನಿನ್ನೊಳಗಡೆ ಜೀವ ಬೇಕಾಗಿದೆ. ನಿನ್ನ ಮೈಂಡ್ ಸೆಟ್ ಹಾಳಾಗಿ ಹೋಗಿದೆ. ಯು ಹ್ಯಾವ್ ಎ ಕರಪ್ಟೆಡ್ ಮೈಂಡ್ ಸೆಟ್. ನಿನ್ನ ಮೈಂಡ್ ಸೆಟ್ ಸರಿ ಇಲ್ಲ. ದಟ್ ಮೀನ್ಸ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಬಿಫೋರ್ ಗಾಡ್. ದೇವರ ಮುಂದೆ ನಿನ್ನ ಹೃದಯ ನೀತಿಯಿಂದ ಇಲ್ಲ, ಸರಿಯಾಗಿ ಇಲ್ಲ. ಸುಮ್ಮನೆ ಜನರ ಮುಂದೆ ಬ್ರದರ್ ಪ್ರೈಸ್ ಲಾರ್ಡ್, ಬ್ರದರ್ ಚೆನ್ನಾಗಿದ್ದೀರಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ತಬ್ಕೊಳ್ಳೋದೆಲ್ಲ ಓಕೆ ಫೈನ್, ಸೈಡಿಗೆ ಇಟ್ಬಿಡಿ. ಆದರೆ ದೇವರ ಮುಂದೆ ಈ ನಾಟಕಗಳು ಯಾವುದು ಕೂಡ ನಡೆಯಲ್ಲ, ಯಾವುದು ವರ್ಕೌಟ್ ಆಗೋದಿಲ್ಲ. ಅದರಿಂದ ನಮಗೇನು ಕೂಡ ಲಾಭ ಇಲ್ಲ. ಏನು ಲಾಭ ಇದೆ? ಏನೂ ಲಾಭ ಇಲ್ಲ. ಎವ್ರಿಥಿಂಗ್ ಈಸ್ ಮೈಂಡ್ ಸೆಟ್. ಎವ್ರಿಥಿಂಗ್ ಈಸ್ ಯಾರ ಮೈಂಡು? ಯಾರು ಸೆಟ್ ಮಾಡಬೇಕು? ಸೆಟ್ ಮಾಡೋದು ಹೇಗೆ ಅಂತ ಯಾರು ಹೇಳ್ಕೊಡ್ತಾರೆ? ದೇವರು ಹೇಳ್ಕೊಡ್ತಾರೆ ಅವರ ವಾಕ್ಯದ ಮುಖಾಂತರವಾಗಿ. ಎವ್ರಿಥಿಂಗ್ ಈಸ್ ಮೈಂಡ್ ಸೆಟ್. ಸೈತಾನ್ ಕೆಲಸ ಏನು ಗೊತ್ತಾ? ವಾಟ್ ಈಸ್ ದ ವರ್ಕ್ ಆಫ್ ದ ಡೆವಿಲ್? ಮೈಂಡ್ ಸೆಟ್ ಹಾಳು ಮಾಡೋದು. ಪಿಶಾಚಿ ಕೆಲಸ ಏನು ಅಂದರೆ, ನಿನ್ನ ಮೈಂಡ್ ಸೆಟ್ಟನ್ನು ನೀನು 4 ದಿನನೋ 5 ದಿನನೋ 1 ಅವರ್ ಕೂತ್ಕೊಂಡು ಕಷ್ಟಪಟ್ಟು ಹೇಗೋ ಮಾಡಿ ಆ ಮೈಂಡ್ ಸೆಟ್ನ ರೀಸೆಟ್ ಮಾಡ್ತೀಯ, ದೇವರಿಗೆ ರೀಕನೆಕ್ಟ್ ಮಾಡಿ ಹೋಗಿರ್ತೀಯ. ಪಿಶಾಚಿ ಕೆಲಸ ಏನು? ಅಲ್ಲಿಂದ ಹೇಗಾದರೂ ಮಾಡಿ ಡಿಸ್ಕನೆಕ್ಟ್ ಮಾಡಿ ಬೇರೆ ಕಡೆ ಪ್ಲಗ್ ಇನ್ ಮಾಡೋದು, ಮೈಂಡ್ ಸೆಟ್ನ ಹಾಳು ಮಾಡೋದು. ಆವಾಗೇನಾಗುತ್ತೆ? ಸಮಾಧಾನನೇ ಇಲ್ಲ, ತುಂಬ ಟೆನ್ಷನ್ ಆಗ್ತಾಯಿದೆ, ಯಾಕೋ ನೆಮ್ಮದಿ ಇಲ್ಲ, ಪ್ರಾರ್ಥನೆ ಮಾಡಿ, ಇದೆಲ್ಲ ಬರುತ್ತೆ. ಅವಾಗ ನೀವು ಪ್ರೇಯರ್ ಗ್ರೂಪಲ್ಲಿರೋ ಒಬ್ಬರು ಕೂಡ ನೆಮ್ಮದಿ ಇಲ್ಲ ಅಂತ ಇನ್ನು ಮುಂದೆ ಬಾಯಲ್ಲಿ ಹೇಳಬಾರ್ದು. ಹಾಂ, ನೆಮ್ಮದಿ ಇಲ್ಲ ಅಂತ ಹೇಳೋದಾದರೆ ನೀವು ಹೋಗಿ ಅಡ್ಮಿಟ್ ಆಗಿ, ಯಾವುದಾದ್ರೂ ಧ್ಯಾನ ಕೇಂದ್ರದಲ್ಲಿ ಅಡ್ಮಿಟ್ ಆಗಿ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಪಶ್ಚಾತ್ತಾಪ ಪಡಿ, ಕೂತ್ಕೊಂಡು ವಾಕ್ಯ ಓದಿ. ನಿಮ್ಮ ಮೈಂಡ್ ಸೆಟ್, ಕರಪ್ಟೆಡ್ ಮೈಂಡ್ ಸೆಟ್ನ, ಹಾಳು ಮಾಡಿರೋ ಮೈಂಡ್ ಸೆಟ್ಟನ್ನು ರಿಪೇರಿ ಮಾಡಿಕೊಂಡು ಬಂದು ಸೇವೆ ಮಾಡಿ. ಅದಿಲ್ಲದೆ ಸುಮ್ಮನೆ ನಾವು ಗ್ರೂಪಲ್ಲಿದ್ದೀವಿ, ನಾವು ಪ್ರೇಯರಲ್ಲಿದ್ದೀವಿ ಅಂತ ಹೇಳಿಬಿಟ್ಟು ಏನೂ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮಿಂದ ಬೇರೆಯವ್ರ ಮೈಂಡ್ ಸೆಟ್ಟು ಹಾಳಾಗೋಗುತ್ತೆ. ನಿಮ್ಮ ಮೈಂಡ್ ಸೆಟ್ಟೇ ಸರಿ ಇಲ್ಲ ಅಂದರೆ ನೀವಿಲ್ಲಿ ಪ್ರೇಯರ್ ಲೀಡ್ ಮಾಡೋಕ್ಕೆ ಬರ್ತೀರಿ ಕರೆಕ್ಟು, ಅಲ್ಲಿರೋರ್ದು ಮೈಂಡ್ ಸೆಟ್ ಹಾಳಾಗೋಗುತ್ತೆ. ತುಂಬ ಕಷ್ಟ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೆಕ್ಸ್ಟ್, ವಾಟ್ ಇಸ್ ದ ಸೆಕೆಂಡ್ ಕಾನ್ಸಿಕ್ವೆನ್ಸಸ್? ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು, ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ತುಂಬ ಡೇಂಜರ್ ಇದೆ ಅಲ್ವಾ? ಯಾರು ದೇವರಿಗೆ ಶತ್ರು? ಶರೀರ ಸ್ವಭಾವದಲ್ಲಿ. ಈಗ ಆ ಮನಸ್ಸು ನನ್ನ ಒಳಗಡೆ ಇದ್ರೆ ನಾನೇನಾಗ್ತೀನಿ ಅವಾಗ? ಆಗ ದೇವರಿಗೆ ಶತ್ರು ಯಾರು? ಅವಾಗ ನಾನೇ ಅದೇ. ದೇವರಿಗೆ ಶತ್ರು ಆಗಿರುವ ನಾನೇ ದೇವ್ರನ್ನ ಆರಾಧನೆ ಮಾಡಲಿಕ್ಕಾಗುತ್ತಾ? ನಿನ್ನ ಮೈಂಡ್ ಸೆಟ್ ಸರಿ ಇಲ್ಲದೆ ಇದ್ದರೆ ನಿನಗೆ ದೇವರನ್ನು ಆರಾಧಿಸ್ಲಿಕ್ಕಾಗೋದಿಲ್ಲ. ಚರ್ಚಿಗೆ ಹೋಗ್ಲಿಕ್ಕಾಗುತ್ತೆ, ಚರ್ಚಿಗೆ ಹೋಗ್ಬೋದು, ಕೈ ಎತ್ತಬೋದು, ಆರಾಧನೆ ತಂದೆಯೇ ಅಂತ ಹಾಡ್ಬೋದು, ಹಲ್ಲೆಲೂಯಾ ಹಾಡ್ಬೋದು, ಮೊಣಕಾಲು ಊರ್ಬೋದು. ಯು ಕ್ಯಾನ್ ನೀಲ್ ಡೌನ್, ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ಸ್, ಯು ಕ್ಯಾನ್ do all kinds of dramas inside the church, inside the prayer group. You think that you are worshipping God. No, you cannot worship God if your mindset is corrupted. If you have the right mindset, if your mind is set on the things of God only, you can worship the Father in truth and in spirit. ಆತ್ಮದಿಂದ ಸತ್ಯದಿಂದ ಪಿತನನ್ನು ಆರಾಧಿಸ್ಲಿಕ್ಕೆ ಆಗಬೇಕಾದ್ರೆ
ನಿನ್ನ ಮೈಂಡ್ ಸೆಟ್ ಸರಿ ಇರಬೇಕು. ನಿನಗೆ ಸರಿಯಾದ ಹಾಡು ಗೊತ್ತಿದ್ದ ತಕ್ಷಣ ಆಗೋದಿಲ್ಲ, ಸರಿಯಾದ ಪೋಸ್ಚರಲ್ಲಿ ನಿಂತ್ಕೊಂಡ ತಕ್ಷಣ ಆಗೋದಿಲ್ಲ. ಅದಕ್ಕೆ ಮೈಂಡ್ ಸೆಟ್ ಸರಿಯಾದ ಪೋಸ್ಚರಿಗೆ ಬರಬೇಕು. ನಮ್ಮ ಮೈಂಡ್ ಸೆಟ್ ಸರಿ ಆಗಬೇಕು. ಇಲ್ಲದೆ ಇದ್ದರೆ ಆರಾಧಿಸುವವರೇ ಶತ್ರುಗಳಾಗಿರ್ತೀವಿ. ಇವತ್ತೆಷ್ಟೋ ಜನ ಆರಾಧನೆ ಹಾಡ್ತೀವಿ ಚರ್ಚಲ್ಲಿ, ಪ್ರೇಯರ್ ಗ್ರೂಪಲ್ಲೆಲ್ಲ. ಮೆಜಾರಿಟಿ ದೇವರ ಶತ್ರುಗಳೇ, ಮೆಜಾರಿಟಿ ದೇವರ ಶತ್ರುಗಳೇ. ಈ ವಾಕ್ಯದ ಪ್ರಕಾರ, ಯಾವ ವಾಕ್ಯದ ಪ್ರಕಾರ ಓದಿ ನೋಡೋಣ. 6ನೇ ವಾಕ್ಯ, 7ನೇ ವಾಕ್ಯ. ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು, ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಟು ಸೆಟ್ ದ ಮೈಂಡ್ ಆನ್ ದ ಫ್ಲೆಶ್ ಇಸ್ ಡೆತ್. ಫಾರ್ ದಿಸ್ ರೀಸನ್ ದ ಮೈಂಡ್ ದಟ್ ಈಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಹಾಸ್ಟೈಲ್ ಟು ಗಾಡ್. ಎನಿಮಿಟಿ ವಿತ್ ಗಾಡ್. ಹಾಸ್ಟೈಲ್ ಅಂದರೆ ಎನಿಮಿಟಿ ವಿತ್ ಗಾಡ್, ವಿರೋಧ, ದೇವರಿಗೆ ಶತ್ರು. ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ದೇವ್ರ ಮಿತ್ರರು ಅಂತ ತಿಳ್ಕೊಬೇಡಿ. ಮೈಕ್ ಇಟ್ಕೊಂಡು ಬೋಧನೆ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲಿ ಹೇಳ್ತಾ ಇದ್ದೀವಿ, ಅಲ್ಲಿ ಹೋಗಿ ಎಲ್ಲ ವಾಕ್ಯ ಹೇಳ್ತಿದ್ವಿ ಅಂತ ದೇವ್ರ ಮಿತ್ರರು ಅಂತ ನಿಮ್ಮನ್ನು ತಿಳ್ಕೊಬೇಡಿ, ನನ್ನನ್ನು ತಿಳ್ಕೊಬೇಡಿ. ದೇವ್ರು ನೋಡೋದು ಮೈಂಡ್ ಸೆಟ್. ಇವನು ಮೈಂಡ್ ಎಲ್ಲಿ ಸೆಟ್ ಆಗಿದೆ ಅಂತ. ನಾವು ನೋಡೋದು ಮೈಕ್ ಸೆಟ್ ಅಲ್ವಾ? ಸೊ ಮೈಕ್ ಸೆಟ್ ನೋಡಿದರೆ ಹಾಳಾಗ್ತೀವಿ. ಮೈಕ್ ಸೆಟ್ ಅಲ್ಲ ಬೇಕಾಗಿರೋದು, ಮೈಂಡ್ ಸೆಟ್ ನೋಡಿ. ನಿಮ್ಮ ಮೈಂಡ್ ಸೆಟ್ ನೀವು ನೋಡ್ಕೊಳ್ಳಿ. ಜೊತೆಗೆ ಮೈಕ್ ಹಿಡಿಯೋರ್ದು ಮೈಂಡ್ ಸೆಟ್ ನೋಡ್ಕೋಬೇಕು. ಯಾಕಂದ್ರೆ ನೀವು ಫಾಲೋ ಮಾಡಬೇಕಲ್ಲ, ಹಾಳಾಗಿ ಹೋಗಬಾರ್ದು. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರೋ ಮನಸ್ಸು ದೇವರಿಗೆ ಶತ್ರು. ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಶರೀರ ಸ್ವಭಾವದಲ್ಲಿ ಮಗ್ನವಾಗಿರೋದ್ರ ಪರಿಣಾಮ ಮರಣ. ಮರಣ. ಮರಣದಲ್ಲಿ ಇದ್ದವರು, ದೇವರಿಗೆ ಶತ್ರುಗಳಾಗಿದ್ದವರು ಎಲ್ಲರೂ ಕೂಡ ಇವತ್ತು ರಿಪೇರಿ ಆಗಬೇಕು. ರಿಪೇರಿ ಆಗೋದೆಲ್ಲಿ? ಇಲ್ಲಿ ಮೈಂಡ್ ಸೆಟ್ ಥ್ರೂ ರಿಪೆಂಟೆನ್ಸ್. ಒಂದು ಒಳ್ಳೆ ಮಾನಸಾಂತರ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು? ಡಿಸಿಷನ್. ಬೇರೆ ನೀವೇನು ಎಕ್ಸ್ಟ್ರಾ ಏನು ಕುಡಿಯೋದು ತಿನ್ನೋದು ಹಚ್ಕೊಳ್ಳೋದೇನು ಬೇಕಾಗಿಲ್ಲ, ಅದರಲ್ಲೇನೂ ಆಗಲ್ಲ. ಎಲ್ಲ ಕೆಲಸ ಆಗೋದು ಎಲ್ಲಿ? ನಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಿನಲ್ಲಿ, ಇಲ್ಲೇ ಆಗೋದು. ಈ ತೀರ್ಮಾನಗಳು ಯಾರು ಮಾಡಬೇಕು? ನಾನೇ ಮಾಡಬೇಕು. ಫ್ರೀಡಮ್ ಆಫ್ ಚಾಯ್ಸ್ ದೇವರು ಯಾರಿಗೆ ಕೊಟ್ಟಿದ್ದಾರೆ? ನನ್ನ ಕೈಗೆ ಕೊಟ್ಟಿದ್ದಾರೆ, ನನ್ನ ಕೈಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅಂಥ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ. ಅದೇ ಸಾಕು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ, ಮಣಿಯಲು ಸಾಧ್ಯವೂ ಇಲ್ಲ. ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಫ್ಲೆಶ್ ಕೆನಾಟ್ ಸಬ್ಮಿಟ್ ಟು ಗಾಡ್ಸ್ ಲಾ. ಇಂಡೀಡ್ ಇಟ್ ಕೆನಾಟ್. ಶರೀರ ಸ್ವಭಾವಕ್ಕೆ ನಿಮ್ಮ ಮನಸ್ಸು ಅಥವಾ ಮೈಂಡ್ ಲೋಕಕ್ಕೆ ಸೆಟ್ ಆಗಿದ್ದರೆ, ಹೋಲಿ ಸ್ಪಿರಿಟ್ಟಿಗೆ ಸೆಟ್ ಆಗದೇ ಇದ್ದರೆ ನೀವು ದೇವರಿಗೆ ವಿಧೇಯರಾಗಿ ಬದುಕೋದಿಲ್ಲ, ದೇವರ ಆಜ್ಞೆ ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಒಬೇ ದ ಲಾ ಆಫ್ ಗಾಡ್. ದೇವರ ನಿಯಮಗಳು, ದೇವರ ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ನಾನು 1000 ಬೋಧನೆ ಮಾಡಿದ್ರು, ಎಷ್ಟೇ ವಾಕ್ಯ ಹೇಳಿದರು, ನಿಮ್ಮಿಂದ ಅದಾಗೋದಿಲ್ಲ. ಯಾಕೆ ಅಂದರೆ ಮೈಂಡ್ ಸೆಟ್ ಸರಿ ಇಲ್ಲ. ಬೋಧನೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬೋದು, ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಆದರೆ ಅನುಸರಣೆ ಮಾಡಲಿಕ್ಕೆ ಆಗಬೇಕಾದ್ರೆ ನಿನ್ನ ಮೈಂಡ್ ಸೆಟ್ ಸರಿ ಆಗಬೇಕು. ಮೈಂಡ್ ಸೆಟ್ ಸರಿ ಆಗದೆ ಖಂಡಿತವಾಗಲು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಸೊ ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ಮುಖ್ಯ? ಎವ್ರಿಥಿಂಗ್ ಈಸ್ ಮೈಂಡ್ ಸೆಟ್ ಅಷ್ಟೇ. ಇಲ್ಲಿ ಬ್ರೈನ್ ವಾಶ್ ಏನಿಲ್ಲ, ಮೈಂಡ್ ಏನು ವಾಶ್ ಯಾರೂ ಮಾಡೋದಿಲ್ಲ. ಸೆಟ್ಟಿಂಗ್ ಮಾಡೋದು ಅದು ವಿತ್ ಫ್ರೀ ವಿಲ್, ಸ್ವತಂತ್ರವಾಗಿ ಸೆಟ್ ಮಾಡಬೇಕು. ನಿನ್ನ ಮೈಂಡನ್ನು ಇನ್ನೊಬ್ಬನಿಗೆ ಕೈ ಹಾಕಿ ಸೆಟ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಮೈಂಡನ್ನು ನೀನೇ ಸೆಟ್ ಮಾಡ್ಕೋಬೇಕು. ಈ ಕಡೆಗೂ ಸೆಟ್ ಮಾಡ್ಕೋಬೋದು, ಆ ಕಡೆಗೂ ಸೆಟ್ ಮಾಡ್ಕೋಬೋದು. ಈ ಕಡೆಗೂ ಪ್ಲಗ್-ಇನ್ ಮಾಡ್ಬೋದು, ಈ ಕಡೆಗೆ ಬೇಕಾದರೂ ಪ್ಲಗ್-ಇನ್ ಮಾಡ್ಬೋದು. ನೀನು ಯಾವ ಸಾಕೆಟ್ಗೆ ಕನೆಕ್ಟ್ ಆಗ್ತೀಯೋ ಅದಕ್ಕೆ ಪವರ್ ಬರುತ್ತೆ. ಹೋಲಿ ಸ್ಪಿರಿಟ್ ಸಾಕೆಟ್ಗೆ ಕನೆಕ್ಟ್ ಆದರೆ ಹೋಲಿ ಸ್ಪಿರಿಟಲ್ಲಿರೋದು ನಿನ್ನ ಒಳಗಡೆ ಫ್ಲೋ ಆಗ್ತಾ ಇರುತ್ತೆ. ಲೋಕದ ಸಾಕೆಟ್ಗೆ ನಿನ್ನ ಮೈಂಡನ್ನು ಕನೆಕ್ಟ್ ಮಾಡಿದ್ರೆ ಲೋಕದಲ್ಲಿ ಇರೋದೆಲ್ಲ ಜಂಕು ನಿನ್ನಲ್ಲಿ, ನಿನ್ನ ದೇಹದಲ್ಲಿ, ಕುಟುಂಬದಲ್ಲಿ, ಜೀವನದಲ್ಲಿ, ಮಕ್ಕಳಲ್ಲಿ, ಸಂಸಾರದಲ್ಲಿ ಅದೇ ಇರುತ್ತೆ. ಆಮೇಲೆ ಭಾನುವಾರ ಚರ್ಚಿಗೆ ಹೋಗ್ತೀನಿ, ಕಾಣಿಕೆ ಕೊಡ್ತೀನಿ, ಕ್ಯಾಂಡಲ್ ಅಂಟಿಸ್ತೀನಿ, ಪ್ರೇಯರ್ ಮಾಡ್ತೀನಿ, ನಾಟಕ ಮಾಡಿ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಮೈಂಡ್ ಸೆಟ್ ಈಸ್ ಎವ್ರಿಥಿಂಗ್. ಬಿ ಕೇರ್ಫುಲ್, ಎಚ್ಚರವಾಗಿರಿ. ಮೈಂಡ್ ಸೆಟ್ ಇಂಪಾರ್ಟೆಂಟ್. ನೀವು ಯಾವುದಕ್ಕೆ ಮೈಂಡನ್ನು ಸೆಟ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಇರುತ್ತೆ. ನೀವು ಹೋಲಿ ಸ್ಪಿರಿಟ್ಗೆ ಮೈಂಡ್ ಸೆಟ್ ಆಗಿದ್ದರೆ ಖಂಡಿತವಾಗಲೂ ಲೈಫ್ ಇರುತ್ತೆ, ಪೀಸ್ ಇರುತ್ತೆ, ನಮ್ಮಲ್ಲಿ ಸಮಾಧಾನ ಅನ್ನೋದಿರುತ್ತೆ.
ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಲೈಫ್ ಆ್ಯಂಡ್ ಪೀಸ್. ಇಲ್ಲದೆ ಇದ್ದರೆ ಯು ಕ್ಯಾನ್ ಸಿಂಗ್ ಹಲ್ಲೆಲೂಯ ಬಟ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಡೆತ್. ಬಾಯಲ್ಲಿ ಹಲ್ಲೆಲೂಯ ಹಾಡ್ತೀರಿ, ಮರಣವನ್ನು ಅನುಭವಿಸ್ತೀರಿ. ನಾಲ್ಕನೇದು, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಯಾರನ್ನ ಮೆಚ್ಚೋಕ್ಕಾಗೋದಿಲ್ಲ? ದೇವರನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ಇಫ್ ಯುವರ್ ಮೈಂಡ್ ಇಸ್ ಸೆಟ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್, ಯು ಕ್ಯಾನ್ ನೆವರ್ ಪ್ಲೀಸ್ ಗಾಡ್, ಬಟ್ ಯು ವಿಲ್ ಪ್ಲೀಸ್ ಪೀಪಲ್. ಮನುಷ್ಯರನ್ನ ಮೆಚ್ಚಿಸ್ಬೋದು. ಮನುಷ್ಯರನ್ನ ಮೆಚ್ಚಿಸಿ ಏನು ಸಿಗುತ್ತೆ? ಮಣ್ಣು ಸಿಗುತ್ತೆ. ಏನು ಸಿಗುತ್ತೆ? ನೀನು ಯಾರನ್ನೇ ಎಷ್ಟೇ ಮೆಚ್ಚಿಸು, ನೀನು ಸತ್ತಾಗ ನಿನ್ನ ಮೇಲೆ ಏನು ತಂದು ಹಾಕ್ತಾರೆ? ಒಂದಿಷ್ಟು ಹೂ ತಂದು ಹಾಕ್ತಾರೆ. ಆ ಹೂ ಬಾಡಿ ಒಣಗಿ ಹೋಗುತ್ತೆ, ಅದು ಮಣ್ಣಿಗೆ ಹೋಗುತ್ತೆ. ಇನ್ನು ಕೆಲವರು ಮಣ್ಣು ಮಾತ್ರ ಎತ್ತಿ ಹಾಕ್ತಾರೆ. ಲಾಸ್ಟಿಗೆ ಮನುಷ್ಯನಿಂದ ನೀನು ಎಷ್ಟೇ ಮೆಚ್ಚಿಸು, ಯಾರನ್ನಾದರೂ ಮೆಚ್ಚಿಸು, ಆಯಿತಾ, ಲಾಸ್ಟಿಗೆ ಒಂದು ಹೂಮಾಲೆ ಹಾಕ್ತಾರೆ, ಮಣ್ಣು ಹಾಕ್ತಾರೆ. ಆ ಹೂಮಾಲೆನೂ ಮಣ್ಣಾಗಿ ಹೋಗುತ್ತೆ. ಮನುಷ್ಯರನ್ನ ಮೆಚ್ಚಿಸ್ಬೇಕಾ? ನೀವೇ ಡಿಸೈಡ್ ಮಾಡಿ. ದೇವರನ್ನ ಮೆಚ್ಚಿದ್ರೆ ಏನು ಸಿಗುತ್ತೆ? ದೇವರನ್ನ ಮೆಚ್ಚಿದರೆ ದೇವರೇನು ಕೊಡ್ತಾರೆ ಗೊತ್ತಾ? ದೇವರು ಒಂದು ದಿನ ಅಳಿಯದ ಸುಂದರವಾದ ಒಂದು ಕಿರೀಟ ಕೊಡ್ತಾರೆ. ಹಿ ವಿಲ್ ಗಿವ್ ಯು ದ ಕ್ರೌನ್ ಆಫ್ ಗ್ಲೋರಿ, ಕ್ರೌನ್ ಆಫ್ ಇಟರ್ನಲ್ ಲೈಫ್. ದೇವರನ್ನು ಮೆಚ್ಚಿಸುವ ಪ್ರತಿಯೊಬ್ಬರಿಗೂ ಏನು ಸಿಗುತ್ತೆ? ಕ್ರೌನ್ ಆಫ್ ಇಟರ್ನಲ್ ಲೈಫ್, ನಿತ್ಯ ಜೀವ ಎಂಬ ಒಂದು ಕ್ರೌನ್, ಒಂದು ಕಿರೀಟ, ಒಂದು ಹೂಮಾಲೆ, ಜಯಮಾಲೆ ನಿನಗೆ ತೊಡಿಸ್ತಾರೆ. ಯಾರು? ಪ್ರಭು ಯೇಸು ಕ್ರಿಸ್ತರು ಅದನ್ನು ತೊಡಿಸ್ತಾರೆ. ಅದು ಒಣಗಿ ಹೋಗುವ, ನಾವು ಮನುಷ್ಯರು ಹಾಕುವ ಹೂಮಾಲೆ ಥರದಲ್ಲ. ಆದ್ದರಿಂದ ಬದುಕುವಾಗ ಪ್ರಭುವನ್ನು ಮೆಚ್ಚಿಸ್ತಾ ಬದುಕಬೇಕು. ಇನ್ನು ಮುಂದೆ ಅಂತ ಒಂದು ಒಳ್ಳೆ ಡಿಸಿಷನ್ ಮಾಡಬೇಕು. ಯಾರು ಮಾಡಬೇಕು? ನಾವೇ ಮಾಡಬೇಕು. ಇದು ನಾವು ತೀರ್ಮಾನ ಮಾಡಬೇಕು. ನಾವು ತೀರ್ಮಾನ ಮಾಡಿದರೆ ಹೆಲ್ಪ್ ಯಾರು ಮಾಡ್ತಾರೆ? ಹೋಲಿ ಸ್ಪಿರಿಟ್ ಮಾಡ್ತಾರೆ. ಆದ್ದರಿಂದ ನಾನು ನೋಡಿ, ಎಷ್ಟು ಪಾಯಿಂಟ್ ಕಲ್ತ್ಕೊಂಡ್ರಿ ಈಗ? ನಾವು ಮೈಂಡನ್ನು ಲೋಕಕ್ಕೆ ಸೆಟ್ ಮಾಡಿ, ಶರೀರ ಸ್ವಭಾವಕ್ಕೆ ಸೆಟ್ ಮಾಡೋದ್ರಿಂದ ಏನೆಲ್ಲ ಒಂದು ಡ್ರಾಬ್ಯಾಕ್ಸ್ ಇದೆ, ಏನೆಲ್ಲ ಕೊರತೆಗಳಿದೆ. ಒಂದು, ವಿ ವಿಲ್ ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಡೆತ್. ಸೆಕೆಂಡ್, ವಿ ವಿಲ್ ಬಿಕಮ್ ಎನಿಮೀಸ್ ಆಫ್ ಗಾಡ್, ದೇವರಿಗೆ ಶತ್ರುಗಳಾಗ್ತೀವಿ. ಮೂರನೇದು, ವಿ ಕೆನಾಟ್ ಫಾಲೋ ದ ವರ್ಡ್ ಆಫ್ ಗಾಡ್, ವಿ ಕೆನಾಟ್ ಒಬೇ ಗಾಡ್. ದೇವರನ್ನ ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ, ದೇವರ ಆಜ್ಞೆಗಳನ್ನ ಅನುಸರಿಸೋದಿಲ್ಲ. ನಾಲ್ಕನೇದು, ದೇವರನ್ನ ಮೆಚ್ಚಿಸ್ತಾ ಬದುಕಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಪ್ಲೀಸ್ ಗಾಡ್. ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರನ್ನ ಮೆಚ್ಚಿಸ್ಕೊಂಡು, ಶರೀರನ ತೃಪ್ತಿಪಡಿಸ್ಕೊಂಡು, ಮನುಷ್ಯರನ್ನ ತೃಪ್ತಿಪಡಿಸ್ಕೊಂಡು ಬದುಕ್ತೀವಿ, ಏನು ಪ್ರಯೋಜನ ಇಲ್ಲ. ಸೆಲ್ಫ್ ಗ್ಲೋರಿ, ಸ್ವಮಹಿಮೆಗೋಸ್ಕರ ಬದುಕ್ತೀವಿ. ಆದರೆ ವಾಕ್ಯ ಹೇಳುತ್ತೆ, 13ನೇ ವಾಕ್ಯ, ಆದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ. ಯಾರ ನೆರವಿನಿಂದ? ಎಲ್ಲಿರುವ ಪವಿತ್ರಾತ್ಮ? ಅದು ತುಂಬ ಮುಖ್ಯ. ಎಲ್ಲಿರುವ ಪವಿತ್ರಾತ್ಮ ನೆರವು? ನನ್ನ ಒಳಗೆ ಇರುವ ಪವಿತ್ರಾತ್ಮನ ನೆರವಿನಿಂದ. ಸೊ ಫಸ್ಟ್ ಥಿಂಗ್, ಒಬ್ಬ ಮನುಷ್ಯನ ಒಳಗಡೆ ಹೋಲಿ ಸ್ಪಿರಿಟ್ನ ರಿಸೀವ್ ಮಾಡ್ಕೋಬೇಕು. ರೋಮ 8:9 ವಾಕ್ಯ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಅಂಥವಳು ಕ್ರಿಸ್ತ ಯೇಸುವಿಗೆ ಸೇರಿದವಳಲ್ಲ. ನೀವು ಯಾವುದೇ ಡಿನಾಮಿನೇಷನ್ಗೆ ಸೇರ್ಕೋಬಹುದು, ಯಾವುದೇ ಪ್ರೇಯರ್ ಗ್ರೂಪ್ಗೆ ಸೇರ್ಕೋಬಹುದು, ರಿಟ್ರೀಟ್ ಸೆಂಟರ್ಗೆ ಸೇರ್ಕೋಬಹುದು, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ಸೇರ್ಕೋಬಹುದು, ಆ ಸಭೆಗೆ ಸೇರ್ಕೋಬಹುದು, ಈ ಸಭೆಗೆ ಸೇರ್ಕೋಬಹುದು, ಆ ಪ್ಯಾರಿಷ್ಗೆ ಸೇರ್ಕೋಬಹುದು, ಈ ಪ್ಯಾರಿಷ್ಗೆ ಸೇರ್ಕೋಬಹುದು, ಪ್ಯಾರಿಷ್ ಕೌನ್ಸಿಲ್ಗೆ ಸೇರ್ಕೋಬಹುದು. ಎಲ್ಲಾದರೂ ಸೇರ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾಟಕ ಮಾಡಿದರೆ ಸಾಕು, ಸ್ವಲ್ಪ ಎಕ್ಸ್ಟ್ರಾ ನೀವು ತೋರಿಸ್ಬಿಟ್ರೆ ಸಾಕು. ಇವನ್ಕಿಂತ ನಾನು ಪರವಾಗಿಲ್ಲ, ಎಲ್ಲದರಲ್ಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಗಿಮಿಕ್ಸ್ ಮಾಡಿದರೆ ನಿಮ್ಮನ್ನು ಸೇರಿಸ್ತಾರೆ, ನೀವಲ್ಲಿ ಸೇರ್ಕೋಬೋದು. ಆದರೆ ಯೇಸುವಿನ ದೇಹ ಅನ್ನೋದೊಂದಿದೆ, ಬಾಡಿ ಆಫ್ ಜೀಸಸ್, ಸ್ಪಿರಿಚುವಲ್ ಬಾಡಿ ಆಫ್ ಜೀಸಸ್. ಯೇಸುವಿನ ಆತ್ಮಿಕ ದೇಹ, ಸಭೆ, ಚರ್ಚ್. ಆ ಯೇಸುವಿನ ದೇಹದಲ್ಲಿ ನೀನೊಂದು ಮೆಂಬರ್ ಆಗಬೇಕಾದ್ರೆ, ಯೇಸುವಿನ ದೇಹದಲ್ಲಿ ಒಂದು ಅಂಗ ಆಗಬೇಕಾದ್ರೆ, ಇಫ್ ಯು ವಾಂಟ್ ಟು ಬಿಕಮ್ ಎ ಮೆಂಬರ್ ಇನ್ ದ ಸ್ಪಿರಿಚುವಲ್ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನ ದೇಹದ ಮೇಲೆ ಸೈತಾನಿಗೆ ಏನು ಮಾಡೋಕ್ಕಾಗಲ್ಲ, ಆಯಿತಾ? ಆ ದೇಹದಲ್ಲಿ ನಿನಗೊಂದು ಸ್ಥಾನ ಬೇಕಾದರೆ, ಮೆಂಬರ್ಶಿಪ್ ಬೇಕಾದರೆ, ಅದಕ್ಕೆ
ಹೋಲಿ ಸ್ಪಿರಿಟ್ ಮುಖಾಂತರನೇ ಸಾಧ್ಯ. ಅದನ್ನೇ ವಾಕ್ಯ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇರುವುದಿಲ್ಲವೋ ಅವರು ಯಾರಿಗೆ ಸೇರಿದವರಲ್ಲ. ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಅಂಥವಳು ಯಾರಿಗೆ ಸೇರಿದವರಲ್ಲ. ಊರ್ನವ್ರು ಹೇಳ್ಬೋದು ಇದು ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತ, ಶಿಲ್ಬೆ ನೋಡಿಬಿಟ್ಟು, ಮನೆ ಮೇಲೆ ನೇತಾಕೊಂಡ್ರೆ ಶಿಲ್ಬೆ ನೋಡಿಬಿಟ್ಟು ಅಥವಾ ಸ್ಟ್ಯಾಚ್ಯೂಗಳು ನೋಡಿಬಿಟ್ಟು ಅಕ್ಕಪಕ್ಕದ ಮನೆಯವ್ರು ಹೇಳ್ಬೋದು ಇದು ಕ್ರಿಶ್ಚಿಯನ್ ಮನೆ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಸುಣ್ಣ ಬಳಿದ ಸಮಾಧಿ ಅಂತ. ಒಳಗಡೆ ಇರೋದೆಲ್ಲ ದೆವ್ವಗಳು ಅಂತ ಗೊತ್ತಿಲ್ಲ. ಮನುಷ್ಯರ ಥರ ಕಾಣ್ತಾರಲ್ವಾ, ಶಿಲ್ಬೆ ಎಲ್ಲ ನೇತಾಕೊಂಡು, ರೋಸ್ರಿ ಎಲ್ಲ ನೇತಾಕೊಂಡು, ಬೈಬಲೆಲ್ಲ ಹಿಡ್ಕೊಂಡು, ಆಲ್ಟ್ರೆಲ್ಲ ಇರುತ್ತೆ ಮನೆ ಒಳಗಡೆ. ಜನ ತಿಳ್ಕೊಳ್ತಾರೆ ಇದು ಕ್ರೈಸ್ತ ಮನೆ ಅಂತ. ಆದರೆ ಇದು ಸಮಾಧಿ ಥರ ಇರ್ತದೆ. ಡೆತ್ ಎಕ್ಸ್ಪೀರಿಯನ್ಸ್, ಶಾಂತಿ ಇಲ್ಲ, ಕುಡುಕುತನ, ಹೊಡೆದಾಟ, ಬರೀ ದುಡ್ಡು, ಲೋಕ, ಮೈಂಡ್ಸೆಟ್, ಕರಪ್ಟೆಡ್ ಮೈಂಡ್ಸೆಟ್, ಶರೀರ ಸ್ವಭಾವಕ್ಕೆ ಒಳಗಾದ ಒಂದು ಮನೋಭಾವನೆ. ಪವಿತ್ರಾತ್ಮರಿಗೂ ಅವರಿಗೂ ಕನೆಕ್ಷನ್ನೇ ಇಲ್ಲ. ಜನ ತಿಳ್ಕೊಬೇಕಟ್ಟು. ಜನ ನೋಡಿ ಏನು ಪ್ರಯೋಜನ? ಜನ ಮೆಚ್ಚಿಕೊಂಡು ಏನು ಪ್ರಯೋಜನ? ದೇವರಿಗೆ ಮೆಚ್ಚುಗೆ ಆಗಬೇಕು. ಆದ್ದರಿಂದ ಬೈಬಲ್ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇರೋದಿಲ್ವೋ ಅವರು ಯೇಸುವಿಗೆ ಸೇರಿದವರಲ್ಲ, ಅವರು ಲೋಕಕ್ಕೆ ಸೇರಿದವರು, ಪಿಶಾಚಿಗೆ ಸೇರಿದವರು. ಆದ್ದರಿಂದ ಕ್ರಿಸ್ತ ಯೇಸುವಿನ ಆತ್ಮ ಎಲ್ಲರೂ ಪಡ್ಕೊಳ್ಳಿಕ್ಕೋಸ್ಕರನೇ ದೇವರು ಆ ಪವಿತ್ರ ಆತ್ಮರನ್ನ ಈ ಧರೆಗೆ ಕಳಿಸ್ಕೊಟ್ಟಿದ್ದು. ಎನಿಬಡಿ ಕ್ಯಾನ್ ರಿಸೀವ್ ದ ಹೋಲಿ ಸ್ಪಿರಿಟ್ ಇಫ್ ಯು ಬಿಲೀವ್ ದ ಗಾಸ್ಪಲ್, ಇಫ್ ಯು ಬಿಲೀವ್ ಜೀಸಸ್ ಆ್ಯಂಡ್ ರಿಪೆಂಟ್. ಯೇಸು ಕ್ರಿಸ್ತನ ಶುಭ ಸಂದೇಶ ಆಲಿಸಿ, ನೀನು ಯೇಸುವೆ ನನ್ನ ರಕ್ಷಕ, ದೇವರ ಪುತ್ರ ಎಂದು ನಿನ್ನ ಹೃದಯದಲ್ಲಿ ನಂಬೋದಾದರೆ, ನಿನ್ನ ಪಾಪಕ್ಕೆ ವಿಮುಖನಾಗಲಿಕ್ಕೆ ತಯಾರಾಗೋದಾದರೆ, ಖಂಡಿತ ನಿನ್ನ ಹೃದಯವನ್ನು ನೋಡುವ ದೇವರು ನಿನಗೆ ಪವಿತ್ರಾತ್ಮರನ್ನು ಕೊಡ್ತಾರೆ. ಈಗ ನೀನು ಯೇಸುವಿಗೆ ಸೇರಿಕೊಳ್ತೀಯ. ಅದಲ್ಲದೆ ತಲೆ ಮೇಲೆ ನೀರು ಹಾಕಿದ ತಕ್ಷಣ ಪವಿತ್ರಾತ್ಮ ಬರೋದಿಲ್ಲ, ನೀರಲ್ಲಿ ಮುಳುಗಿಸಿ ಎದ್ದ ತಕ್ಷಣ ಪವಿತ್ರಾತ್ಮ ಬರೋದಿಲ್ಲ. ನಿನ್ನಲ್ಲಿ ಪರಿಶುದ್ಧಾತ್ಮರು ಬರಬೇಕಾದ್ರೆ ನಿನ್ನ ಹೃದಯ ಯೇಸು ಕಡೆಗೆ ತಿರುಗಬೇಕು. ಇಫ್ ಯರ್ ಹಾರ್ಟ್ ಈಸ್ ಟರ್ನ್ ಟುವರ್ಡ್ಸ್ ಗಾಡ್ ಥ್ರೂ ದ ಗಾಸ್ಪಲ್, ಶ್ಯೂರ್ಲಿ God will fill your heart with His Holy Spirit. ಶುಭ ಸಂದೇಶ ಆಲಿಸಿ ನಿನ್ನ ಹೃದಯವನ್ನು ಯೇಸು ಕಡೆಗೆ ತಿರುಗಿಸುವಾಗ ಆ ವಿಶ್ವಾಸದ ಹೃದಯವನ್ನು ನೋಡುವ ದೇವರು ಪವಿತ್ರಾತ್ಮನ ಮುದ್ರೆಯನ್ನು ನಿನ್ನ ಹೃದಯದಲ್ಲಿ ನೀಡ್ತಾರೆ. ಪವಿತ್ರಾತ್ಮರನ್ನು ಕೊಡುವವರು ಯಾವುದೇ ಮನುಷ್ಯ ಅಲ್ಲ, ಧಾರ್ಮಿಕ ವ್ಯಕ್ತಿಗಳಲ್ಲ. ಪವಿತ್ರಾತ್ಮರನ್ನು ಕೊಡುವವರು ಯೇಸು ಆಗಿದ್ದಾರೆ. Jesus Christ is the giver of the Holy Spirit. Only God can give you the Holy Spirit. No human being can give you the Holy Spirit. ಯಾವ ಮನುಷ್ಯನಿಗೂ ಪವಿತ್ರಾತ್ಮರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮರನ್ನು ಪಡ್ಕೊಳ್ಳಿ ಎಂದು ನಿಮ್ಮ ತಲೆ ಮೇಲೆ ಕೈ ಇಡ್ಬೋದು. ಪವಿತ್ರಾತ್ಮರನ್ನು ಪಡ್ಕೊಳ್ಳಿಕ್ಕೋಸ್ಕರ ಅವರ ವರವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಿಮಗೋಸ್ಕರ ಪ್ರೇಯರ್ ಮಾಡ್ಬೋದು. ನಿಮ್ಮ ತಲೆ ಮೇಲೆ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡ್ಬೋದು. ಇದೆಲ್ಲ ಮನುಷ್ಯರಿಗೆ ಮಾಡ್ಬೋದು. ಆದರೆ ಹೋಲಿ ಸ್ಪಿರಿಟ್ನ ಕೊಡಬೇಕಾದ್ರೆ ಜೀಸಸ್ಸೇ ಕೊಡಬೇಕು. ನಿಮ್ಮ ಹಾರ್ಟಲ್ಲಿ ನೀವೇ ರಿಸೀವ್ ಮಾಡಬೇಕು. ನಾನು ಕೈಯಲ್ಲಿ ಹೀಗೆ ಎತ್ತಿ ತಗೊಳ್ಳಿ ಪವಿತ್ರಾತ್ಮರನ್ನ ಅಂತ ಹೀಗೆ ಕೊಡಲಿಕ್ಕೆ ಆಗೋದಿಲ್ಲ. ಐ ಕ್ಯಾನ್ ನಾಟ್ ಟೇಕ್ ಇಟ್ ಆ್ಯಂಡ್ ಗಿವ್ ಟು ಯು ದ Holy Spirit. You have to open your heart before Jesus and thirst for His Holy Spirit with a repentant heart. God can see your heart. God will give you the Holy Spirit as a gift. ಒಂದು ಕೊಡುಗೆಯಾಗಿ ಪರಿಶುದ್ಧಾತ್ಮರನ್ನ ಕೊಡ್ತಾರೆ. ಇದಕ್ಕೆ ನೀವು ದುಡ್ಡು ಕೊಡೋದು ಬೇಕಾಗಿಲ್ಲ. ಇದಕ್ಕೆ ನೀವು ಎಲ್ಲೂ ಅಲ್ಲಿ ಇಲ್ಲಿ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಹೃದಯ ಮಾತ್ರ ಓಪನ್ ಮಾಡಿ ಕೊಟ್ಟರೆ ಸಾಕು. ಆದ್ದರಿಂದ ಪವಿತ್ರಾತ್ಮರನ್ನ ಪಡ್ಕೊಂಡಾದ ಮೇಲೆ ಇದು ಸಾಧ್ಯ ಆಗುತ್ತೆ. ಮೈಂಡ್ಸೆಟ್ ಅಲ್ಲಿವರೆಗೂ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಯಿತಾ? ಯೋಚನೆ ಮಾಡಬೇಡಿ, ಫೇಲ್ ಆಗ್ತಾ ಇರ್ತೀರಿ, ಪಾಸ್ ಆಗೋದಿಲ್ಲ. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್, ರಿಸೀವ್ ದ ಹೋಲಿ ಸ್ಪಿರಿಟ್ ಫಸ್ಟ್. ಮೊದಲು ಪವಿತ್ರಾತ್ಮರನ್ನ ಪಡ್ಕೊಳ್ಳಿ. ಇಲ್ಲಿ ವಾಕ್ಯ ಹೇಳುತ್ತೆ, 13ನೇ ವಾಕ್ಯ ಈಗ ಓದಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಅನುಸರಿಸುವಿರಿ, ದೇವರನ್ನು ಮೆಚ್ಚಿಸುವಿರಿ, ದೇವರ ಆಜ್ಞೆಯನ್ನು ಅನುಸರಿಸುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ, ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಇಫ್ ಯು ಪುಟ್ ಡೆತ್ ಟು ದ ಡೀಡ್ಸ್ ಆಫ್ ದ ಫ್ಲೆಶ್, ಯು ವಿಲ್ ಲಿವ್, ಯು ವಿಲ್ ಒಬೇ, ಯು ವಿಲ್ ಪ್ಲೀಸ್ ಗಾಡ್, ಯು ವಿಲ್ ಬಿ ಸಬ್ಮಿಟೆಡ್ ಟು ಗಾಡ್. ಇಲ್ಲದೆ ಇದ್ದರೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಡೋಂಟ್ ಟ್ರೈ. ಈವನ್ ಇಫ್ ಯು ಟ್ರೈ ಆಲ್ಸೋ ಯು ಕೆನಾಟ್ ಸಕ್ಸೀಡ್, ಯು ವಿಲ್ ಫೇಲ್. ನಾವು ಟ್ರೈ ಮಾಡ್ತಾನೆ ಇರ್ತೀವಿ, ಫೇಲ್ ಆಗ್ತಾನೆ ಇರ್ತೀವಿ, ಏನು ಪ್ರಯೋಜನ ಇಲ್ಲ. ನಿನ್ನ ಲೈಫ್ ನಿನಗೆ ಒಂದು ಬರ್ಡನ್ ಆಗುತ್ತೆ, ನಿನ್ನ ಲೈಫೇ ನಿನಗೊಂದು ಭಾರ ಆಗುತ್ತೆ, ಇಷ್ಟ ಆಗೋದಿಲ್ಲ. ಆದರೆ ಯಾವಾಗ ನಿಜವಾದ ಪವಿತ್ರಾತ್ಮರು ನಿಮ್ಮಲ್ಲಿ ಪಡ್ಕೊಳ್ತೀರೋ, ಯು ವಿಲ್ ಹ್ಯಾವ್ ದ ಪವರ್ ಇನ್ಸೈಡ್ ಆಫ್ ಯು ಟು ಓವರ್ಕಮ್ ದ ಡೆತ್. ಆ ಮರಣವನ್ನು ಜಯಿಸಲಿಕ್ಕೆ ಬೇಕಾದ ಶಕ್ತಿ ನಿನ್ನ ಒಳಗಡೆ ಇರ್ತದೆ. ನಿನ್ನನ್ನೇ ದೇವರಿಗೆ ಒಪ್ಪಿಸ್ಕೊಡ್ಲಿಕ್ಕೆ ಬೇಕಾದ ಶಕ್ತಿ ನಿನ್ನ ಒಳಗಡೆ ಇರ್ತದೆ. ದೇವರಿಗೆ ಮೆಚ್ಚುಗೆ ಆದ ಜೀವನ ಜೀವಿಸಲಿಕ್ಕೆ ಬೇಕಾದ ಶಕ್ತಿ ನಿನ್ನ ಒಳಗಡೆ ಇರ್ತದೆ. ಎಂಥ ಒಂದು ಬ್ಲೆಸ್ಸಡ್ ಲೈಫ್ ಈ ಕ್ರೈಸ್ತ ಜೀವನ ಅಂತಕ್ಕಂಥದ್ದು. ನಿಜವಾಗಲೂ ಒಂದು ದೊಡ್ಡ ಬ್ಲೆಸ್ಸಡ್ ಲೈಫ್. ಆದರೆ ಎಷ್ಟೋ ಜನ ಕ್ರೈಸ್ತರು ಇದನ್ನು ಬದುಕ್ತಾ ಇಲ್ಲ, ಇದರಿಂದ ಹೊರಗಡೆ ಇದ್ದಾರೆ. ನಿಮ್ಮಲ್ಲಿ ಯಾರೊಬ್ಬರು ಅದರಿಂದ ಹೊರಗಡೆ ಹೋಗಬಾರ್ದು. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಹೊರಗಡೆ ಇದ್ದವರಿದ್ದರೆ ಇವತ್ತು ಒಳಗಡೆ ಬರಬೇಕು. ಒಳಗಡೆ ಬಂದು ಕುಂದಿ ಹೋದವರಿದ್ದರೆ ಇವತ್ತು ನೀವು ಮತ್ತೊಮ್ಮೆ ಮೈಂಡನ್ನು ರೀಸೆಟ್ ಮಾಡುವ ಒಂದು ಡಿಸಿಷನ್ ಮಾಡಿ ಮುಂದಕ್ಕೆ ಹೋಗಬೇಕು. ವಾಕ್ ವಿತ್ ದ ಲಾರ್ಡ್, ಮೇಕ್ ಎ ಡಿಸಿಷನ್ ಟು ವಾಕ್ ವಿತ್ ದ ಲಾರ್ಡ್. ಅದನ್ನೇ ಫಸ್ಟ್ ಹೇಳಿದ್ದು. ಒಂದು ಒಳ್ಳೆ ತೀರ್ಮಾನ ಮಾಡಿ. ತೀರ್ಮಾನ ಏನು? ಯಾರ ಜೊತೆಗೆ ನಡೀಲಿಕ್ಕೆ?
ಯೇಸುವಿನ ಜೊತೆಗೆ ನಡೀಲಿಕ್ಕೆ. ಯೇಸು ಜೊತೆಗೆ ನೋಡಿದ್ರೆ ಕೊನೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು? ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ಜೊತೆಗೆ ಮನುಷ್ಯರ ಜೊತೆಗೆ ನಡೆದ್ರೆ ಲಾಸ್ಟಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನರಕಕ್ಕೆ. ಜೂದಾಸ್ ಹೋದ್ನಲ್ಲ ನೇಣು ಹಾಕ್ಕೊಂಡು ಸಾಯಲಿಕ್ಕೆ, ಅಲ್ಲಿಗೆ ಹೋಗ್ಬೋದು, ವಿನಾಶಕ್ಕೆ. ಆದ್ದರಿಂದ ಮನುಷ್ಯರ ಜೊತೆಗೆ ನಡೆಯೋದು ನಿಲ್ಲಿಸಿ ದೇವರ ಜೊತೆಗೆ ನಡೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಎವ್ರಿ ಡೇ ಟು ವಾಕ್ ವಿತ್ ದ ಲಾರ್ಡ್ ಹೂ ಕ್ರಿಯೇಟೆಡ್ ಹೆವನ್ಸ್ ಆ್ಯಂಡ್ ಅರ್ತ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದಂತಹ ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಜೊತೆಗೆ ನಡೆಯುವುದನ್ನು ಪ್ರಾಕ್ಟೀಸ್ ಮಾಡಿ. ಹೇಗೆ ನಡೀಲಿಕ್ಕಾಗಬೇಕಾದ್ರೆ ವಿ ಮಸ್ಟ್ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ನಮ್ಮೊಳಗಡೆ ಪವಿತ್ರಾತ್ಮ ಶಕ್ತಿ ಇದ್ದರೆ ಮಾತ್ರವೇ ನಾವು ಪ್ರಭುವಿನಿಂದ ನಡೀತೀವಿ. ನಮ್ಮ ದೇಹದಲ್ಲಿ ಶಕ್ತಿ ಇದ್ದರೆ ಮನುಷ್ಯರ ಜೊತೆಗೆ ನಡೀತೀವಿ. ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೆ ಹೆಣಕ್ಕೆ ಮನುಷ್ಯರ ಜೊತೆಗೆ ನಡೀಲಿಕ್ಕಾಗುತ್ತಾ? ಆಗೋದಿಲ್ಲ. ದೇಹಕ್ಕೆ ಶಕ್ತಿ ಬೇಕು. ಅದೇ ರೀತಿ ಆತ್ಮಕ್ಕೆ ಜೀವ ಇದ್ದರೆ, ಆತ್ಮದಲ್ಲಿ ಶಕ್ತಿ ಇದ್ದರೆ ಮಾತ್ರನೇ ನಮಗೆ ಯಾರ ಜೊತೆಗೆ ನಡೀಲಿಕ್ಕಾಗ್ತದೆ? ಯೇಸುವಿನ ಜೊತೆಗೆ ನಡೀಲಿಕ್ಕಾಗ್ತದೆ. ಯೇಸುವಿನ ಜೊತೆಗೆ ನಡೆಯುವಾಗ ನಿಮ್ಮ ಜೀವನ ಹೇಗಿರುತ್ತೆ? ನದಿ ತೀರದಲ್ಲಿ ನೆಟ್ಟ ಗಿಡದ ಹಾಗೆ ಹಸಿರಾಗಿರ್ತದೆ.